ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸೀತಾಲಕ್ಷ್ಮಣಶೋಭಿಪಾರ್ಶ್ವಯುಗಲಃ ಪ್ರೀತ್ಯಾ ವನಮ್ರಾಕೃತಿಂ ವಕ್ತ್ರಾಂಭೋರುಹಸಕ್ತಹಸ್ತಕಮಲಂ ಭಕ್ತಂ ಭಟಾಗ್ರೇಸರಂ. ಏಕಾಂತೆ ಹನುಮಂತಮುಕ್ತಿಸುಧಯಾ ಸಂತರ್ಪಯನ್ ಸಂತತಂ. ರಾಮಸ್ತಂಭಿತವಾರಿಧಿರ್ವಿಜಯತೆ ಧಾನುಷ್ಕಚೂಡಾಮಣಿಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ. ಯದ್ದುಗ್ಧಮುಪಜೀವಂತೆ ಕವಯಸ್ತರ್ಣಕಾ ಇವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ. ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂಬರಂ. ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿಪುಂಗವಂ. ನಿನ್ನೆ ದಿವಸ ಅಯೋಧ್ಯಾಕಾಂಡದಲ್ಲಿ ಭರತ ತಾನು ರಾಮಚಂದ್ರನನ್ನ ವಾಪಸ್ ಕಾಡಿಂದ ಕರ್ಕೊಂಡು ಹೋಗ್ಬೇಕು ಅಂತ ಸಂಕಲ್ಪ ಮಾಡಿ ಅಲ್ಲಿಂದ ಹೊರಟು ಬಂದು ಮೊದಲು ಗುಹನತ್ರ ಬರ್ತಾನೆ. ಭರದ್ವಾಜರ ಆಶ್ರಮಕ್ಕೆ ಬಂದು ಅಲ್ಲಿಂದ ರಾಮನಿರುವ ಜಾಗವನ್ನ ತಿಳ್ಕೊಂಡು ರಾಮಚಂದ್ರನ ಹತ್ರ ಬಂದು ತನ್ನ ತಂದೆ ತೀರಿ ಹೋದಂತಹ ವಿಚಾರವನ್ನ ತಿಳಿಸ್ತಾನೆ. ಎಲ್ಲರೂ ಸೇರಿ ತಂದೆಗೆ ಇನ್ನೊಮ್ಮೆ ಆ ಮಂದಾಕಿನಿ ತೀರದಲ್ಲಿ ಪಿಂಡ ಪ್ರದಾನವನ್ನು ಮಾಡ್ತಾರೆ. ಪಿಂಡ ಪ್ರದಾನ ಎಲ್ಲ ಆದ್ಮೇಲೆ ಭರತ ಬಹಳಷ್ಟು ರಾಮಚಂದ್ರನನ್ನ ತಾನು ಬಂದು ರಾಜ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾನೆ. ಎಷ್ಟು ಒತ್ತಾಯ ಮಾಡಿದರೂ ರಾಮಚಂದ್ರ ಕೇಳಲಿಲ್ಲ. ಅನೇಕ ಧರ್ಮದ ಮಾತುಗಳಿಂದ ಭರತನನ್ನ ಕಟ್ಟಿ ಹಾಕಿ ಬಿಡ್ತಾನೆ. ಕೊನೆಗೆ ವಸಿಷ್ಠ ಮಹರ್ಷಿಗಳು, ಜಾಬಾಲಿ ಮಹರ್ಷಿಗಳು ಇವರೆಲ್ಲ ಹೇಳಿದ್ರು ರಾಮಚಂದ್ರ ತನ್ನ ಧರ್ಮದ ಮಾತುಗಳಿಂದ ಅವರೆಲ್ಲರಿಗೂ ಕೂಡ ಎಲ್ಲಕ್ಕಿಂತ ಮುಖ್ಯವಾದ ಧರ್ಮ ಅಂತಂದ್ರೆ ಪಿತೃವಾಕ್ಯ ಪರಿಪಾಲನೆ ಮಾಡುವುದು, ಅದನ್ನ ಬಿಟ್ಟು ನಾನು ಬರುವುದಿಲ್ಲ ಅಂತನ್ನೋದನ್ನ ತಿಳಿಸಿ ಕೊನೆಗೆ ಭರತ ತಾನು ಧರಣಿ ಕೊಡ್ತೇನೆ, ಪ್ರಾಯೋಪವೇಶ ಕೊಡ್ತೇನೆ ಅಂತ ಕೂತಾಗ್ಲೂ ಅವನನ್ನ ಸಮಾಧಾನ ಪಡಿಸಿ ಕೊನೆಗೆ ಅಲ್ಲಿದ್ದ ಎಲ್ಲ ಋಷಿಗಳು ಕೂಡ ಬಂದು ಭರತನಿಗೆ ರಾಮಚಂದ್ರ ಕಾಡಿಗೆ ಬಂದಿದ್ದು ಯಾವುದೋ ಅವನಿಗೆ ಅಲ್ಲಿಂದ ರಾಜ್ಯದಿಂದ ಕಾಡಿಗೆ ಅಟ್ಟಿದ್ರು ಅಂತಲ್ಲ, ಕಾಡಲ್ಲಿದ್ದು ಅನೇಕ ಋಷಿ ಜನರ ಸಂರಕ್ಷಣೆ ಆಗಬೇಕಾಗಿದೆ, ಅನೇಕ ರಾಕ್ಷಸರ ವಧೆ ಆಗಬೇಕಾಗಿದೆ. ಅದಕ್ಕಾಗಿ ರಾಮಚಂದ್ರ ಕಾಡಿಗೆ ಬಂದಿದ್ದಾನೆ. ಹಾಗಾದ್ರೆ ಇದು ದೈವ ಸಂಕಲ್ಪ ಇದೆ, ಕಾಡಿಗೆ ಬರಬೇಕು ಅಂತ ಹೇಳಿ ಇನ್ನು ಒತ್ತಾಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನೀವು ವಾಪಸ್ ಹೋಗ್ರಿ ಅಂತ ಹೇಳಿ ಭರತನನ್ನ ಹೇಳಿ ಕಳಿಸ್ತಾನೆ. ಭರತ ರಾಮಚಂದ್ರ ಸಿಂಹಾಸನ ಏರುವುದಿಲ್ಲ ಅಂತಂದ್ರೆ ನಾನೂ ಕೂಡ ಸಿಂಹಾಸನವನ್ನ ಏರುವುದಿಲ್ಲ ಅಂತ ಹೇಳಿ ತಾನು ತಂದ ಸುವರ್ಣ ಪಾದುಕೆಗಳನ್ನ ಆ ರಾಮಚಂದ್ರನ ಕಾಲಿಗೆ ಹಾಕಿ ತಾನು ಅಲ್ಲಿಂದ ನಂದಿಗ್ರಾಮಕ್ಕೆ ಹೋಗಿ ಆ ನಂದಿಗ್ರಾಮದಲ್ಲಿ ಆ ಪಾದುಕೆಗಳನ್ನ ಸಿಂಹಾಸನದ ಮೇಲಿಟ್ಟು ಅದಕ್ಕೆ ಕಲಶ ಜಲದಿಂದ ಅಭಿಷೇಕ ಮಾಡಿ ರಾಮಚಂದ್ರನ ಪಾದಗಳು, ಈ ಪಾದರಕ್ಷೆಗಳಂತಿರುವ ಪಾದಗಳು ಇಡೀ ರಾಜ್ಯವನ್ನಾಳ್ತವೆ ಅಂತ ಹೇಳಿ ತಾನು ಆ ಅಯೋಧ್ಯೆಯನ್ನ ಪ್ರವೇಶ ಮಾಡದೇನೆ ನಂದಿಗ್ರಾಮದಲ್ಲೇ ಇದ್ದು ಅವನು ರಾಜ್ಯಭಾರವನ್ನು ಮಾಡ್ತಾನೆ. ಇಷ್ಟಾಗಿ ರಾಮಚಂದ್ರ, ಸೀತೆ, ಲಕ್ಷ್ಮಣ ಈ ಮೂರು ಜನ ಆ ಜಾಗವನ್ನ ಬಿಟ್ಟು ಅಲ್ಲಿಂದ ಮುಂದೆ ಹೋಗ್ತಾ ಅತ್ರಿ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಅತ್ರಿ ಅನಸೂಯರನ್ನ ಭೇಟಿಯಾಗ್ತಾರೆ. ಅಲ್ಲಿ ಅತ್ಯಮೂಲ್ಯವಾದಂತಹ ಎಂದೂ ಕೂಡ ಮಾಸಿ ಹೋಗದ ಅನೇಕ ಅಲಂಕಾರದ ಉಡುಗೆಗಳನ್ನ, ಆಭರಣಗಳನ್ನ ಅನಸೂಯೆ ವರದ ರೂಪದಲ್ಲಿ ಸೀತೆಗೆ ಕೊಡ್ತಾಳೆ. ಅವಳು ಅದನ್ನೆಲ್ಲ ಧರಿಸಿ ಬಂದು ರಾಮಚಂದ್ರನಿಗೆ ಆನಂದವನ್ನ ನೀಡ್ತಾಳೆ. ಮರುದಿನ ಬೆಳಿಗ್ಗೆ ಅತ್ರಿ ಮುನಿಗಳ ಮತ್ತು ಅನಸೂಯೆಗಳ ಇಬ್ಬರ ತಾವು ಕೋರಿಕೆಯನ್ನ ಸ್ವೀಕಾರ ಮಾಡಿ ಅಲ್ಲಿಂದ ತಾವು ಹೊರಡ್ತಾರೆ. ಅಲ್ಲಿಗೆ ಅಯೋಧ್ಯಾಕಾಂಡ ಮುಗಿದಿತ್ತು. ಇವತ್ತಿನಿಂದ ಅರಣ್ಯಕಾಂಡ. ಅರಣ್ಯಕಾಂಡದಲ್ಲಿ ಇಷ್ಟು ದಿವಸ ನಡೆದಿದ್ದು ಕೆಲವು ದಿನಗಳ ಕಥೆ ಅಷ್ಟೇ. ಬಾಲಕಾಂಡ ರಾಮಚಂದ್ರನ 16 ವರ್ಷದ ಕಥೆ. ಅದಾದ್ಮೇಲೆ ಬರೀ ಕೆಲವು ದಿನ ಆ ರಾಜ್ಯಾಭಿಷೇಕದ ಕೆಲವು ದಿನಗಳ ಘಟನೆ ನಡೆದಿದ್ದು ಇಡೀ ಅಯೋಧ್ಯಾಕಾಂಡ. ಇನ್ನು ಈ ಅರಣ್ಯಕಾಂಡ
ಸಾಧಾರಣ 3 ರಿಂದ 4 ತಿಂಗಳುಗಳ ಕಥೆ ಇದರಲ್ಲಿ ಕವರ್ ಆಗ್ತದೆ ರಾಮಚಂದ್ರ. ಈ ಅರಣ್ಯಕಾಂಡ ಪ್ರಾರಂಭ ಆಗಬೇಕಾದ್ರೆ ನಾರಾಯಣ ಪಂಡಿತಾಚಾರ್ಯ ಏನು ಮಾಡ್ತಾರೆ, ಯದ್ಯಪಿ ವಾಲ್ಮೀಕಿ ರಾಮಾಯಣದಲ್ಲಿ ಈ ವಿಷಯ ಬರುವುದಿಲ್ಲ, ಈ ರಾವಣನ ಕೆಲವು ವೃತ್ತಾಂತಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಈ ರಾವಣನ ವೃತ್ತಾಂತ ನಮಗೆ ಅವನ ಹಿಂದಿನ ಕಥೆ, ಯಾಕೆ ಅಷ್ಟು ಪರಾಕ್ರಮಶಾಲಿಯಾಗಿದ್ದ ರಾವಣ, ಅವನು ಯಾರಿಂದೆಲ್ಲ ಶಾಪ ಪಡೆದಿದ್ದ, ಯಾರಿಂದೆಲ್ಲ ವರಗಳನ್ನ ಪಡೆದಿದ್ದ, ಯಾರನ್ನೆಲ್ಲ ಸೋಲಿಸಿದ್ದ, ಯಾರಿಂದೆಲ್ಲ ಸೋತಿದ್ದ ಅನ್ನೋ ವಿಚಾರ ನಮಗೆ ರಾಮಾಯಣದ ಉತ್ತರಕಾಂಡದಲ್ಲಿ ಸಿಗ್ತದೆ. ಆದ್ರೆ ಆ ಉತ್ತರಕಾಂಡದಲ್ಲಿ ಬಂದ ವಿಷಯವನ್ನ ನಾರಾಯಣ ಪಂಡಿತಾಚಾರ್ಯ ಏನ್ ಮಾಡ್ತಾರೆ, ಅರಣ್ಯಕಾಂಡದ ಪ್ರಾರಂಭದಲ್ಲೇ ಮೊದಲನೇ ಸರ್ಗ ಆ ರಾವಣನ ಇಂಟ್ರೊಡಕ್ಷನ್ನಿಗಾಗಿ ಇಟ್ಬಿಡ್ತಾರೆ. ಯಾಕೆ ಅಂತಂದ್ರೆ ಈ ರೀತಿ ನಡೀತದಂತೆ. ಈಗ ಸದ್ಯದಲ್ಲೇ ಅರಣ್ಯಕಾಂಡದಲ್ಲಿ ರಾವಣನ ಉಲ್ಲೇಖ ಬರ್ಲಿಕ್ಕಿದೆ, ಈ ಕಥೆಯಲ್ಲಿ ಪ್ರವೇಶಗೊಳ್ತಾನೆ ರಾವಣ. ಹಾಗಾಗಿ ಆ ರಾವಣ ಯಾರು, ಅವನ ಇತಿಹಾಸ ಏನು ಅಂತ ಗೊತ್ತಿದ್ರೆ ನಮಗ ಆವಾಗ ಅವನ ಕಥೆ ಮುಂದೆ ಬರ್ತಾ ಇದ್ದ ಹಾಗೆ ಅನುಕೂಲ ಆಗ್ತದೆ ತಿಳ್ಕೊಳ್ಳಿಕ್ಕೆ. ಆ ಉದ್ದೇಶದಿಂದ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಬರುವಂತಹ ಆ ಈ ರಾವಣನ ಇತಿಹಾಸ ವೃತ್ತಾಂತವನ್ನ ಇಲ್ಲೇ ಅರಣ್ಯಕಾಂಡದಲ್ಲಿ ನಮಗೆ ಓದುಗರಿಗೆ ಅನುಕೂಲ ಆಗ್ಲಿ, ರಾವಣನ ಇತಿಹಾಸ ತಿಳ್ಕೊಂಡಂಗ ಆಗ್ತದೆ ಅಂತ ಹೇಳಿ ಅದನ್ನ ಮೊದಲೇ ತಿಳಿಸ್ತಾ ಇದ್ದಾರೆ. ಹೇಳ್ತಾರೆ, ಪುರಾ ಪುಲಸ್ತ್ಯ ಪರಮೇಷ್ಟಿ ಪುತ್ರಸ್ತನ್ವನ್ಸ್ತಪೋ ಮೇರುಗಿರೇ ಸಮೀಪೆ ವಿಲೋಭಯಂತೀರ್ ಮುಹುರೇತ್ಯ ಕನ್ಯಾ ವಿಲೋಕ್ಯ ಕಿಂಚಿತ್ ಕುಪಿತೋ ಬಭಾಷೆ. ಹಿಂದೆ ಪುಲಸ್ತ್ಯ ಋಷಿಗಳು ಅವರು ಏನ್ ಮಾಡ್ತಿದ್ರು, ಪರಮೇಷ್ಠಿ ಪುತ್ರ, ಬ್ರಹ್ಮದೇವರ ಮಕ್ಕಳಂತೆ. ಬ್ರಹ್ಮದೇವರಿಗೆ ಅನೇಕ ಮಾನಸ ಪುತ್ರರು ಅಂತ, ಅವರಲ್ಲಿ ಪುಲಸ್ತ್ಯರು ಕೂಡ, ಪುಲಸ್ತ್ಯ ಪುಲಹ ಕ್ರತುಹು ಅಂತ, ಜಮದಗ್ನಿ ವಸಿಷ್ಠಶ್ಚ, ಇಷ್ಟು ಜನ ಬ್ರಹ್ಮನ ಪುತ್ರರು. ಅವರಲ್ಲಿ ಪುಲಸ್ತ್ಯ ಮಹರ್ಷಿಗಳು ಕೂಡ. ಈ ಪುಲಸ್ತ್ಯ ಮಹರ್ಷಿಗಳು ಹಿಂದೆ ಆ ಮೇರು ಪರ್ವತದಲ್ಲಿ ತಪಸ್ಸನ್ನ ಆಚರಿಸ್ತಾ ಇದ್ರಂತೆ. ತಪಸ್ಸನ್ನ ಆಚರಿಸಬೇಕಾದ್ರೆ ವಿಲೋಭಯಂತೀರ್ ಮುಹುರೇತ್ಯ ಕನ್ಯಾ, ಅವಾಗವಾಗ ಹೆಣ್ಣು ಮಕ್ಕಳು ಬರೋರಂತಲ್ಲಿ. ಈ ಇಂದ್ರ ತಪಸ್ಸನ್ನ ಭಗ್ನ ಮಾಡ್ಲಿಕ್ಕೆ ಅಂತ ಹೇಳಿ ಅಪ್ಸರೆಯರನ್ನೆಲ್ಲ ಕಳಿಸೋಣಂತೆ. ಇದು ಬಂದಿದ್ದು ನೋಡಿ ಆ ಪುಲಸ್ತ್ಯ ಮಹರ್ಷಿಗಳು ಎಲ್ಲರಿಗೂ ಸೇರಿ ಒಂದು ಶಾಪ ಹಾಕಿಬಿಡ್ತಾರಂತೆ. ಏನು, ವಿಲೋಕ್ಯ ಕಿಂಚಿತ್ ಕುಪಿತೋ ಬಭಾಷೆ. ಆ ಪುಲಸ್ತ್ಯ ಮಹರ್ಷಿಗಳು ಹೇಳಿದ್ರಂತೆ. ಏನ್ ಹೇಳಿದ್ರು ಅಂತಂದ್ರೆ, ಯಾ ಕನ್ಯಕಾ ಮಾಂ ಅವಲೋಕಯೇತ ಸಾ ಗರ್ಭಿಣಿ ಸ್ಯಾದಿತಿ ವಾಕ್ಯ ಬಾಣಾತ್. ಯಾರು ಈ ತಪಸ್ಸಿನಲ್ಲಿ ಕೂತಿರುವ ನನ್ನನ್ನು ನೋಡ್ತಾರೋ ಅವರು ಗರ್ಭಿಣಿಯಾಗಿ ಬಿಡ್ತಾರೆ ಅಂತ ಹೇಳಿ ಎಲ್ಲರಿಗೂ ಸೇರಿ ಶಾಪ ಹಾಕಿಬಿಟ್ರಂತೆ. ಹಂಗಾಗಿ ಎಲ್ಲರೂ ಹೆದರಿ, ಅಲ್ಲಿ ಪುಲಸ್ತ್ಯ ಮಹರ್ಷಿಗಳಿದ್ದಾರೆ ಅಂತಂದ್ರೆ ಅಲ್ಲಿ ಸುಳಿವು ಅಲ್ಲಿ ಹೋಗ್ತಾನೆ ಇರ್ಲಿಲ್ಲ ಅಂತ ಯಾರು. ಪುಲಸ್ತ್ಯ ಮಹರ್ಷಿಗಳಿದ್ದಾರೆ ಅಂದ್ರೆ ಓಡ್ ಹೋಗ್ತಿದ್ರಂತ ಅಲ್ಲಿಂದ ಎಲ್ಲರೂ. ಆದ್ರೆ ಕನ್ಯಾ ನಭೀತಾ ಪುನರತ್ರ ಜಗ್ಮುಹು ವಿವೇದ ನೇದಂ ತೃಣಬಿಂದು ಪುತ್ರಿ. ಈ ತೃಣಬಿಂದು ಅಂತ ಒಬ್ಬ ರಾಜ, ಆ ತೃಣಬಿಂದು ರಾಜನ ಮಗಳು ಅಲ್ಲಿ ಸಂಚಾರ ಮಾಡ್ತಿದ್ಲಂತೆ. ಅವಳಿಗೆ ಈ ಕತೆ ಗೊತ್ತಿಲ್ಲ ಪಾಪ, ಪುಲಸ್ತ್ಯ ಮಹರ್ಷಿಗಳು ಹಿಂಗೆ ಶಾಪ ಹಾಕಿಬಿಟ್ಟಿದ್ದಾರೆ ಅಂತ ಹೇಳಿ ವಿಷಯ ಗೊತ್ತಿಲ್ಲ. ಅವಳು ಪುಲಸ್ತ್ಯ ಮಹರ್ಷಿಗಳನ್ನ ನೋಡಿ ಬಿಡ್ತಾಳೆ. ಸ್ವಲ್ಪವೇ ದಿನದಲ್ಲಿ ತಾನು ಗರ್ಭಿಣಿಯಾಗಿ ಬಿಡ್ತಾಳೆ. ಗರ್ಭಿಣಿಯಾದ್ರೆ ಏನ್ ಮಾಡ್ಬೇಕು? ಅಷ್ಟೊತ್ತಿಗೆ ಸಾ ಶುದ್ಧ ಭಾವಾಪಿ ನರೇಂದ್ರ ಕನ್ಯಾ ದೃಷ್ಟ್ವಾ ಕದಾಚಿನ್ ಮುನಿಮಾಪಗರ್ಭಂ ಪ್ರಸಾದ್ಯತಂ ಪ್ರಾಪ್ಯ ಚ ತತ್ಪ್ರಿಯಾತ್ವಂ ಸೂತೆ ಸ್ಮ ಸಾ ವಿಶ್ರವಸಂ ಕುಮಾರಂ. ಅವಳು ಗರ್ಭಿಣಿಯಾಗಿ ಬಿಟ್ಟಿದ್ದಾಳೆ. ಆ ತೃಣಬಿಂದು ರಾಜ ಬರ್ತಾನಂತೆ, ಮಗಳನ್ನ ಕರ್ಕೊಂಡು ವಿಶ್ರವಸ್ ಮುನಿಗಳ ಹತ್ರ ಹೋಗ್ತಾನೆ. ಇವರು ಯಾರು ಪುಲಸ್ತ್ಯ ಮಹರ್ಷಿಗಳ ಹತ್ರ ಹೋಗ್ತಾನೆ. ನೋಡಿ, ನೀವು ಶಾಪ ಹಾಕಿರೋ ವಿಚಾರ ನಮಗೆಲ್ಲ ಎಲ್ಲಿ ಗೊತ್ತಾಗ್ಬೇಕು? ಈ ಸ್ತ್ರೀಯರು, ದೇವತಾ ಸ್ತ್ರೀಯರಿಗೆ, ಗಂಧರ್ವರಿಗೆ, ಅಪ್ಸರೆಯರಿಗೆಲ್ಲ ಗೊತ್ತಾಗ್ತದೆ. ನಾವೆಲ್ಲ ಮನುಷ್ಯರು, ನಮಗೆ ಈ ಶಾಪ ಇರುವ ವಿಚಾರವೇ ಗೊತ್ತಿಲ್ಲ. ನನ್ನ ಮಗಳು ಈಗ ನಿಮ್ಮಿಂದಾಗಿ ಗರ್ಭಿಣಿಯಾಗಿ ಬಿಟ್ಟಿದ್ದಾಳೆ, ಆದ್ರಿಂದ ನೀವು ಇವಳನ್ನ ವರೆಸ್ಬೇಕು, ಇವಳನ್ನ ಮದುವೆ ಆಗ್ಬೇಕು ನೀವು ಅಂತ ಹೇಳಿ ಪುಲಸ್ತ್ಯ ಮಹರ್ಷಿಗಳಿಗೆ ಗಂಟು ಬಿದ್ದು ಬಿಡ್ತಾನೆ. ತೃಣಬಿಂದು ರಾಜನ ಮಾತನ್ನ ಕೇಳಿ, ನಾನು ಹಿಂಗ್ ಶಾಪ ಕೊಟ್ಟಿದ್ದರಿಂದ ಇವಳಿಗೆ ಹಿಂಗಾಯ್ತಲ್ಲ, ಆಯ್ತು ಇವಳನ್ನ ನನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಪುಲಸ್ತ್ಯ ಮಹರ್ಷಿಗಳು ಆ ತೃಣಬಿಂದು ರಾಜನ ಮಗಳನ್ನ ತನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡ್ತಾರಂತೆ. ಸೂತೆ ಸ್ಮಸಾ ವಿಶ್ರವಸಂ ಕುಮಾರಂ. ಆ ತೃಣಬಿಂದು ರಾಜನ ಮಗಳಿಗೆ ಈ ಪುಲಸ್ತ್ಯ ಮಹರ್ಷಿಗಳಿಂದ ಒಬ್ಬ ಹುಟ್ಟುತ್ತಾನೆ, ವಿಶ್ರವಸ್ ಎಂಬುವನು ಹುಟ್ಟುತ್ತಾನೆ. ಈ ವಿಶ್ರವಸ್ ತಸ್ಮಾತ್ ಸುತಂ ವೈಶ್ರವಣಂಚ ಭಾರದ್ವಾಜಸ್ಯ ಪುತ್ರಿ ಸುಷುವೆ ಸುಗಾತ್ರಿ. ಈ ವಿಶ್ರವಸ್ ಮುನಿಗೆ ಭರದ್ವಾಜರ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾರಂತೆ. ಈ ತೃಣಬಿಂದು ಮಗಳಲ್ಲಿ ಪುಲಸ್ತ್ಯ ಮಹರ್ಷಿಗಳಿಗೆ ಹುಟ್ಟಿದವನು ವಿಶ್ರವಸ್ನಿಗೆ ಭಾರದ್ವಾಜರ ಮಗಳು ಸುಗಾತ್ರಿ ಅಂತ. ಆ ಸುಗಾತ್ರಿಯನ್ನು ಕೊಟ್ಟು ಮದುವೆ ಮಾಡ್ತಾರೆ. ಆ ಸುಗಾತ್ರಿ ಬ್ರಹ್ಮಪ್ರಸಾದಾದಿಗಧೀಶ್ವರಿತ್ವಂ ಯಃ ಪುಷ್ಪಕಾಖ್ಯಂಚ ವಿಮಾನಮಾಪ. ಆ ವಿಶ್ರವಸ್ ಮುನಿಗಳಿಗೂ ಮತ್ತು ಸುಗಾತ್ರಿಗೂ ಕುಬೇರ ಹುಟ್ಟುತ್ತಾನಂತೆ. ಹಾಗಾಗಿ ಕುಬೇರ ಹುಟ್ಟಿದ್ದು ಈ ವಿಶ್ರವಸ್ ಮುನಿಗಳಿಗೆ. ವಿಶ್ರವಸ್ಸಿಗೆ ಮೊದಲನೇ ಹೆಂಡತಿ ಭಾರದ್ವಾಜರ ಮಗಳು ಸುಗಾತ್ರಿ ಅಂತ, ಅವಳಲ್ಲಿ ಹುಟ್ಟಿದವನು ಕುಬೇರ ತಪಸ್ಸು ಮಾಡ್ತಾನಂತೆ. ಬ್ರಹ್ಮದೇವರಿಗೆ ಅತ್ಯಂತ ಸಂತುಷ್ಟರಾಗಿ ಅವನ ತಪಸ್ಸಿನಿಂದ
ದಿಗಧೀಶ್ವರತ್ವಂ, ಉತ್ತರ ದಿಕ್ಕಿಗೆ ಅಭಿಮಾನಿಯಾಗ ನೀನು ಅಂತ ಹೇಳಿ ಅವನಿಗೆ ವರ ಕೊಡ್ತಾರಂತೆ. ಈಗಲೂ ನಾವು ಉತ್ತರ ದಿಕ್ಕಿಗೆ ಅಭಿಮಾನಿಯಾಗಿ ಕುಬೇರನನ್ನ, ಅದನ್ನ ಕುಬೇರ ಮೂಲೆ ಅಂತ ಕರೀತಾರೆ. ಹಂಗಾಗಿ ಆ ಕುಬೇರ ಉತ್ತರ ದಿಕ್ಕಿಗೆ ಅಭಿಮಾನಿ ಆಗ್ತಾನೆ. ಅಷ್ಟೇ ಅಲ್ಲ, ಯಹ್ ಪುಷ್ಪಕಾಕ್ಯಂಚ ವಿಮಾನ ಮಾಪ, ಬ್ರಹ್ಮದೇವರು ಅತ್ಯಂತ ಸಂತುಷ್ಟರಾಗಿ ಇಡೀ ಜಗತ್ತಿನಲ್ಲಿ ಯಾರಲ್ಲಿಯೂ ಇಲ್ಲದೆ ಇರುವ ಪುಷ್ಪಕ ಎಂಬ ವಿಮಾನವನ್ನ ಆ ಕುಬೇರನಿಗೆ ಕೊಡ್ತಾರಂತೆ. ಇಷ್ಟ ಆಗ್ತದೆ. ಇತ್ತ ಇನ್ನೊಂದು ಕಡೆಯಿಂದ ಸಂಸಾರ ಬೆಳೀತಾ ಇರಂತೆ. ಹೇತೇರ್ ವಿಧಾತ್ರ ವಿಹಿತಸ್ಯ ವಿದ್ಯುತ್ ಕೇಶಸ್ಸುತಸ್ತಸ್ಯ ಸುಕೇಶ ಆಸೀತ್ ತ್ರಯೋತ್ರ ಪುತ್ರ ಕಿಲ ಮಾಲ್ಯವಂಶ್ಚ ಸುಮಾಲಿ ಮಾಲ್ಯಾಹ್ವಯ ಕೌಚ ಘೋರಾಹ. ಇಲ್ಲಿ ಇನ್ನೊಂದು ಸಂಸಾರದ ಕಥೆ ಹೇಳ್ತಾರೆ. ಹೇತಿ ಅಂತ ಒಬ್ಬ ಇದ್ದ, ಅವನಿಗೆ ವಿದ್ಯುತ್ ಕೇಶ ಅಂತ ಮಗ ಹುಟ್ಟಿದ. ಆ ವಿದ್ಯುತ್ ಕೇಶನಿಗೆ ಸುಕೇಶ ಅಂತ ಮಗ ಹುಟ್ಟಿದ. ಆ ಸುಕೇಶನಿಗೆ 3 ಜನ ಮಕ್ಕಳಂತ. ಅದರಲ್ಲಿ ಒಬ್ಬನು ಮಾಲ್ಯವಾನ್ ಅಂತ ಹೇಳಿ, ಇನ್ನೊಬ್ಬನು ಸುಮಾಲಿ ಅಂತ ಹೇಳಿ, ಇನ್ನೊಬ್ಬನು ಮಾಲಿ ಅಂತ. ಮಾಲ್ಯವಾನ್, ಸುಮಾಲಿ, ಮಾಲಿ ಅಂತ. ಇವರು 3 ಜನ ಏನು ಮಾಡಿದ್ರು, ಆ ಲಂಕಾಪಟ್ಟಣವನ್ನ ಆಕ್ರಮಣ ಮಾಡಿ ತಾವು ಅಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಲಂಕಾಪಟ್ಟಣವನ್ನ ಆಕ್ರಮಣ ಮಾಡಿ ತಾವು ವಾಸ ಮಾಡಲಿಕ್ಕೆ ತೊಡಗಿ ಅವರು ಬ್ರಹ್ಮದೇವರ ವರಬಲದಿಂದ ಅತ್ಯಂತ ಉದ್ಧತರಾದರು. ಬ್ರಹ್ಮಾಹಿತೈರ್ ಬ್ರಹ್ಮವರಾದವಧ್ಯೈ ಲಂಕಾಲಯೈ ಉತ್ಕಟಪುತ್ರ ಪೂಗೈ. ಅವರಿಗೆ ಬಹಳಷ್ಟು ಶಕ್ತಿ ಬಂತಂತೆ. ಬ್ರಹ್ಮದೇವರ ವರ ಇತ್ತು, ಶಕ್ತಿ ಬಹಳಷ್ಟಾಯ್ತು. ನಮಗೆಲ್ಲ ಗೊತ್ತಿದೆ, ದೈತ್ಯರಿಗೆ ಶಕ್ತಿ ಬಂತು ಅಂತಂದ್ರೆ ಮನುಷ್ಯ ಲೋಕವನ್ನ ಗೆದ್ದು ಮುಂದೆ ಅವರು ದೇವಲೋಕನೇ ಟಾರ್ಗೆಟ್. ಅವರಿಗೆ ದೇವಲೋಕಕ್ಕೆ ಹೋದ್ರಂತೆ. ದೇವಲೋಕಕ್ಕೆ ಹೋಗಿ ಅಲ್ಲಿದ್ದ ದೇವತೆಗಳನ್ನೆಲ್ಲ ಸೋಲಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ದೇವತೆಗಳಿಗೆಲ್ಲ ಹೆದರಿಕೆ ಉಂಟಾಯ್ತು. ತಾನಬ್ರವೀತ್ ಸುಸ್ಮಿತ ಮಿಂದು ಮೌಲಿಹಿ ಮಯಾ ನವಧ್ಯ ರಜನೀಚರಾಸ್ತೆ. ಎಲ್ಲ ದೇವತೆಗಳು ಏನ್ ಮಾಡಿದ್ರು, ರುದ್ರದೇವರ ಕೈಲಾಸ ಪರ್ವತಕ್ಕೆ ಹೋದರಂತೆ. ರುದ್ರದೇವರೇ ಈ 3 ಜನ ಅಣ್ಣ ತಮ್ಮಂದ್ರು, ಮಾಲ್ಯವಾನ್, ಸುಮಾಲಿ, ಮಾಲಿ, ಈ 3 ಜನ ಬ್ರಹ್ಮದೇವರ ವರದಿಂದ ಅವಧ್ಯರಾಗಿ ನಮ್ಮನ್ನೆಲ್ಲ ಕಾಡ್ತಾ ಇದ್ದಾರೆ. ದಯವಿಟ್ಟು ನೀವು ನಮ್ಮನ್ನ ಇವರಿಂದ ಕಾಪಾಡಬೇಕು ಅಂತ ಹೇಳಿದಾಗ ರುದ್ರದೇವರು ಹೇಳಿದ್ರಂತೆ, ವಿಷ್ಣುಂ ಶರಣ್ಯಂ ಶರಣಂ ಪ್ರಯಾಮಃ ಸ್ವಾಮೀಹಿನ ಶರ್ಮ ವಿಧಾಸ್ಯತೀತಿ. ನೋಡಿ, ವರ ಕೊಟ್ಟಿದ್ದು ಬ್ರಹ್ಮದೇವರು. ಬ್ರಹ್ಮದೇವರು ವರ ಕೊಟ್ಟ ಮೇಲೆ ಅದನ್ನ ಬ್ರಹ್ಮದೇವರೇ ಮುರಿಬೇಕು ಆ ವರವನ್ನ, ಇಲ್ಲಂದ್ರೆ ಬ್ರಹ್ಮದೇವರಿಗಿಂತ ಮೇಲಿರುವಂತಹ ವಿಷ್ಣು ಮುರಿಬೇಕು. ನಾನು ಅದನ್ನ ಮುರಿಲಿಕ್ಕೆ ಸರಿಯಾಗುದಿಲ್ಲ ಅದು. ಹಾಗಾಗಿ ನಾನು ಏನ್ ಮಾಡೋಣ, ನಾವೆಲ್ಲ ಸೇರಿ ವಿಷ್ಣುವನ್ನ ಶರಣು ಹೊಂದೋಣ ಅಂತ. ಈ ವರ ಶಾಪ ಎಲ್ಲ ಹೆಂಗೆ ಅಂತಂದ್ರೆ, ಯಾರು ವರ ಕೊಟ್ಟಿರ್ತಾರಲ್ಲ ಅವ್ರಿಗಿಂತ ಸೀನಿಯರ್ ಆ ಶಾಪವನ್ನ ವರವನ್ನ ಮುರಿಬೋದಂತ. ಅವ್ರಿಗಿಂತ ಜೂನಿಯರ್ ಆದವರಿಗೆ ಆ ಪರ್ಮಿಷನ್ ಇರುವುದಿಲ್ಲ ಅಂತ. ಮುಂದೆ ಬರ್ತದೆ, ಹನುಮಂತ ಬ್ರಹ್ಮಾಸ್ತ್ರವನ್ನು ಅದನ್ನು ನುಂಗಿ ಬಿಡ್ತಾನಂತ, ಅವನಿಗೇನಾಗುದೇ ಇಲ್ಲ ಅಂತ. ಯಾಕೆ ಅಂತಂದ್ರೆ ಬ್ರಹ್ಮದೇವರು ವಾಯುದೇವರು ಒಂದೇ ಕಕ್ಷೆಯಲ್ಲಿರೋರು. ಹಾಗಾಗಿ ಅವರೆಲ್ಲ ಅಣ್ಣ ತಮ್ಮಂದಿರಿದ್ದಂಗೆ ಬ್ರಹ್ಮದೇವರ ವರವನ್ನೂ ಕೂಡ ಮೀರುವಂತಹ ಶಕ್ತಿ ವಾಯುದೇವರಿಗಿದೆ. ಅದೇ ಬ್ರಹ್ಮದೇವರ ವರವನ್ನ ಮೀರುವ ಶಕ್ತಿ ಬೇರೆ ದೇವತೆಗಳಿಗೆ, ಇಂದ್ರನಿಗೆ, ಅವರಿಗೆಲ್ಲ ಇರುವುದಿಲ್ಲ. ಅದಕ್ಕೆ ಎಲ್ಲ ದೈತ್ಯರು ಬ್ರಹ್ಮದೇವರಿಂದಲೇ ವರ ಪಡಿತಿದ್ದಾರೆ. ಯಾಕೆ, ಇರುವರಲ್ಲಿ ದೇವತೆಗಳಿಗೂ ಒಡೆಯ. ಯಾರೋ ಸಣ್ಣ ಪುಟ್ಟ ಋಷಿಗಳಿಂದ ಎಲ್ಲ ಪಡೆದು ಬಿಟ್ರಂತೂ ದೇವತೆಗಳು ಬಂದ್ಬಿಟ್ರೆ ಆ ಋಷಿಗಳ ಶಾಪ ವರ ಎಲ್ಲ ಅದು ಹೋದಂಗೆ ಬೋಗಸ್, ಅದು ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ರೀತಿ ಬ್ರಹ್ಮ ವರದಿಂದ ಅವಧ್ಯರು ಈ 3 ಜನ, ಮಾಲ್ಯವಾನ್, ಸುಮಾಲಿ, ಮಾಲಿ, ಇವರನ್ನ ಸಂಹಾರ ಮಾಡಬೇಕು ಅಂತಂದ್ರೆ ಬ್ರಹ್ಮದೇವರ ಮೇಲ್ಕಕ್ಷೆಯಲ್ಲಿರುವ ವಿಷ್ಣುವನ್ನ ಶರಣು ಹೋಗೋಣ ಅಂತ ಹೇಳಿ ದುಗ್ಧಾಬ್ಧಿಶಯ್ಯಂ ಶರಣಂ ಪ್ರಪನ್ನಾಃ ಪುರುಚುಸ್ಸುರಾ ಪ್ರಾಂಜಲಯ ಪ್ರಣಮ್ಯ ಸುಕೇಶ ಸೂನೂನ್ ದಮಯಾದಿನಾಥ ಲೋಕಾನ್ ಸಪಾಲಾನ್ ಪರಿಪಾಲಯೇತಿ. ಆ ಕ್ಷೀರ ಸಮುದ್ರದಲ್ಲಿ ಮಲಗಿರುವಂತಹ ವಿಷ್ಣುವಿನ ಬಳಿ ಎಲ್ಲ ದೇವತೆಗಳು ಹೋಗ್ತಾರಂತೆ. ಹೋಗಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರಂತೆ. ಪ್ರಾರ್ಥನೆ ಮಾಡಿ, ಈ ಸುಕೇಶ 3 ಜನ ಅಣ್ಣ ತಮ್ಮಂದಿರಿದಾರಲ್ಲ, ಅವರಿಂದ ಬಹಳಷ್ಟು ಸಂಕಟವನ್ನ ಅನುಭವಿಸ್ಬಿಟ್ಟಿದ್ದೇವೆ. ಇನ್ನು ಸ್ವಲ್ಪ ಇವರು ಯುದ್ಧ ಜಾಸ್ತಿ ಮಾಡಿಬಿಟ್ರು ಅಂತಂದ್ರೆ ನಮ್ಮ ದೇವಲೋಕವನ್ನ ಅವರು ಕೈ ಕೊಟ್ಟು ನಾವು ಮನುಷ್ಯರಂತೆ ಭೂಲೋಕದಲ್ಲಿ ವೇಷ ಮರೆಸ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ಬರ್ತದೆ. ಆದ್ರಿಂದ ದಯವಿಟ್ಟು ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ವಿಷ್ಣುವನ್ನ ಕೇಳ್ತಾ ಇದ್ದಾರಂತೆ. ತೇರಾಕ್ಷಸ ರೂಕ್ಷಗಣ ಅವಾಪುಸ್ತಂ ಸಿಂಧುರೇಂದ್ರ ಇವ ಸಿಂಹರಾಜಂ. ಇಷ್ಟು ಕೇಳಿದ ತಕ್ಷಣ ವಿಷ್ಣು, ಆಗ್ಲಿ, ನಿಮಗೆ ಒಳ್ಳೇದಾಗ್ಬೇಕು, ನಿಮಗೆ ಒಳ್ಳೇದಾಗ್ತದೆ ಅಂತಂದ್ರೆ ನಾನು ಆ 3 ಜನನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿ ತಾನು ಹೊರಟಂತೆ. ಗರುಡಾರೂಢನಾಗಿ ವಿಷ್ಣು ತಾನು ಬಂದು ಅವ್ರ ಮುಂದೆ ನಿಲ್ತಾ ಇದ್ದಾನೆ. ತಂ ಸಿಂಧುರೇಂದ್ರ ಇವ ಸಿಂಹರಾಜಂ. ಒಂದು ಸಿಂಹವನ್ನ ಈ ಅನೇಕ ಬೇರೆ ಬೇರೆ ಮೃಗಗಳು ನಾವು ಸೋಲಿಸ್ತೇವೆ ಅಂತ ಹೋದ್ರೆ ಯಾವ ರೀತಿ ಆ ಸಿಂಹದ ಮುಂದೆ ಬೇರೆ ಯಾವ ಮೃಗಗಳ ಆಟವೂ ನಡೆಯೋದಿಲ್ವೋ ಆ ರೀತಿ ಸಿಂಹದಂತಿರುವ ವಿಷ್ಣುವನ್ನ ಈ ಎಲ್ಲ ಸಣ್ಣ ಸಣ್ಣ ರಾಕ್ಷಸರು ಹೋಗಿ ನಾವು ವಿಷ್ಣುವನ್ನ ಸೋಲಿಸ್ತೇವೆ ಅಂತ ಹೇಳಿ ಅವನ ಮೇಲೆ ಬೀಳ್ತಾ ಇದ್ದಾರಂತೆ. ಅವಾಗ
ಅವಾಪ್ಯನೇಷು ಶಲಭಾ ಯಥಾಗ್ನಿಂ ಯಥಾಜ್ಞಯ ಪೂರ್ಣಮಹೋ ಮಹಾಬ್ದಿಂ ಯಥಾಬ್ದಯ ಸಂಪ್ರಲಯಾರ್ಕತಾಪಂ ತಥಾ ಮಹೇಶಂ ಪಿಶಿತಾಶನಾಸ್ತೆ. ಯಾವ ರೀತಿ ಈ ದೀಪವನ್ನ ದೀಪದ ಹುಳ ಏನ್ ಮಾಡ್ತದೆ, ಇದೇನು ನನಗಿಂತ ಪ್ರಕಾಶ ಇದೆಯಲ್ಲ ಅಂತ ಹೇಳಿ ದೀಪವನ್ನೇ ನಾನು ತಿಂದು ಬಿಡ್ತೇನೆ ಅಂತ ಹೋಗ್ತದಂತೆ. ಆದ್ರೆ ಅದಕ್ಕೆ ಗೊತ್ತಿಲ್ಲ ದೀಪ ಅದಕ್ಕಿಂತ ದೊಡ್ಡದು, ಅದೇ ಇದನ್ನ ತಿಂದು ಹಾಕ್ತದೆ ಅಂತ ಹೇಳಿ. ಏನೋ ಬೆಂಕಿ ಉರಿತಾ ಇರ್ತದೆ, ಇದೇನು ನನಗಿಂತ ಜೋರಿದೆ ಅಲ್ಲ, ಇದನ್ನು ತಿಂದು ಬಿಡ್ತೇನೆ ನಾನು ಅಂತ ಹೋದ್ರೆ ಅದೇ ಸುಟ್ಟು ಭಸ್ಮ ಆಗಿ ಬಿಡ್ತದಂತೆ. ಅದೇ ರೀತಿ ಈ ಅಗ್ನಿ, ಆ ಹುಳವನ್ನ ತಿಂದ ಅಗ್ನಿ ತಾನೇ ಅಗ್ನಿ ಪ್ರಬಲ ಅಂತ ತಿಳ್ಕೊಂಡಿರ್ತದಂತೆ. ಆದ್ರೆ ಸಮುದ್ರಕ್ಕೆ ಹೋಗಿ ಇದೇನು ಸಮುದ್ರ ನನಗಿಂತ ದೊಡ್ಡದಿದೆ ಅಂತ ಹೇಳಿ ಅಗ್ನಿ ಸಮುದ್ರವನ್ನ ತಿನ್ಲಿಕ್ಕೆ ಹೋದ್ರೆ ಸಮುದ್ರ ಆ ಅಗ್ನಿಯನ್ನೇ ತಿಂದು ಬಿಡ್ತದೆ. ಹಾಗಾದ್ರೆ ಸಮುದ್ರ ದೊಡ್ಡದೇನು ಕೇಳಿದ್ರೆ ಆ ಸಮುದ್ರ ನಾನು ಸೂರ್ಯನನ್ನೇ ತಿಂದು ಬಿಡ್ತೇನೆ ಅಂತ ಹೋದ್ರೆ ಆ ಪ್ರಳಯ ಕಾಲದ ಸೂರ್ಯ ಸ್ಫೋಟ ಆಗ್ತದೆ. ಆ ಸ್ಫೋಟ ಆದಾಗ ಇಡೀ ಜಗತ್ತು ಸುಟ್ಟು ಹೋಗಿ ಬಿಡ್ತದಂತೆ. ಈ ಸಮುದ್ರ ಎಲ್ಲ ಯಾವ ಲೆಕ್ಕನೂ ಅಲ್ಲ. ಹೀಗಾಗಿ ಇಡೀ ಸಮುದ್ರ ಆ ಸೂರ್ಯನ ಕಿರಣಕ್ಕೆ, ಆ ಪ್ರಳಯ ಕಾಲದ ಸೂರ್ಯನ ಕಿರಣಕ್ಕೆ ಪೂರ್ತಿ ಬತ್ತಿ ಹೋಗಿಬಿಡ್ತದೆ. ಆ ರೀತಿ ಯಾವ ರೀತಿ ಶಲಭಗಳು ಅಂದ್ರೆ ಈ ಮಿಂಚು ಹುಳ ಅಗ್ನಿಗೆ ಹೋಗಿ ಆಹುತಿ ಹಾಕ್ತದೋ ಅದೇ ರೀತಿ ಈ ಎಲ್ಲ ದೈತ್ಯರು ಹೋಗಿ ವಿಷ್ಣುವನ್ನ ಆಕ್ರಮಣ ಮಾಡ್ಲಿಕ್ಕೆ ಹೋಗಿ ತಾವೇ ಸುಟ್ಟು ಬೂದಿ ಆದ್ರು. ಯಾವ ರೀತಿ ಅಗ್ನಿ ಸಮುದ್ರವನ್ನ ನುಗ್ತೇನೆ ಅಂತ ಹೋದ್ರೆ ಅದು ಆರಿ ನೀರಾಗಿ ಹೋಗ್ತದೋ ಅದೇ ರೀತಿ ಎಲ್ಲ ದೈತ್ಯರು ಸಮುದ್ರದಂತಿರುವ ವಿಷ್ಣುವನ್ನ ತಾವು ನುಂಗ್ತೇವೆ ಅಂತ ಹೋಗಿ ಅವರೆಲ್ಲ ನೀರಾಗಿ ಸತ್ತು ಹೋದ್ರು ಅಂತ. ಯಾವ ರೀತಿ ಸಮುದ್ರ ಆ ಪ್ರಳಯ ಕಾಲದ ಸೂರ್ಯನ ಪ್ರಕಾಶಕ್ಕೆ ಬತ್ತಿ ಹೋಗ್ಬಿಡ್ತದೋ ಅದೇ ರೀತಿ ಈ ಸಮುದ್ರದಂತಿರುವ ರಾಕ್ಷಸರೆಲ್ಲರೂ ಕೂಡ ಆ ಪ್ರಳಯ ಕಾಲದ ಸೂರ್ಯನಂತಿರುವ ಆ ವಿಷ್ಣುವನ್ನ ತಾವು ಆಕ್ರಮಣ ಮಾಡ್ತೀವಿ ಅಂತ ಹೋಗಿ ಎಲ್ಲರೂ ಕೂಡ ಸುಟ್ಟು ಭಸ್ಮರಾದ್ರು. ಈ ರೀತಿ ಅಂದ್ರೆ ಈ ರಾಕ್ಷಸ ಸೈನ್ಯ ಎಲ್ಲ ಸಾಯ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಅಷ್ಟೊತ್ತಿಗೆ ಇವರು 3 ಜನ ಉಳ್ಕೊಂಡಿದ್ದಾರೆ, ಮಾಲಿ, ಸುಮಾಲಿ, ಮಾಲ್ಯವಾನ್. ಅದರಲ್ಲಿ ಮಾಲಿ ತನ್ನ ಬಲವನ್ನು ಪ್ರದರ್ಶನ ಮಾಡ್ತೇನೆ ದೇವ್ರ ಮುಂದೆ ಅಂತ ಹೋಗಿ ನಾನು ಯುದ್ಧ ಮಾಡ್ತೇನೆ ಅಂತ ಹೇಳಿ ಆ ವಿಷ್ಣುವಿನೊಟ್ಟಿಗೆ ಯುದ್ಧಕ್ಕೆ ಇಳಿತಾನಂತೆ. ವಿಷ್ಣು ಚಿತ್ವಾ ಶಿರಃ ಪಕ್ವ ಫಲಂ ಯಥೇಶಃ. ಅನಾಯಾಸವಾಗಿ ಯಾವ ರೀತಿ ಒಂದು ಮಾವಿನ ಹಣ್ಣು ಹಿಂಗೆ ಮರದಲ್ಲಿ ಜೋತಾಡ್ತಿರ್ತದೆ, ಅದು ಕೈಗೆ ಸಿಗ್ತದೆ ಮಾವಿನ ಹಣ್ಣು, ಅಂತ ಹಣ್ಣನ್ನ ಹಿಂಗೆ ತಿರುಗಿಸಿ ತೆಗೆದು ಬಿಡ್ತೇವಲ್ಲ, ಆ ರೀತಿ ಆ ಮಾಲಿಯ ತಲೆಯನ್ನ ಹಿಂಗೆ ತಿರುಗಿಸಿ ವಿಷ್ಣು ಬೇರ್ಪಡಿಸ್ಬಿಟ್ಟ ಅಂದ್ರೆ ಅಲ್ಲಿಗೆ ಮಾಲಿಯ ಕಥೆ ಮುಗಿದು ಬಿಡ್ತದೆ. ಇದನ್ನ ನೋಡಿ ಬ್ರಹ್ಮದೇವರ ವರ ಇದ್ರೂ ಆ ಮಾಲಿಯನ್ನ ವಿಷ್ಣು ಕೊಂದು ಬಿಟ್ಟ ಅಂತ ನೋಡಿರುವ ಈ ಸುಮಾಲಿ ಮತ್ತು ಮಾಲ್ಯವಾನ್ ಇಬ್ರು ಹೆದರಿ ತಮ್ಮ ಸೈನ್ಯವನ್ನು ಹಿಡ್ಕೊಂಡು ಓಡಿ ಹೋಗ್ಬಿಡ್ತಾರೆ. ಲಂಕೆ ಏನೇನಿತ್ತು ಅವ್ರದ್ದು ಸಾಮ್ರಾಜ್ಯ ಎಲ್ಲ ಬಿಟ್ಟು ಓಡಿ ಪಾತಾಳಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಅಷ್ಟೊತ್ತಿಗೆ ಈ ಸುಮಾಲಿ, ಮಾಲ್ಯವಾನ್ ಇಬ್ರು ಉಳ್ಕೊಂಡಿದ್ದಾರೆ. ಮಾಲಿ ಸತ್ತಿದ್ದನ್ನ ಕಣ್ಣಾರೆ ನೋಡ್ಬಿಟ್ರು ವಿಷ್ಣುವಿನ ಕೈಯಲ್ಲಿ ನಮ್ಮ ಕೈಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ, ವಿಷ್ಣುವನ್ನ ಸೋಲಿಸ್ಬೇಕು ಅಂತಂದ್ರೆ ಏನಾದ್ರೂ ಉಪಾಯ ಮಾಡ್ಬೇಕು ನಾವು ಅಂತ ಹೇಳಿ ತತಸ್ಸುಮಾಲಿ ಸುರಸೂದನ ಸ್ಯಾತ್ ದೌಹಿತ್ರ ಇತ್ಯುಗ್ರ ಮನೋರಥೇನ ರಸಾತಲಾತ್ ಪ್ರಾಪ್ಯ ರಸಾಂ ನಿನಾಯ ಪುಲಸ್ತ್ಯ ಪುತ್ರಾಂತಿ ಕಮಾತ್ಮ ಪುತ್ರೀಂ. ಅಷ್ಟೊತ್ತಿಗೆ ಈ ಸುಮಾಲಿ ಇದ್ನಲ್ಲ, ಯಾರು ಮಕ್ಕಳಿಲ್ಲ ಅವನಿಗೆ, ಗಂಡು ಮಕ್ಕಳಿದ್ರೆ ನನಗಿಂತ ಪರಾಕ್ರಮಿ ಆಗ ನೀನು ಅಂತ ಹೇಳಿ ಅವನನ್ನು ಯುದ್ಧಕ್ಕೆ ಕಳಿಸ್ಬೋದಿತ್ತು. ಅವನಿಗೆ ಗಂಡು ಮಕ್ಕಳಿಲ್ಲ, ಒಬ್ಬಳು ಹೆಣ್ಣು ಮಗಳಿದ್ಲಂತೆ. ಆ ಹೆಣ್ಣು ಮಗಳನ್ನ ತಗೊಂಡು ಹೋಗಿ ಪುಲಸ್ತ್ಯರ ಹತ್ರಕ್ಕೆ ಬಿಟ್ಟು ಬಿಡ್ತಾನೆ. ಅವಳೇ ಕೈಕಸಿ ಅಂತ. ಈ ಪುಲಸ್ತ್ಯರ ಮಗನಾದಂತಹ ವಿಶ್ರವಸ್ ಅವನು ತಪಸ್ಸು ಮಾಡುವಾಗ ಈ ಕೈಕಸಿಯನ್ನ ಆ ವಿಶ್ರವಸ್ಸಿನ ಹತ್ರ ಬಿಡ್ತಾರೆ. ಆ ವಿಶ್ರವಸ್ಸಿಗೂ ಕೈಕಸಿಗೂ ಮದುವೆ ಆಗ್ತದಂತೆ. ಹಿಂಗಾಗಿ ವಿಶ್ರವಸ್ಸಿಗೂ ಕೈಕಸಿಗೂ ಮದುವೆ ಆಗ್ತದೆ. ಅವರಿಬ್ಬರಿಂದ ಹುಟ್ಟುವ ಮಗ ಇದಾನಲ್ಲ, ಅವನು ಆ ದೇವತೆಗಳನ್ನೆಲ್ಲ ಜಯಿಸ್ಬೇಕು. ಯಾವ ದೇವತೆಗಳು ವಿಷ್ಣುವಿನ ಸಪೋರ್ಟ್ ತಗೊಂಡು ಬಂದು ನಮ್ಮನ್ನೆಲ್ಲ ಸೋಲಿಸಿದ್ರಲ್ಲ, ಆ ದೇವತೆಗಳನ್ನ ಈ ನನ್ನ ದೌಹಿತ್ರ ಅಂದ್ರೆ ನನ್ನ ಮಗಳ ಮಗ ಅವ್ರನ್ನೆಲ್ಲ ಸಂಹಾರ ಮಾಡಬೇಕು, ಅಂಥ ಮಗನನ್ನ ಹೆರಬೇಕು ನೀನು ಅಂತ ಹೇಳಿ ಕೈಕಸಿಗೆ ಹೇಳಿ ಆ ವಿಶ್ರವಸ್ ಮುನಿಗಳ ಬಳಿ ಕಳಿಸ್ತಾರಂತೆ. ವಿಶ್ರವಸ್ ಮುನಿಗೆ ಮತ್ತೆ ಕೈಕಸಿಗೆ ಮದುವೆ ಆಗ್ತದೆ. ಮದುವೆ ಆದ್ರೆ ಲಾವಣ್ಯ ಪಣ್ಯೇನ ಮನೋ ಮಹರ್ಷೇ ಕೃತ್ವಾ ಸುತಾನ ಪಚಕೈಕಸೀಸಾ ದಶಾನನಂ ಪ್ರಾಗಥ ಕುಂಭಕರ್ಣಂ ವಿಭೀಷಣಂ ಶೋರ್ಪನಖೀಮುಪಾಂತ್ಯಾಂ. ಆ ಕೈಕಸಿಗೂ ವಿಶ್ರವಸ್ ಮುನಿಗಳಿಗೂ 4 ಜನ ಮಕ್ಕಳು ಹುಟ್ಟುತ್ತಾರಂತೆ. ಅದರಲ್ಲಿ ಮೊದಲನೆಯವನು ದಶಾನನ, 10 ತಲೆ ಇತ್ತಂತೆ ಹುಟ್ಟಬೇಕಾದ್ರೆ ಅವನಿಗೆ. ಹಂಗಾಗಿ ಈ 10 ತಲೆ ರಾವಣನಿಗೆ ಆಮೇಲೆ ಬಂದಿದ್ದಲ್ಲ, ಮೊದಲಿಂದ ನ್ಯಾಚುರಲ್ ಆಗಿ ಹುಟ್ಟಬೇಕಾದ್ರೆ ಇದ್ದಂತಹ 10 ತಲೆಗಳು. ಅದರಿಂದ ಅವನಿಗೆ ದಶಾನನ ಅಂತ ಹೆಸರಿಟ್ರು. ಇನ್ನು ರಾವಣ ಅಂತ ಹೆಸರು ಬಂದಿಲ್ಲ ಅವನಿಗೆ. ದಶಾನನಂ ಪ್ರಾಗಥ ಕುಂಭಕರ್ಣಂ, ಮೊದಲು ದಶಾನನ ಹುಟ್ಟಿದಂತೆ. ಆಮೇಲೆ ಕುಂಭಕರ್ಣ ಹುಟ್ಟಿದ. ಸ್ವಲ್ಪ ಮಡಿಕೆಯಂತೆ ಕಿವಿಗಳಂತೆ, ಉದ್ದುದ್ದದ ಮಡಿಕೆ ಬರ್ತದಲ್ಲ ಆ ರೀತಿ ಕಿವಿ ಆದ್ರಿಂದ ಕುಂಭಕರ್ಣ ಅಂತ ಹೆಸರಿಟ್ರಂತೆ. 3ನೇಯವಳು ಶೂರ್ಪನಖಿ ಅಂತ. ಶೂರ್ಪ ಅಂತಂದ್ರೆ ನಾವು ಮೊರ, ಆ ಮೊರದಂತೆ ಅವಳ ಉಗುರಿತ್ತು ಅಂತ.
ಉಗುರು ಅಂತಂದ್ರೆ ಮೊರದಂಗೆ ಎದುರುಗಡೆ ಹಿಂಗೆ ಅಗಲ ಇರಬಾರ್ದು, ಅದ್ ನೋಡ್ಲಿಕ್ಕೆ ಚಂದ ಕಾಣೋದಿಲ್ಲ. ಆದ್ರೆ ಅವಳು ಉಗುರು ಸ್ವಲ್ಪ ನೋಡ್ಲಿಕ್ಕೆ ಎದುರುಗಡೆಯಿಂದ ಅಗಲ ಇತ್ತು, ಅವಳಿಗೆ ಶೂರ್ಪಣಖಿ ಅಂತಾನೆ ಹೆಸರಿಟ್ಬಿಟ್ರು ಅಂತ. ಆಮೇಲೆ ಕೊನೆಗೆ ಹುಟ್ಟಿದವನು ವಿಭೀಷಣ, ಶತ್ರುಗಳಿಗೆ ಭಯವನ್ನುಂಟು ಮಾಡುವವನಾದ್ರಿಂದಾಗಿ ಅವನಿಗೆ ವಿಭೀಷಣ ಅಂತ ಹೆಸರು ಬಿಟ್ರು. ಹೀಗಾಗಿ ಆ ಪೌಲಸ್ತ್ಯ ಮುನಿಗಳ ಮಗ ವಿಶ್ರವಸ್ ಮುನಿಗೂ ಸುಮಾಲಿಯ ಮಗಳು ಕೈಕಸಿಗೂ ಹುಟ್ಟಿದಿರುವ ಮಕ್ಕಳು 4 ಜನ, ದಶಾನನ, ಕುಂಭಕರ್ಣ, ಶೂರ್ಪಣಖಿ ಮತ್ತು ವಿಭೀಷಣ ಅಂತ ಹೇಳಿ 4 ಜನ ಮಕ್ಕಳನ್ನ ಪಡಿತಾಳೆ. ಯಾವತ್ತು ಮಕ್ಕಳನ್ನ ಪಡಿಬೇಕಾದ್ರೆ ನಮ್ಮ ಮನಸ್ಸಿನ ಭಾವನೆ ಚಲೋ ಇರ್ಬೇಕಂತ. ನಮಗೆ ವಂಶೋದ್ಧಾರಕನಾದಂತಹ ಒಳ್ಳೆ ಮಗು ಹುಟ್ಟಬೇಕು ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಇರ್ಬೇಕಂತೆ. ಹುಟ್ಟಬೇಕಾದ್ರೆ ಕೆಟ್ಟ ಭಾವನೆ ಇದ್ರೆ, ಈಗ ಸುಮಾಲಿ ಎಲ್ಲ ಪ್ರಿಪೇರ್ ಮಾಡಿ ಕಳಿಸಿದ್ದಾನೆ, ದೇವತೆಗಳನ್ನು ಗೆದ್ದು ನಮ್ಮ ದ್ವೇಷ ನಮ್ಮ ಸೇಡನ್ನ ತೀರಿಸ್ಕೊಳ್ಳುವಂತಹ ಮಗ ಹುಟ್ಟಬೇಕು ಅಂತ ಹೇಳಿ ಕೈಕಸಿಗೆ ತಲೆಯಲ್ಲಿ ತುಂಬಿ ಕಳಿಸಿದ್ದಾನೆ. ಕೈಕಸಿಗೂ ಅದೇ ಆಸೆ ಇತ್ತಂತೆ, ಆ ಮಕ್ಕಳು ಹುಟ್ಟುತ್ತಾರೆ, ಅವರನ್ನ ಅದೇ ರೀತಿ ಬೆಳೆಸ್ತಾಳಂತವಳು. ವಿಲೋಕ್ಯ ಧನ್ಯಂ ಧನದಂ ಸಪತ್ನ್ಯಾ ಸುತಂ ಸ್ವಮಾತ್ರ ಪ್ರತಿಚೋದಿತಾಸ್ತೆ. ಅವಳು ಕೈಕಸಿ ಏನ್ ಮಾಡೋಳು, ಈ ವಿಶ್ರವಸ್ ಮುನಿಗಳ ಇನ್ನೊಬ್ಬಳು ಹೆಂಡತಿ ಸುಗಾತ್ರಿ, ಭರದ್ವಾಜರ ಮಗಳು, ಅವಳ ಮಗ ಕುಬೇರ ಅಲ್ಲ, ಆ ಕುಬೇರನ್ನ ತೋರಿಸಿ ಮಕ್ಕಳಿಗೆ ಹೇಳೋದಂತ, ನೋಡು ನೋಡು ಅವನು ಹೆಂಗೆ ಬೆಳೆದಿದ್ದಾನ ನೋಡು, ಅವನನ್ನೂ ಮೀರಿಸಿ ನೀವು ಬೆಳೆಯುವಂಗ ಆಗ್ಬೇಕು. ಈ ಮಕ್ಕಳಿಗೆ ನಾವು ಹೇಳ್ತೇವಲ್ಲ, ಅವನು ಅಷ್ಟು ಪರ್ಸೆಂಟೇಜ್ ತೆಗೆದ ನಿನಗೆ ತೆಗಿಲಿಕ್ಕೆ ಆಗಿಲ್ಲೇನು ಅಂತ ಹೇಳ್ತೇವಲ್ಲ, ಇದನ್ನ ಮಾಡಬೇಡ್ರಿ ಅಂತ. ಯಾಕೆ, ಅದು ಏನೋ ದ್ವೇಷ ಬೆಳೆದು ಬಿಡ್ತದೆ. ರಾವಣನನ್ನ ಕುಂಭಕರ್ಣನನ್ನೆಲ್ಲ ಬೆಳೆಸಿದ್ದು ಹಿಂಗೆ, ಏನು ಅವನಿದಾನಲ್ಲ ಅವನನ್ನು ಮೀರಿಸ್ಬೇಕು ನೀವು, ಅವನನ್ನ ಸೆದೆಬಡಿದು ಅವನಿಗಿಂತ ಎತ್ತರ ಅಂತ 4 ಜಗತ್ತಿಗೆ ತೋರಿಸ್ಬೇಕು ನೀವು, ಆ ರೀತಿ ಬೆಳಿಬೇಕು ಅಂತ ಹೇಳಿ ಅವಳು ಹೇಳ್ತಿದ್ಲಂತೆ. ಹಾಗಾಗಿ ಏನ್ ಮಾಡ್ಬೇಕು ನೀವು, ಅವನಷ್ಟು ಬೆಳಿಬೇಕು ಅಂತಂದ್ರೆ, ಅವನು ತಪಸ್ ಮಾಡಿದ ಅವಾಗ ಬ್ರಹ್ಮದೇವರಿಗೆ ಖುಷಿ ಆಯ್ತು, ಅವನಿಗೆ ಉತ್ತರ ದಿಗದೀಶ್ವರತ್ವವನ್ನು ಕೊಟ್ಟರಲ್ಲ, ನೀವು ತಪಸ್ ಮಾಡ್ರಿ. ತಪಸ್ಯ ತಿಷ್ಠನ್ ಅತಿನಿಷ್ಠ ವೀರ್ಯಾ ಸಹೋದರ ದಿವ್ಯ ಸಮಾಯುತಂಚ. 3 ಜನ ಸಹೋದರರಿಗೆ ಹೇಳಿದ್ಲಂತವಳು, ನೀವು ಹೋಗಿ ತಪಸ್ಸನ್ನ ಆಚರಣೆ ಮಾಡ್ರಿ ಅಂತ ಹೇಳಿದಾಗ ಎಲ್ಲರೂ ಕೂಡ ತಪಸ್ಸಿ ಕೂತಿದಾರಂತೆ. ಅದರಲ್ಲಿ ರಾವಣ ಆಹಾರಹೀನ ಸತತಂ ದಶಾಸ್ಯ ಸಸಾಹಸ ದಷ್ಟ ಸಹಸ್ರಕಾಂತೆ ಏಕೈಕ ಮುತ್ಕೃತ್ಯ ಶಿರಶರೀರಾತ್ ಜಜ್ವಲ್ಯಮಾನೇ ಜ್ವಲನೆ ಜುಹಾವ. ಆ ದಶಾನನ ತಪಸ್ಸು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಅವನು ಬಹಳ 8,000 ವರ್ಷ ತಪಸ್ಸು ಮಾಡಿದಂತೆ. ಏನು ಬ್ರಹ್ಮದೇವರು ಒಲಿಲಿಲ್ಲ. ಅದಾದ್ಮೇಲೆ ತಪಸ್ಸನ್ನ ಸ್ವಲ್ಪ ಘೋರ ಮಾಡಿದ, ಇನ್ನಷ್ಟು ತಪಸ್ಸನ್ನ ಘೋರ ಮಾಡಿದಂತೆ. ಏನ್ ಮಾಡಿದ, ಆಹಾರಹೀನ, ಸ್ವಲ್ಪವೂ ಆಹಾರವನ್ನ ಸ್ವೀಕಾರ ಮಾಡದೆ 1 ವರ್ಷಕ್ಕೆ ತನ್ನ 1 ತಲೆಯನ್ನ ಕಡಿದು ತಾನು ಅಗ್ನಿಯಲ್ಲಿ ಹೋಮ ಮಾಡ್ತಿದ್ದಂತೆ. 1 ವರ್ಷ ಮುಗೀತು, 10,000 ವರ್ಷ. ಸಸಾಹಸಾತ್ 8,000 ಏಕೈಕ ಮುತ್ಕೃತ್ಯ ಶಿರಶರೀರಾತ್. 1,000 ವರ್ಷಕ್ಕೆ 1 ತಲೆ ಅಂತ. ಆ ಲೆಕ್ಕದಲ್ಲಿ 10,000 ವರ್ಷ ತಪಸ್ಸು ಮಾಡಿದ. 9,000 ವರ್ಷ ಆಯ್ತು, 9 ತಲೆಗಳನ್ನ ಕಡಿದು ಅಗ್ನಿಯಲ್ಲಿ ಹಾಕಿದಾನೆ. 10,000 ವರ್ಷ ತಪಸ್ಸು ಮುಗಿದ ಮೇಲೆ 10ನೇ ತಲೆಯನ್ನ ಕಡಿದು ಇನ್ನು ಹಾಕುದು ಅಂತ. 10,000 ವರ್ಷದ ತಪಸ್ಸು ಮುಗಿತದೆ, 10ನೇ ತಲೆಯನ್ನ ಕಡಿಬೇಕು ಅಂತ ಅವನು ಕೈಯಿಂದ ಖಡ್ಗವನ್ನು ಎತ್ತುತ್ತಾನಂತೆ. ಪೂರ್ಣೇ ಸಮಾನಾಂ ದಶಮೇ ಸಹಸ್ರೇ ಚಿಕರ್ತಿಷುಂ ತಂ ದಶಮಂ ಶಿರಶ್ಚ ಮಾಮೇತಿ ಧಾತ ವಿನಿವಾರ್ಯ ತಾತ ವರಂ ವೃಣೀಶ್ವೇತಿ ಹಸಂಜಗಾದ. ಅವನು ಖಡ್ಗ ಎತ್ತಿದಾನಂತೆ. ಅಷ್ಟೊತ್ತಿಗೆ ಬ್ರಹ್ಮದೇವರು ಬಂದು, ಸಾಕಪ್ಪ ಮಾಮ, ಬೇಡ, ಇದನ್ನೂ ಕಡಿದು ಹಾಕಿ ಬಿಡಬೇಡ, ನೀನು ಜೀವಂತವಾಗಿ ಉಳಿಬೇಕಲ್ಲ, ನೀನು ಜೀವಂತವಾಗಿ ಉಳಿಬೇಕು ಅಂದ್ರೆ ಈ 10ನೇ ತಲೆ ಬೇಕು. ಹಾಗಾದ್ರೆ ನೀನು ಈ 10ನೇ ತಲೆಯನ್ನು ಕಡಿಬೇಡ, ನಾನು ಪ್ರಸೀದ, ನಿನ್ಗೆ ಬಹಳ ಸಂತೋಷ ಆಗಿದೆ ನಿನ್ನ ಮೇಲೆ, ವರವನ್ನು ಕೇಳಪ್ಪ ಅಂತ ಹೇಳಿದಾಗ ಅವನಿಗೆ ಗೊತ್ತು, ಬ್ರಹ್ಮದೇವರು ಕೇಳಿದ್ರೆ ಅವಧ್ಯತ್ವ ವರ ಕೊಡೋದಿಲ್ಲ, ನಾನು ಸಾಯ್ಬಾರ್ದು ಅಂತ ಹೇಳಿದ್ರೆ ಬ್ರಹ್ಮದೇವರು ಸಾಯ್ಬಾರ್ದು ಅನ್ನೋ ವರ ಯಾರಿಗೂ ಕೊಡೋದಿಲ್ಲ. ಮೊದ್ಲೆಲ್ಲ ಇಸ್ಕೊಂಡು ಬಹಳ ಸಮಸ್ಯೆ ಆಗ್ಬಿಟ್ಟಿದೆ, ಹಂಗಾಗಿ ಸಾಯ್ಬಾರ್ದು ಅನ್ನೋ ವರವನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳು ಅಂತ ಕೇಳ್ತಾನೆ ಬ್ರಹ್ಮದೇವರು ಅಂತ ಗೊತ್ತಿದ್ದು ಅವನು ಹೇಳ್ತಾನಂತೆ. ಸುರಾಸುರೈರಪ್ಯಹಿ ಯಕ್ಷ ರಕ್ಷ ಪತತ್ರಿಭಿಃ ಕಶ್ಚಿದವಧ್ಯ ಭಾವಂ ದದೌ ಪ್ರರೋಹಂಚ ಹುತಾನನಾಂ ಸವೀರವರ್ಯಾಯ ವರಂ ವಿರಿಂಚಃ. ಅವನು ಕೇಳ್ತಾನಂತೆ, ಸುರರು ಅಸುರರು, ದೇವತೆಗಳು ದಾನವರು, ನಾಗರು, ಯಕ್ಷ, ರಾಕ್ಷಸರು, ಇವ್ರು ಯಾರು ಕೂಡ ಯಾವ ಆಯುಧಗಳಿಂದಲೂ ಕೂಡ ನನ್ನನ್ನ ಸಂಹಾರ ಮಾಡ್ಲಿಕ್ಕಾಗಬಾರದು, ಈ ರೀತಿ ವರವನ್ನ ಕೊಡು ಅಂತ ಹೇಳಿ ಬ್ರಹ್ಮದೇವರ ಹತ್ರ ಕೇಳ್ತಾನಂತೆ. ಅಷ್ಟೇ ಅಲ್ಲ, 10 ತಲೆ ಕೊಟ್ಟಿದ್ನಲ್ಲ ಅದನ್ನು ಕೊಡು ಅಂತ ಕೇಳಿದ್ದಂತೆ. 10 ತಲೆಯನ್ನ ಏನು ತಾನು ಹೋಮ ಮಾಡಿದ್ದ ಆ 10 ತಲೆಯೂ ವಾಪಸ್ ಬರ್ತದಂತೆ. ಹಾಗಾಗಿ ಆ ದಶಾನನ ಅನ್ನೋ ಹೆಸರು ಉಳಿತದೆ ಅವನಿಗೆ, ದಶಾಸ್ಯ ಅಂತ ಹೇಳಿ. ಇಷ್ಟು ವರವನ್ನು ಪಡಿತಾನಂತೆ. ಅದರಲ್ಲಿ ಈ ಸಣ್ಣ ಸಣ್ಣ ಜಂತುಗಳು, ಕಪಿಗಳು, ಮನುಷ್ಯರು ಇವ್ರನ್ನೆಲ್ಲ ಬಿಟ್ಬಿಟ್ಟಿದಂತೆ. ಯಾಕೆ, ಈ ಮನುಷ್ಯರು ನನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ, ದೇವತೆಗಳು ಅಸುರರು ದೈತ್ಯರೇ ಏನು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಈ ಮನುಷ್ಯರೆಲ್ಲ ಕ್ಷುಲ್ಲಕ, ನನಗೆ
ಅವರಿಂದ ಸಾಯ್ಬಾರ್ದು ಅಂತ ಏನ್ ಪ್ರತ್ಯೇಕ ವರ ಕೇಳಬೇಕೇನ್ ನಾನು ಅಂತ ಹೇಳಿ ಅಸಡ್ಡೆಯಿಂದ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ರಾವಣ ಏನು ವರ ಕೇಳಿರ್ಲಿಲ್ಲ ಅಂತ, ಈ ಮನುಷ್ಯರಿಂದ ಸಾಯ್ಬಾರ್ದು ಅಂತ. ಹಿಂಗಾಗ್ತದೆ, ಇಷ್ಟಾಗ್ತದೆ. ಇಷ್ಟು ವರವನ್ನ ರಾವಣ ಪಡಿತಾನಂತೆ. ಕುಂಭಕರ್ಣ ಇನ್ನೂ ಘೋರ ತಪಸ್ಸನ್ನ ಆಚರಿಸ್ತಾನಂತೆ. ದ್ವಂದ್ವಾಖ್ಯ ದುಃಖಂ ಸಹಮಾನ ಉಗ್ರಹ ಸ ಕುಂಭಕರ್ಣ ತಪಸಾಚಿರೇಣ ದೇವ್ಯಾ ತದಾ ಭ್ರಂಶಿತ ಗೀ ಸುರಾರ್ಥಂ ಸುಪ್ತಿಶ್ಚಿರಾಯಾಸ್ತು ಮಮಯತ್ಯವೋಚತ್. ಆದ್ರೆ ಕುಂಭಕರ್ಣನ ತಪಸ್ಸು ಒಂದು ರೀತಿ ವ್ಯರ್ಥ ಆಗಿಬಿಡ್ತದೆ. ಯಾಕೆ? ಕುಂಭಕರ್ಣ ತಪಸ್ಸು ಮಾಡಿದ, ಅವನು ತಪಸ್ಸು ಮಾಡಿದನಂತೆ. ಬ್ರಹ್ಮದೇವರು ಎದುರುಗಡೆ ಇದಾರಂತೆ. ಬ್ರಹ್ಮದೇವರು ಎದುರುಗಡೆ ಇರಬೇಕಾದ್ರೆ ದೇವತೆಗಳೆಲ್ಲ ಈ ರಾವಣ ತಪಸ್ಸು ಮಾಡಿ ವರ ಪಡೆದಿದ್ದಾನೆ ಈಗಾಗ್ಲೇ. ಈ ಕುಂಭಕರ್ಣನಿಗೂ ಅಂತಹ ವರ ಸಿಕ್ಕಿಬಿಡ್ತು ಅಂತಂದ್ರೆ ಇವರಿಬ್ರು ಸೇರಿ ಎಷ್ಟು ಜಗತ್ತನ್ನ ಹಾಳು ಮಾಡ್ಲಿಕ್ಕಿಲ್ಲ. ಅದಕ್ಕಾಗಿ ಸರಸ್ವತಿಯನ್ನ ಪ್ರಾರ್ಥನೆ ಮಾಡ್ಕೊಂಡಂತ ದೇವತೆಗಳೆಲ್ಲ, ಸರಸ್ವತಿ ನೀನೇ ಏನಾದ್ರೂ ಮಾಡ್ಬೇಕಮ್ಮ ಅಂತ ಹೇಳಿ. ಆ ಸರಸ್ವತಿ ತಾನು ಆ ಕುಂಭಕರ್ಣನ ನಾಲಿಗೆ ಮೇಲೆ ಹೋಗಿ ಕೂತ್ಲಂತ. ಅವನು ಏನ್ ಕೇಳಬೇಕಿತ್ತು? ಅವನು ವರ ಕೇಳಬೇಕು ಅನ್ಕೊಂಡಿದ್ದಂತೆ ಎಲ್ಲ ದೇವತೆಗಳು ಸತ್ತು ಹೋಗ್ಬೇಕು ಅಂತ. ಅಂದ್ರೆ ನಿರ್ದೇವತ್ವಂ ದೇಹಿ ಅಂತ ಕೇಳಬೇಕು ಅನ್ಕೊಂಡಿದ್ದ ಅವನು. ಅವನು ಪಾಪ ಕೇಳಬೇಕಾದ್ರೆ ಆ ಸರಸ್ವತಿ ನಾಲ್ಗೆನ ಸ್ವಲ್ಪ ಟ್ವಿಸ್ಟ್ ಮಾಡಿಬಿಡ್ತಾಳೆ. ನಿರ್ದೇವತ್ವಂ ಹೋಗಿ ನಿದ್ರಾವತ್ವಂ ಅಂತ ಆಗಿಬಿಡ್ತದೆ. ಅವನು ಅದನ್ನ ಕರೆಕ್ಷನ್ ಮಾಡೋ ಅಷ್ಟೊತ್ತಿಗೆ ಬ್ರಹ್ಮದೇವರು ತಥಾಸ್ತು ಅಂತ ಅಂದ್ಬಿಟ್ರು. ಹಂಗಾಗಿ ನಿರ್ದೇವತ್ವಂ ಅಂತ ಕೇಳಿಕ್ ಹೋಗಿ ನಿದ್ರಾವತ್ವಂ ಅಂತ ಕೇಳಿಬಿಟ್ಟ ಅವನು. ಹಂಗಾಗಿ ಇಡೀ ಜೀವನ ಪೂರ್ತಿ ಆರಾಮಾಗಿ ನಿದ್ದೆ ಹೊಡೆಯೋಗ ಆಯ್ತು ಅವನು ಅಂತ. ಅಂದ್ರೆ ನಾವು ರೆಸ್ಟ್ ತಗೊಳ್ಳಿಕ್ಕೆ ಅಂತ ನಿದ್ದೆ ಮಾಡ್ತೀವಿ, ಅವನು ನಿದ್ದೆ ಮಾಡಿದ ಮೇಲೆ ನಿದ್ದೆಯಿಂದ ಎದ್ದು ರೆಸ್ಟ್ ತಗೊಳ್ಳುವಂತ ಪರಿಸ್ಥಿತಿ ಬರ್ತದೆ ಅವನಿಗೆ ಅಂತ. ಅಂದ್ರೆ ಅಷ್ಟು ನಿದ್ದೆ ಅಂತ, ಬರೀ ನಿದ್ದೆಯಿಂದಲೇ ಆನಂದವನ್ನ ಅನುಭವಿಸಿದ ಅವನು ಕುಂಭಕರ್ಣ ಅಂತ. ಅಷ್ಟು ತಪಸ್ಸು ಮಾಡಿಬಿಟ್ಟಿದನೀಗ, ನಿದ್ದೆಯಲ್ಲಿ ಒಟ್ಟು ಆರಾಮ ಸುಖವಾಗಿರ್ತಾನವನು ಅಂತ. ಅಷ್ಟೇ ಅಲ್ಲ, ಅವನು ಹುಟ್ಟುತ್ತಾನೆ ದೊಡ್ಡ ಶರೀರ ಅಂತ. ಹಾಗಾಗಿ ಒಂದು ಕಡೆ ಮೂಲೆಯಲ್ಲಿ ಹಾಕಿ ಅವನನ್ನ ಮಲಗಿಸ್ಬಿಡ್ತಿದ್ರು. ಈ ರೀತಿ ಕುಂಭಕರ್ಣ ವರ ಏನೋ ಕೇಳಲಿಕ್ಕೆ ಹೋಗಿ ದೇವಮಾಯೆ ಅಂತ ದೇವತೆಗಳ ಆ ಮಾಯೆಯಿಂದ ಸರಸ್ವತಿ ದೇವಿ ಅವನ ನಾಲಿಗೆಯಲ್ಲಿ ನಿಂತು ಬೇರೆ ಏನೋ ನುಡಿಸಿಬಿಡ್ತಾಳೆ. ಅವನಿಗೆ ವರ ಈ ರೀತಿ ಮೋಸ ಆಗಿಬಿಡ್ತದೆ. ಇಷ್ಟಾಗ್ತದೆ. ಏಕೇನ ಪಾದೇನ ಸದೈವ ತಿಷ್ಠನ್ ತಧನ್ ಮುಕುಂದಂ ಹೃದಯಾರವಿಂದೇ ತಪಸ್ತಪಸ್ಯನ್ ಹರಿಧರ್ಮ ನಿಷ್ಠೋ ವಿಭೀಷಣ ಪ್ರಾಪ ವರಂ ವರೀಯಾನ್. ಈ ವಿಭೀಷಣ ಸ್ವಲ್ಪ ಇವರಿಬ್ಬರಿಗಿಂತ ವ್ಯತ್ಯಾಸ. ತಾಯಿ ಹೇಳಿದ್ದನ್ನ ಯಾವುದೋ ಅಷ್ಟು ತಲೆಗೆ ಹಾಕೊಳ್ತಿರ್ಲಿಲ್ಲ. ಇವನು ಪಾಪ ಭಕ್ತಿಯಿಂದ ತಪಸ್ಸು ಮಾಡಿದಂತೆ. ಏಕೇನ ಪಾದೇನ ಸದೈವ ತಿಷ್ಠನ್, ಒಂದೇ ಕಾಲಲ್ಲಿ ನಿಂತು ಎರಡೂ ಕೈಗಳನ್ನ ಊರ್ಧ್ವಮುಖವಾಗಿ ಎತ್ತಿ ತಾನು ತಪಸ್ಸನ್ನ ಆಚರಣೆ ಮಾಡಿದಂತೆ. ಆಮೇಲೆ ಹರಿಧರ್ಮ ನಿಷ್ಠ, ಇವನು ಸಾಕ್ಷಾತ್ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿದಂತೆ ಹರಿಭಕ್ತಿಯಿಂದ. ಆಮೇಲೆ ದೇವರು ಪ್ರತ್ಯಕ್ಷರಾದ್ರು. ದೇವರ ಹತ್ರ ಏನು ಬೇಕು ಅಂತ ಕೇಳಿದ್ರೆ ದೇವರು ಇವನು ನನಗೆ ಏನು ಬೇಡ, ನಿನ್ನನ್ನ ಯಾವಾಗ್ಲೂ ಮರೆಯದೇ ಇರುವಂತಹ ವರ. ಅಂದ್ರೆ ಎಂಥ ಸಂದರ್ಭದಲ್ಲಿಯೂ ದೇವರ ನಾಮಸ್ಮರಣೆ ನನ್ನ ಬಾಯಿಂದ ಬರ್ತಾ ಇರಬೇಕು ಅಂತ ಹೇಳಿ ಆ ವಿಭೀಷಣ ವರ ಕೇಳಿದಂತ. ಅಂದ್ರೆ ಏನು ಇಲ್ಲ, ದೇವರ ಭಕ್ತಿ, ದೇವರು ಒಲಿದ್ರೆ ಇನ್ನೇನು ಬೇಕಾಗಿಲ್ಲ. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ದೇವರು ಪ್ರಸೀದನಾದ ಅಂತಾದ್ರೆ ಇನ್ನೇನು ಬೇಕಾಗುದಿಲ್ಲ. ಹಾಗಾಗಿ ನಾ ಏನೇನೋ ವರ ಕೇಳೋದು, ಅದಾಗುದಿಲ್ಲ, ಅದನ್ನ ಆಗಬೇಕು, ಅದೆಲ್ಲ ಯಾಕೆ ಮಾಡ್ಬೇಕು ನಾನು? ಹಾಗಾಗಿ ದೇವರು ಯಾವತ್ತೂ ನನಗೆ ಮರಿಬಾರದು, ದೇವರನ್ನ ಮರೆಯದೇ ಇರುವಂತಿರುವ ವರ ಅಂದ್ರೆ ಸದಾ ದೇವರ ಭಕ್ತಿಯಲ್ಲಿ ನಿರತನಾಗುವಂತಹ ವರವನ್ನ ದೇವರಿಗೆ ಕೊಡು ಅಂತ ಹೇಳಿ ಕೇಳ್ತಾನಂತೆ. ನಮ್ಮ ಸ್ವಾಮಿಗಳು ಯಾವಾಗ್ಲೂ ಹೇಳ್ತಿದ್ರು, ನಾವೇನೋ ಅನ್ಕೊಳ್ತೀವಿ, ಆದ್ರೆ ಅದು ದೇವರ ಸಂಕಲ್ಪ ಏನೋ ಇರ್ತದೆ ಅಂತ. ಈ ಕುಂಭಕರ್ಣ ರಾವಣ ಎಲ್ಲ ತಾವು ಅವಧ್ಯರಾಗ್ಬೇಕು, ಎಂದೂ ಸಾಯಬಾರದು ಅಂತ ವರ್ಷಗಟ್ಲೆ ತಪಸ್ಸು ಮಾಡಿ ದೇವರ ಹತ್ರ ಕೇಳಿದ್ರು. ಅವ್ರು ಯಾರಿಗೂ ಅವಧ್ಯತ್ವ ಸಿಗ್ಲಿಲ್ಲಂತೆ. ಇವನು ವಿಭೀಷಣ ಇದು ಯಾವ್ದು ಬೇಡ ನನಗೆ ಅಂತ ಕೂತಿದ್ರೆ ಅವನು ಯಾವಾಗ್ಲೂ ಸಾಯದೇ ಇರುವಂತೆ ಚಿರಂಜೀವಿ ಆಗಿಬಿಡ್ತಾನ ಅವನು ಅಂತ. ನಾವೀಗ್ಲೂ ಅಶ್ವತ್ಥಾಮ ಬಲಿರಿಯ ವ್ಯಾಸೋ ಹನುಮಾಂಶ ವಿಭೀಷಣ, ವಿಭೀಷಣನ ಹೆಸರನ್ನ ಆ ಚಿರಂಜೀವಿಗಳ ಪಟ್ಟಿಯಲ್ಲಿ ಸೇರಿಸಿ ನಾವು ಅವನನ್ನ ಸ್ತೋತ್ರ ಮಾಡ್ತೇವೆ. ಹಂಗಂದ್ರೆ ದೇವರ ಸಂಕಲ್ಪ ಏನೋ ಇರ್ತದೆ, ನಾವು ನಮಗ್ ಅದೇ ಬೇಕು ಅಂತ ಕೇಳ್ತೇವೆ, ದೇವರು ಅದು ಬೇರೆ ಏನೋ ಸಂಕಲ್ಪ ಮಾಡಿರ್ತಾನೆ. ಈ ರೀತಿ ಆ ದಶಾನನ ಕುಂಭಕರ್ಣ ಇಬ್ಬರಿಗೂ ಸಿಗದೇ ಇರುವಂತಹ ಆ ಚಿರಂಜೀವಿತ್ವ ವರ ಇವನಿಗೆ ಸಿಕ್ಕಿಬಿಡುತ್ತದೆ. ಏನು ಗೊತ್ತಾಗದೆ ಅವನೇ ಏನೂ ಕೇಳದೆ ಅವನಿಗೆ ಆ ಚಿರಂಜೀವಿತ್ವ ಸಿಕ್ಕಿಬಿಡುತ್ತದೆ. ಇಷ್ಟಾಗ್ತದೆ. ತಥೇತ್ಯುದಾಹೃತ್ಯ ಗತೆ ಜಯೋನೋ ಸಭ್ರಾತೃಕೋಸೋ ವಿಚರನ್ ದಶಾಸ್ಯ ನಿತ್ಯ ಪ್ರಹಸ್ತಸ್ಯ ಸುಮಾಲಿನಶ್ಚ ಲಂಕಾಲಯೋ ಭೂಧನದಂ ಪ್ರಕಾಲ್ಯ. ಅಷ್ಟಾದಾಗ ಈ ಲಂಕೆ ಅಂತನ್ನೋದು ಈ ಕುಬೇರನ ಅಧಿಷ್ಠಾನದಲ್ಲಿತ್ತು. ಕುಬೇರ ಲಂಕೆಯನ್ನ ಆಳ್ತಾ ಇದ್ದಂತೆ. ಆ ತಾಯಿ ಹೇಳಿದ್ದು ನೆನಪಿದೆ ಅವನಿಗೆ, ದಶಾನನಿಗೆ. ಅವನು ಏನು ಮಾಡಿದ, ಕುಂಭಕರ್ಣನನ್ನ ಮತ್ತು ಸುಮಾಲಿ ತನ್ನ ಅಜ್ಜ ಅವರನ್ನ ಕರ್ಕೊಂಡು ಹೋಗಿ ಆ ಮೊದಲು ಲಂಕಾಪಟ್ಟಣವನ್ನು ಮುತ್ತಿಗೆ ಹಾಕಿ ಕುಬೇರನನ್ನ ಅಲ್ಲಿಂದ ಓಡಿಸಿಬಿಟ್ಟ.
ಅಂದ್ರೆ ಇವನು ಹುಟ್ಟದ ಸಿಕ್ಕಿದ್ದು ಅಪ್ಪನ ಆಸ್ತಿ ಸಿಕ್ಕಿದ್ದಲ್ಲ, ಅದು ಲಂಕೆ ಅವನಿಗೆ. ಯಾರೋ ಇದ್ರಲ್ಲಿ ಅವರನ್ನ ಓಡಿಸಿ ತಾನು ಪಾಲನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆ ಲಂಕೆಯನ್ನ ತನ್ನ ನಗರಿ ಅಂತ ಘೋಷಣೆ ಮಾಡ್ಕೊಂಡ ಅಂತ. ಘೋಷಣೆ ಮಾಡಿಕೊಂಡು ಅಂಥ ರಾವಣನಿಗೆ, ದಶಾನನಿಗೆ, ಮಂಡೋದರಿ ನಾಮಮಯಸ್ಯ ಪುತ್ರಿ ಬಭೂವ ಭಾರ್ಯಾ ದಶಕಂಧರಸ್ಯ. ಆ ದಶಕಂಧರನಿಗೆ, ದಶಾಸ್ಯನಿಗೆ ಮಂಡೋದರಿ ಅಂತ ಹೇಳಿ ಮಯನ ಪುತ್ರಿ, ಮಯನ ಹೆಂಡತಿ ಇದ್ಲಂತೆ. ದೇವತೆಗಳಿಗೆ ವಿಶ್ವಕರ್ಮ ಅಂತ ಶಿಲ್ಪಿ, ಅಸುರರಿಗೆ ಮಯ ಅಂತ ಶಿಲ್ಪಿ. ಆ ಮಯನ ಮಗಳಾದಂತಹ ಮಂಡೋದರಿ ತೆಳುವಾದ ಹೊಟ್ಟೆ ಉಳ್ಳವಳು ಅಂತ. ಅಂತಹ ಸುಂದರಿಯನ್ನ, ಮಂಡೋದರಿಯನ್ನ ಆ ದಶಾನನ ಮದುವೆ ಆಗ್ತಾನಂತೆ. ಯಾ ಮೇಘನಾದಂ ಸುಷುವೆ ಸುರಾರಿಂ ವಿಚಿ ಮಹಾಬ್ಧೇರಿವ ಕಾಲಕೂಟಂ. ಈ ದಶಾನನಿಗೂ ಮತ್ತು ಮಂಡೋದರಿಗೂ ಸೇರಿ ಆ ಮೇಘನಾದ ಎಂಬುವಂತಹ ಮಗ ಹುಟ್ಟುತ್ತಾನಂತೆ. ಅದನ್ನ ಹೇಳ್ತಾರೆ, ಯಾವ ರೀತಿ ಹುಟ್ಟಿದವನು ಅಂದ್ರೆ ವಿಚಿ ಮಹಾಬ್ಧೇರಿವ ಕಾಲಕೂಟಂ. ಸಮುದ್ರ ಮಥನ ಮಾಡಿದ್ರು. ಯಾರ್ಯಾರು? ದೇವತೆಗಳು ಅಸುರರು ಸೇರಿ ಸಮುದ್ರ ಮಥನ ಪ್ರಾರಂಭ ಮಾಡಿದ್ರು. ಮಥನ ಮಾಡಿದ್ರೆ ಮೊದಲು ಬಂದಿದ್ದು ವಿಷ ಅಂತ. ಆ ರೀತಿ ದೇವತಾ ಸದೃಶಳಾದಂತಹ ಮಂಡೋದರಿ, ಈ ರಾಕ್ಷಸ ಸದೃಶನಾದಂತಹ ದಶಾನನ, ಇಬ್ರು ಮಥನ ಮಾಡಿದಾಗ ಹುಟ್ಟಿದ್ದು ವಿಷನೇ ಈ ಮೇಘನಾದ ಅಂತ. ಅಂದ್ರೆ ಅಂಥ ಕ್ರೂರಿ ಇವನು ಅಂತ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಕಾಲಕೂಟ ವಿಷದಂತಿರುವಂತಹ ಈ ಮೇಘನಾದ ಮಗನನ್ನ, ಅಂದ್ರೆ ತಂದೆಗೆ ಅನುಗುಣನಾದಂತಹ ಮಗನನ್ನ ಹೆತ್ತಿದ್ಲವಳು. ನಿದ್ರಾಂ ವಿನಿದ್ರಾಂ ಸುಮಿಯಾಯ ವಿದ್ಯುಜ್ಜಿಹ್ವಾ ಪತಿಸ್ತತ್ರ ಸ ಕುಂಭಕರ್ಣ. ಕುಂಭಕರ್ಣ ವಿನಿದ್ರಾಂ ನಿದ್ರಾಂ ಅಂದ್ರೆ ನಿದ್ರೆಗೂ ನಿದ್ರೆ ಇಲ್ಲದ ನಿದ್ರೆಯನ್ನ, ನಿದ್ರೆಯಲ್ಲಿಯೂ ರೆಸ್ಟ್ ಇಲ್ಲದ ನಿದ್ರೆಯನ್ನ ಪಡ್ಕೊಂಡು ತಾನೇನ್ ಮಾಡಿದ ಅಂತಂದ್ರೆ ವಿದ್ಯುಜ್ಜಿಹ್ವೆ ಅಂತ, ಆ ನಾಲಿಗೆಯಲ್ಲಿ ಕರೆಂಟ್ ಇತ್ತು, ಅದಕ್ಕೆ ವಿದ್ಯುಜ್ಜಿಹ್ವಾ ಅಂತ ಅವಳ ಹೆಸರು. ಅವಳನ್ನ ಮದುವೆ ಆದ ಅಂತೆ. ಅದೇ ರೀತಿ ಗಂಧರ್ವ ಪುತ್ರೀಂ ಸುರಮಾಮವಾಪ್ಯ ವಿಭೀಷಣೋ ಭಾಗವತೋತ್ರ ರೇಮೆ. ಗಂಧರ್ವರ ಮಗಳಾದಂತಹ ಸುರಮ ಅಂತ, ಸುರಮೆ, ಅವಳನ್ನ ವಿಭೀಷಣ ಮದುವೆಯಾಗಿ ತಾನು ಭಾಗವತೋತ್ರ ರೇಮೆ, ಸದಾ ನಿತ್ಯ ದೇವರ ಆರಾಧನೆ ಮಾಡಿಕೊಂಡು ತಾನು ವಿರಾಜಿಸಿದ. ಇಷ್ಟಾದಾಗ ರಾವಣನ ಕೆಲಸ ಏನಪ್ಪಾ ಅಂತಂದ್ರೆ, ಗೋಬ್ರಾಹ್ಮಣಾನಾಂ ವಧಬದ್ಧ ದೀಕ್ಷೋ ಜೇಷ್ಯಂ ಸ್ತ್ರಿಲೋಕೀಂ ಧನದಂ ವಿಜಿತ್ಯ ಸ ಯಕ್ಷ ಲಕ್ಷಾಣಿ ಬಹೂನಿ ಹತ್ವಾ ದಶಾನನ ಪುಷ್ಪಕಮಾಜಹಾರ. ಇಷ್ಟಾದಾಗ ಮೊದಲು ಮನುಷ್ಯ ಲೋಕಕ್ಕೆ ತೊಂದರೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಯಾರೆಲ್ಲ ತಪಸ್ಸು ಮಾಡೋರಿದ್ದಾರೆ, ಯಾವುದೆಲ್ಲ ಪಾಪದ ಪ್ರಾಣಿಗಳು, ಹಸುಗಳು, ಇವುಗಳನ್ನೆಲ್ಲ ವಧಬದ್ಧ ದೀಕ್ಷ, ಇವರನ್ನ ಸಾಯಿಸ್ಬೇಕು ಅಂತಲೇ ತಾನು ದೀಕ್ಷೆ ತೊಟ್ಟಂತೆ ಆ ರಾವಣ ಇದ್ದಂತೆ. ಜೇಷ್ಯಂ ಸ್ತ್ರಿಲೋಕೀಂ, ಮೂರೂ ಲೋಕವನ್ನ ನಾನು ಗೆಲ್ಲಬೇಕು ಅಂತ ಹೇಳಿ ಇಡೀ ಲೋಕವನ್ನ ಗೆದ್ದು ಈ ಕುಬೇರನನ್ನು ಅಂತೂ ಗೆದ್ದಿದ್ದಾನೆ. ಸ ಯಕ್ಷ ಲಕ್ಷಾಣಿ ಬಹೂನಿ ಹತ್ವ, 1,00,000 ಮಂದಿ ಯಕ್ಷರನ್ನ ಸಾಯಿಸಿದಂತೆ. ಅವರೆಲ್ಲ ಸಂಹಾರ ಮಾಡಿ ದಶಾನನಃ ಪುಷ್ಪಕ ಮಾಜಹಾರ, ಆ ಪುಷ್ಪಕ ವಿಮಾನವನ್ನ ಆ ಕುಬೇರನಿಂದ ಅಪಹಾರ ಮಾಡಿದ. ಲಂಕೆಯಿಂದ ಬಿಟ್ಟು ಕಳಿಸಿದ್ದ ಅವನು ದೇವಲೋಕದಲ್ಲಿದ್ದ ಕುಬೇರ, ಅಲ್ಲಿಯೂ ಹೋಗಿ ಆ ಕುಬೇರನ ಕೈ ಕೆಳಗಿರುವಂತಹ ಅನೇಕ ಮಂದಿ ಯಕ್ಷರನ್ನೆಲ್ಲ ಸಾಯಿಸಿ ಆ ಕುಬೇರನ ಬಳಿ ಇದ್ದಂತಹ ಪುಷ್ಪಕ ವಿಮಾನವನ್ನ ತಾನು ಆಜಹಾರ, ಅದನ್ನ ಕದ್ದು ತನ್ನ ಲಂಕೆಗೆ ಕರ್ಕೊಂಡು ಬಂದಂತೆ. ಗರ್ವೇಣ ಶರ್ವಸ್ಯ ಸಪರ್ವತೇಂದ್ರಂ ಉದ್ಧರ್ತು ಕಾಮೋಥ ತದಂಘ್ರಿ ಭಗ್ನಃ. ಒಂದ್ಸತಿ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇದ್ದಾನೆ. ಅದಕ್ಕೇನು ಡ್ರೈವರ್ ಏನ್ ಬೇಕಾಗಿಲ್ಲ, ನಾವು ರೂಟ್ ಮ್ಯಾಪ್ ಹಾಕಿ ನ್ಯಾವಿಗೇಷನ್ ಸೆಟ್ ಮಾಡಿ ಕೊಟ್ರೆ ತಾನೇ ಹೋಗ್ತದಂತ. ಪುಷ್ಪಕ ವಿಮಾನ ಹೋಗ್ತಾ ಇರಬೇಕಾದ್ರೆ ಒಂದ್ ಕಡೆ ನಿಂತು ಬಿಡ್ತದಂತದ. ಯಾಕೆ ನಿಲ್ತು ಅಂತ ನೋಡಿದ್ರೆ, ಎದುರುಗಡೆ ಕೈಲಾಸ ಪರ್ವತ ಇದೆ, ಅದು ರುದ್ರದೇವರ ಪರ್ವತ. ಅಲ್ಲಿಂದ ಹಾದು ಹೋಗೋಂಗೆ ಯಾವುದೂ ಇಲ್ಲ, ಇನ್ನು ಸೈಡಿಂದ ಸುತ್ತ ಹಾಕೊಂಡು ಹೋಗ್ಬೇಕು, ಅದ್ರ ಮೇಲಿಂದ ಯಾರು ಹೋಗುವಂಗಿಲ್ಲ. ಹೌದಾ, ನಾನು ಹೋಗ್ತೇನೆ ಅಂತ ಹೇಳಿ ತಾನು ಆ ಪರ್ವತ ನನಗೆ ಅಡ್ಡ ಬರ್ತದಲ್ಲ, ಹಂಗಾದ್ರೆ ನಾನು ಆ ಪರ್ವತವನ್ನೇ ಕಿತ್ತು ಕೈಯಿಂದ ಒಗೆದು ಬಿಡ್ತೇನೆ ಅಂತ ಹೇಳಿ ತನ್ನ ಕೈಯನ್ನ, 10 ಕೈಯನ್ನ, ಬಲಗಡೆ ಇರುವಂತಹ 10 ಕೈಯನ್ನ ಹಾಕಿ ಆ ಪರ್ವತವನ್ನ ಎತ್ತುತ್ತೇನೆ ಅಂತ ಹೇಳಿ ಎತ್ತಲಿಕ್ಕೆ ಹೋದಂತೆ. ಎತ್ತಲಿಕ್ಕೆ ಹೋದ್ರೆ ಉದ್ಧರ್ತು ಕಾಮೋಥ ತದಂಘ್ರಿ ಭಗ್ನಃ. ಅವನು ಎತ್ತಲಿಕ್ಕೆ ಹೋದ್ರೆ ರುದ್ರದೇವರಿಗೆ ಪರ್ವತ ಅಲಗಾಡುವುದು ಗೊತ್ತಾಗ್ತದಂತೆ. ತಮ್ಮ ಪಾದದ ಅಂಗುಷ್ಟದ ತುದಿಯನ್ನ ಒಂದ್ಸರ್ತಿ ಹಿಂಗೆ ಆ ಕೈಲಾಸ ಪರ್ವತ ಒತ್ತಾರಂತ. ಹಿಂಗೆ ಒತ್ತಿದ ಕೂಡಲೇ ಇವನ 10 ಕೈಗಳು ಆ ಪರ್ವತದ ಅಡಿಗೆ ಹೋಗಿ ಅವನ ಕೈ ತದಂಘ್ರಿ ಭಗ್ನಃ, ಎಲ್ಲ ಅಲ್ಲೇ ಅಪಚ್ಚಿಯಾಗಿ ಚಟ್ನಿ ರೀತಿಯಲ್ಲಿ ಆಗಿಬಿಡ್ತು ಅಂತ. ಆ ನೋವನ್ನ ತಡಿಲಿಕ್ಕಾಗದೆ ಅವನು ಜೋರಾಗಿ ಒದರಾಡಿದಂತೆ. ರೌತೀತಿ ರಾವಣ, ಅಲ್ಲಿಂದ ಅವನಿಗೆ ರಾವಣ ಅಂತ ಹೆಸರಾಯ್ತಂತೆ. ಯಾಕೆ? ಆ ರುದ್ರದೇವರ ಕೇವಲ ಅಂಗುಷ್ಟದ ತುದಿಯಿಂದ ಒತ್ತಲ್ಪಟ್ಟಂತಹ ಆ ಪರ್ವತ ಅವನ ಕೈ ಮೇಲೆ, 10 ಕೈಗಳ ಮೇಲೆ ಬಿದ್ದಾಗ ಅವನು ಬಾಯಿಂದ ಜೋರಾಗಿ ಸ್ವರ ಬಂತಲ್ಲ, ಅದು ಇಡೀ 3 ಜಗತ್ತನ್ನ ಅಲಗಾಡಿಸೋಂಗಿತ್ತಂತೆ. ಹಂಗಾಗಿ ಅವನಿಗೆ ರಾವಣ ರಾವಣ ಅಂತ ಹೆಸರು ಬಂತಂತೆ.
ಅಷ್ಟೇ ಅಲ್ಲ, ಇನ್ನು ಹೇಳ್ತಾರೆ, ಸ್ವಾಂ ರಾವಣಾಖ್ಯಾಂ ರವಣಾದವಾಪ ಘೋರ ಪ್ರಜಾನಾಮಪಿ ರಾವಣತ್ವಾತ್. ಅವನು ಸ್ವಯಂ ರೌತಿ, ತಾನು ಒದರಾಡಿದ ಆದ್ರಿಂದ ರಾವಣ. ಅಷ್ಟೇ ಅಲ್ಲ, ಅನ್ಯಾನ್ ರಾವಯತೀತಿ ರಾವಣ, ಬೇರೆಯವರೆಲ್ಲ ಒದರಾಡೋಂಗ್ ಮಾಡ್ತಾನಂತೆ. ಆದ್ರಿಂದಾಗಿಯೂ ಅವನಿಗೆ ರಾವಣ ರಾವಣ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ರೀತಿ ಆ ದಶಾನನ ಇದ್ದವನು ಆಮೇಲಿಂದ ರಾವಣ ರಾವಣ ಅಂತ ಪ್ರಸಿದ್ಧ ಆಗ್ಲಿಕ್ಕೆ ಪ್ರಾರಂಭ ಆದ. ಇಷ್ಟಾದ ಕೂಡಲೇ ಗೊತ್ತಾಯ್ತು, ಇಲ್ಲ ಇನ್ನು ರುದ್ರದೇವರ ಸುದ್ದಿಗೆ ಹೋಗ್ಬಾರದು ನಾನು ಅಂತ ಹೇಳಿ, ಹಿಮಾಲಯೇ ವೀಕ್ಷ್ಯ ಸದೇವ ಮಾಯಾಂ ಕನ್ಯಾಂ ಪರಾಂ ವೇದವತೀಂ ಪ್ರಗೃಹ್ಯ ಶಪ್ತಸ್ತಯಾ ತ್ವನ್ಮೃತಯೇ ಪುನಸ್ಯಾಂ ಇತ್ತಂ ಜ್ವಲಂತಂ ಜ್ವಲನಂ ವಿಶಂತ್ಯಾ. ಹಿಮಾಲಯದಲ್ಲಿ ದೇವಮಾಯಾ ಅಂತಂದ್ರೆ ಲಕ್ಷ್ಮಿಯ ಅಧಿಷ್ಠಾನವುಳ್ಳಂತಹ ಒಬ್ಬ ಸುಂದರ ಸ್ತ್ರೀ ವೇದವತಿ ಅಂತ, ಅವಳನ್ನು ನೋಡ್ತಾನಂತೆ. ಈ ರಾವಣನ ದುರ್ಬುದ್ಧಿಯೇ ಅದು. ಯಾವ ಹೆಂಗಸು ಸುಂದರ ಸ್ತ್ರೀಯನ್ನು ನೋಡಿದರೂ ತನಗಬೇಕು ಅಂತ, ಯಾವ ಸುಂದರ ವಸ್ತುವನ್ನು ನೋಡಿದರೂ ತನಗಬೇಕು ಅಂತ. ಸುವರ್ಣಮಯವಾದ ಲಂಕೆಯನ್ನು ನೋಡಿದ, ತನಗಬೇಕು ಅಂತ ಆಕ್ರಮಣ ಮಾಡಿದ. ಪುಷ್ಪಕ ವಿಮಾನ ನೋಡಿದ, ತನಗಬೇಕು ಅಂತ ತಾನು ತಗೊಂಡು ಬಂದ. ಅದೇ ರೀತಿ ಈ ಸುಂದರ ಸ್ತ್ರೀ ವೇದವತಿಯನ್ನ ನೋಡಿ, ಇವಳನ್ನ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಆ ವೇದವತಿಯನ್ನ ಅವಳ ಕೂದಲನ್ನ ಹಿಡಿತಾನಂತ. ಹಿಡಿದಾಗ ಅವಳು ಶಪ್ತಸ್ತಯಾ ತ್ವನ್ಮೃತಯೇ ಪುನಸ್ಯಾಮಿತ್ತಂ ಜ್ವಲಂತಂ ಜ್ವಲನಂ ವಿಶಂತ್ಯ. ನೀನು ನನ್ನ ಮುಟ್ಟಿಬಿಟ್ಟಿಯಲ್ಲ, ಈ ನೀನು ಮುಟ್ಟಿದ ನೀನು ಕ್ರೂರಿ ಕಾಮಿ, ನಿನ್ನಂಥವನಿಂದ ಮುಟ್ಟಲ್ಪಟ್ಟ ಈ ಶರೀರವನ್ನ ನಾನು ಈಗಲೇ ತ್ಯಾಗ ಮಾಡ್ತೀನಿ ಅಂತ ಹೇಳಿ ಉರಿಯುವಂತಹ ಅಗ್ನಿಯಲ್ಲಿ ನಾನು ಹೋಗಿ ಬೀಳ್ತಾಳಂತೆ. ಬೀಳ್ಬೇಕಾದ್ರೆ ಹೇಳ್ತಾಳೆ, ಶಾಪ ಕೊಡ್ತಾಳೆ, ನಿನ್ನ ಸಾವಿಗೆ ಕೊನೆಗೆ ನಾನೇ ಕಾರಣವಾಗುವಂತಾಗ್ತದೆ ಅಂತ ಹೇಳಿ ಶಾಪ ಕೊಟ್ಟು ತನ್ನ ದೇಹವನ್ನ ತ್ಯಾಗ ಮಾಡಿಬಿಡ್ತಾಳವಳು ಅಂತ. ಅಂದ್ರೆ ಆ ವೇದವತಿನೇ ಸೀತೆಯಲ್ಲಿ ಅಂಶ ರೂಪೇಣ ಇರ್ತಾಳವಳು. ಅವಳಿಂದಲೇ, ಅವಳ ಅಪಹಾರದಿಂದ ಮುಂದೆ ರಾವಣನ ಸಂಹಾರ ಆಗ್ತದೆ ಅಂತ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಇಷ್ಟಾಗ್ತದೆ. ರಾವಣ ತಾನು ದಿಗ್ವಿಜಯ ಮಾಡ್ಲಿಕ್ಕೆ ಹೊರಡ್ತಾನೆ. ಎಲ್ಲಿ ಮೂಲೆ ಮೂಲೆಯಲ್ಲಿಯೂ ಕೂಡ ಯಾರು ಇಡೀ ಜಗತ್ತಿನಲ್ಲಿ ಪರಾಕ್ರಮಿ ಅಂದ್ರೆ ಯಾರು ಅಂದ್ರೆ ರಾವಣ ಅಂತ ಹೇಳಬೇಕು. ದೇವರೆಲ್ಲ ಯಾರು ದೇವರು, ಮುಖ್ಯ ದೇವರು ಯಾರು ಅಂತಂದ್ರೆ ರಾವಣನ ದೇವರು ಅಂತ ಹೇಳಬೇಕು ಅಂತ ಹೇಳಿ ತಾನೇನ್ ಮಾಡ್ತಾನೆ, ಮರುತ್ತ ದುಷ್ಯಂತ ಮುಖಾನ್ ಮಹೀಶಾನ್ ಪರಾಜಿತೋಸ್ಮೀತಿ ಸವಾದಯಿತ್ವಾ. ಇವಾಗ ಮರುತ್ತ ರಾಜ ಅಂತಂದ್ರೆ ಅವನು ನಿತ್ಯ ಯಜ್ಞ ದೀಕ್ಷಿತ ಅಂತ. ಅವನು ಯಾವಾಗ್ಲೂ ಯಜ್ಞವನ್ನ ಆಚರಣೆ ಮಾಡ್ತಾನೇ ಇರ್ತಿದ್ದ ಅಂತ. ಅದಕ್ಕೆ ಅವನ ಯಜ್ಞದಲ್ಲಿ ಮರುತ್ತಸ್ಯಾವಸಂಗ್ರಹೇ ಅಂತ ಆ ಎಲ್ಲ ವಿಶ್ವೇ ದೇವ ಸಭಾಸದ ಇತಿ, ಸಭೆಗೆ ಬಂದು ವಿಶ್ವೇ ದೇವತೆಗಳು ಕೊಡ್ತಿದ್ದರಂತೆ. ಮರುತ್ ದೇವತೆಗಳೆಲ್ಲ ಬಂದು ಆ ಮರುತ್ತ ರಾಜನ ಯಜ್ಞದಲ್ಲಿ ಬಡಿಸುವ ಕೆಲಸವನ್ನು ಮಾಡ್ತಿದ್ರಂತೆ. ಅಂದ್ರೆ ಅಷ್ಟು ನಿತ್ಯ ಯಜ್ಞವನ್ನು ಮಾಡುವನು. ಅವನತ್ರ ರಾವಣ ಅವನನ್ನು ಗೆಲ್ಲಬೇಕು ಅಂತ ಹೋಗ್ತಾನಂತೆ. ಗೆಲ್ಲಿಕ್ ಹೋದ್ರೆ ಯುದ್ಧಕ್ಕೆ ಬಾ ಅಂದ್ರೆ ನಾ ಯುದ್ಧ ಬರುವುದಿಲ್ಲ, ಈಗ ನಾನು ಯಜ್ಞ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನಂತೆ. ಯಜ್ಞ ಮಾಡ್ತೀನಿ ಅಂತಂದ್ರೆ ನಾನು ಹಾಗೆ ಯಜ್ಞವನ್ನೇ ಕೆಡಿಸಿ ಯುದ್ಧ ಮಾಡ್ತೀನಿ ನಾನು ಅಂತ ಹೇಳ್ತಾನಂತೆ. ಕೊನೆಗೆ ದೇವತೆಗಳೆಲ್ಲ ಆ ಮರುತ್ತರಾಜನಿಗೆ ಹೇಳ್ತಾರಂತೆ, ಅವನು ಸುಮ್ಮನೆ ಸರಿ ಇಲ್ಲ, ಅವನು ನಾನು ಸೋತೆ ಅಂತ ಒಪ್ಕೊಂಡ್ಬಿಡು, ಹೋಗ್ತಾನ ಅವನು ಅಂತ. ಆಯ್ತು ನಾನು ಸೋತೆ, ಹೋಗು, ನನ್ನ ಯಜ್ಞಕ್ಕೆ ಭಂಗ ಮಾಡಬೇಡ ಅಂತ ಹೇಳಿ ಆ ಮರುತ್ತರಾಜನಿಂದ ಸೋತೆ ಅಂತ ಒಪ್ಪಿಸ್ಕೊಂಡು ಬರ್ತಾನೆ. ದುಷ್ಯಂತ ರಾಜನೊಟ್ಟಿಗೆ ಯುದ್ಧ ಮಾಡ್ತಾನೆ. ಅವನನ್ನ ಸೋಲಿಸ್ತಾನಂತೆ. ಅಂದ್ರೆ ಮರುತ್ತ ಅನ್ನೋನು ಸೂರ್ಯವಂಶದ ರಾಜ, ದುಷ್ಯಂತ ಚಂದ್ರವಂಶದ ರಾಜ. ಅಂದ್ರೆ ಯಾರನ್ನೂ ಬಿಡ್ಲಿಲ್ಲ ಅವನು, ಎಲ್ಲರನ್ನೂ ಸೋಲಿಸ್ಕೊಂಡು ಬರ್ತಾ ಅದರಲ್ಲಿ ಒಬ್ಬ ಹಂತ ಹರಿಸ್ತೆ ಮಮ ವಂಶ್ಯ ಇತ್ತಂ ಶಪ್ತೋ ನರಣ್ಯೇನ ನಿಷೂದಯನ್ಸ್ತಂ. ಅನರಣ್ಯ ಅಂತ ಸೂರ್ಯವಂಶದ ರಾಜ ಒಬ್ರು. ಆ ಅನರಣ್ಯ ರಾಜನನ್ನ ಇವನು ಹೋಗಿ ಸಾಯಿಸ್ಬೇಕಾದ್ರೆ ಆ ಅನರಣ್ಯ ಸಾಯೋದನ್ನ ನೋಡಿ ಜೋರಾಗಿ ಇವನು ನಗ್ತಾನಂತೆ. ನಾನ್ ಸಾಯಬೇಕಾದ್ರೆ ನೀನ್ ನಗ್ತ್ಯಾ ಅಂತ ಹೇಳಿ ಯುದ್ಧಾಸ ಸಪ್ತಾಹಮಪಾಸ್ಯ ಕಾಲಂ. ಅವನು ಏನ್ ಮಾಡಿದ, ಅನರಣ್ಯ ಅವನಿಗೆ ಶಾಪ ಕೊಟ್ಟಂತೆ. ನಿನಗೆ ನನ್ನ ವಂಶದಲ್ಲಿಯೇ ಬಂದಂತಹ ಒಬ್ಬ ನಿನ್ನ ಸಾವಿಗೆ ಕಾರಣ ಆಗ್ತಾನೆ. ನನಗೆ ನಿನ್ನ ಸಾವು ನೋಡ್ಲಿಕ್ಕೆ ಆಗಿಲ್ಲ, ಆದ್ರೆ ನನ್ನ ವಂಶದವನೇ ನಿನ್ನ ಸಾವಿಗೆ ಕಾರಣ ಆಗ್ತಾನೆ ಅಂತ ಹೇಳಿ ಶಾಪ ಹಾಕಿ ಸಾಯ್ತಾನೆ. ಅಂದ್ರೆ ಬೇಕಾದಷ್ಟು ಶಾಪಗಳನ್ನು ಪಡಿತಾ ಇದ್ದಾನೆ. ವೇದವತಿಯ ಶಾಪ ಸಿಕ್ತು, ಅನರಣ್ಯನ ಶಾಪ ಸಿಕ್ತು. ಇದೇ ರೀತಿ ಇಷ್ಟಾದಾಗ್ಲೂ ಬುದ್ಧಿ ಬರುವುದಿಲ್ಲ ಅಂತ ಅವನಿಗೆ. ನಾನೇ ಶೂರ ವೀರ ಅನ್ಕೊಂಡು ತಾನು ಮುಂದುವರಿತಾ ಇದ್ದಾನೆ. ಯುದ್ಧಾಸ ಸಪ್ತಾಹಮಪಾಸ್ಯ ಕಾಲಂ ರಸಾತಲೇ ನಾಗ ಕುಲಂ ವಿಜಿತ್ಯ. ಭೂಮಿಯಲ್ಲೆಲ್ಲ ಸೋಲಿಸಿ ಆಗಿದೆ. ರಸಾತಲ ಕೆಳಗಡೆ ಲೋಕಕ್ಕೆ ಹೋಗ್ತಾನಂತೆ. ಅಲ್ಲಿಗೆ ಹೋಗಿ ಆ ರಸಾತಲ ಲೋಕವನ್ನ ಗೆದ್ದು ನಿವಾತ ವರ್ಮಾಖ್ಯ ನಿಬದ್ಧ ಸಖ್ಯೋ ಜಡೀ ಚಕಾರಾಥ ಜಲೇಶ ಪುತ್ರಾನ್. ಅಲ್ಲಿ ನಿವಾತ ವರ್ಮ, ನಿವಾತ ಕವಚ ಅಂತ ಅವನಿಗೆ ಹೆಸರು, ಒಬ್ಬ ರಾಕ್ಷಸ. ಅವನೊಟ್ಟಿಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ತಾನು ಬರ್ತಾನಂತೆ. ಈ ರಾಕ್ಷಸರು ಯಾವಾಗ್ಲೂ ಒಟ್ಟಿಗೆ ಇರ್ತಾರಲ್ಲ, ಆ ರೀತಿ ಅವನೊಟ್ಟಿಗೆ ಮೈತ್ರಿಯನ್ನ ಬೆಳೆಸಿ, ನೀನು ರಸಾತಲವನ್ನೆಲ್ಲ ನೋಡ್ಕೋ, ನಾನು ಮೇಲೆ ಭೂಲೋಕವನ್ನ ನೋಡ್ಕೊಳ್ತೇನೆ ಅಂತ ಹೇಳಿ ಇಡೀ ಕೆಳಗಿನ ಲೋಕಗಳನ್ನೆಲ್ಲ ಗೆದ್ದು ಬರ್ತಾನಂತೆ. ಅಕ್ಷೋಹಿಣೀಭಿಸ್ಸಹ ರಾಕ್ಷಸಾನಾಂ ಸಕುಂಭಕರ್ಣ ಸಸುತೋ ದಶಾಸ್ಯ ಮಧುಂ ಪುರಸ್ಕೃತ್ಯ ಮಹಚ್ಚಕಾರ ಮಹೇಂದ್ರ ಮುಖ್ಯೈರಮರೈಸ್ತು ಯುದ್ಧಂ. ಭೂಲೋಕ ಆಯ್ತು, ಕೆಳಗಿನ ಲೋಕಗಳಾಯ್ತು, ಇನ್ನು ಮೇಲಿನ ಲೋಕಗಳು ಸ್ವರ್ಗ ಲೋಕಕ್ಕೆ ತಾನು ಯುದ್ಧಕ್ಕೆ ಹೋಗ್ತಾನಂತೆ.
ಅನೇಕ ಅಕ್ಷೌಹಿಣಿ ರಾಕ್ಷಸರ ಸೈನ್ಯವನ್ನು ಕರ್ಕೊಂಡು ಬರ್ತಾ ಇದ್ದಾನೆ. ಅದರೊಟ್ಟಿಗೆ ಕುಂಭಕರ್ಣ ಇದಾನಂತೆ. ಎದ್ದು ಒಂದ್ಸತಿ ಬಿದ್ದ ಅಂತಂದ್ರೆ ಕೆಳಗಡೆ ಇರೋರೆಲ್ಲರೂ ಸಾಯ್ತಿದ್ರಂತೆ. ಹಂಗೆ ಆ ಕುಂಭಕರ್ಣ, ಅವನ ಮಗ ಯಾರು ಮೇಘನಾದ ಇದ್ದಾನೆ, ಇದರೊಟ್ಟಿಗೆ ಮಧು ಎಂಬುವಂತಹ ರಾಕ್ಷಸ, ಇವ್ರನ್ನೆಲ್ಲ ಕರ್ಕೊಂಡು ದೇವಲೋಕದ ಮೇಲೆ ದಾಳಿ ಮಾಡ್ತಾನಂತೆ. ದೇವಲೋಕದ ಮೇಲೆ ದಾಳಿ ಮಾಡಿ ಎಲ್ಲ ದೇವತೆಗಳು ಓಡಿ ಹೋಗುವಂಗ ಮಾಡ್ತಾನಂತೆ. ಇಂದ್ರ ತಾನು ಈ ಮೇಘನಾದನೊಟ್ಟಿಗೆ ಯುದ್ಧ ಮಾಡ್ತಾನೆ, ರಾವಣನ ಮಗನೊಟ್ಟಿಗೆ. ಮಹೇಶ್ವರಸ್ಯಾಥ ಮುಖೈರ್ ಮಹಾತ್ಮ ಸಮೇಘನಾದೋ ಯುಧಿ ಮೇಘವಾಹಂ. ಈ ಇಂದ್ರನಿಗೆ ಮೇಘವಾಹ, ಮೇಘನಾದ ಅಂದ್ರೆ ಅವನು ಅತ್ರೆ ನಕ್ಕರೆ ಎಲ್ಲ ಮೇಘಗಳು ಗುಡುಗಿದಂಗಿರುತ್ತಿದಂತ ಗಂಭೀರವಾಗಿ, ಅದಕ್ಕೆ ಮೇಘನಾದ ಅಂತ. ಈ ಇಂದ್ರನಿಗೆ ಮೇಘವಾಹ ಅಂತ ಹೆಸರು. ಯಾಕೆ? ಈ ಇಂದ್ರನಿಗೆ ವಾಹನವೇ ಮೇಘ ಅಂತ. ಅವನು ಕುದುರೆಯಲ್ಲಿ ಕೂತ್ರೆ ಮೇಘಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕರ್ಕೊಂಡು ಹೋಗಿ ಬಿಡ್ತಿದ್ವಂತ. ಹಾಗಾಗಿ ಈ ಮೇಘನಾದ, ಈ ವಾಹನಾದಂತಹ ಇಂದ್ರನನ್ನ ತಾನು ಯುದ್ಧದಲ್ಲಿ ಸೋಲಿಸಿ ಅವನನ್ನ ಕಟ್ಟಿ ಬಂದಿ ಮಾಡಿ ಕರ್ಕೊಂಡು ಬಂದ್ಬಿಡ್ತಾನಂತ ಈ ಕಡೆ. ಅದರಿಂದ ಅವನಿಗೆ ಇಂದ್ರಜಿತ್ ಅಂತ ಹೆಸರಾಗ್ತದೆ. ಇಂದ್ರನನ್ನೇ ಗೆಲ್ಲುವ ಸಾಮರ್ಥ್ಯ ಅವನಲ್ಲಿತ್ತು ಅಂತ ಕೊನೆಗೆ ಬ್ರಹ್ಮದೇವರು ಹೋಗಿ ಅವನಿಗೆ ಹೇಳಿ, ಇಂದ್ರನನ್ನ ಕರ್ಕೊಂಡು ಹೋಗ್ಬಿಡ್ಬೇಡಪ್ಪ, ಇಂದ್ರನನ್ನ ಬಿಟ್ಟು ಅಂತ ಹೇಳಿ ಇಂದ್ರನನ್ನ ವಾಪಸ್ ಕರ್ಕೊಂಡು ಬರ್ತಾರೆ. ಅಲ್ಲಿಂದ ಬ್ರಹ್ಮದೇವರೇ ಹೇಳಿದಂತೆ ಇಂದ್ರಜಿತ್ ಅಂತ ಅವನು ಪ್ರಖ್ಯಾತಿಯನ್ನು ಪಡಿತಾನೆ. ಇಷ್ಟಾಗ್ತದೆ. ಇಷ್ಟಾದ್ರೂ ಎಲ್ಲ ಲೋಕ ಗೆದ್ದಾಗಿದೆ, ಅವನು ಸೊಕ್ಕು ಮುಗಿಲಿಲ್ಲಂತೆ ರಾವಣನದ್ದು. ಸ್ವಲ್ಪ ಅವಮಾನ ಆಗುವಂತಹ ಕೆಲಸಗಳನ್ನು ಮಾಡ್ತಾನೀಗ. ವಿಂಶದ್ಭುಜ ಸೋಥ ಸಹಸ್ರಹಸ್ತಂ ಪ್ರತ್ಯುಜ್ಯ ಗರ್ಜಾರ್ಜುನಮಭ್ಯುಪೇತ್ಯ ವಿಷ್ಣೋರ್ವರೇಣ ಪ್ರಭ ವಿಷ್ಣುನೈವ ಬಬಂಧತಂ ಬ್ರಹ್ಮವರಾದಜೇಯಂ. ಇವನಿಗೆ ಸೊಕ್ಕೆ ಯಾಕೆ ಅಂದ್ರೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ, ನನ್ನ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ತನಗೆ 20 ಕೈ ಇದೆ ಅಂತ ಅಹಂಕಾರ, ಯಾರಿಗೂ 20 ಕೈ ಇಲ್ಲ, ನನಗೆ 20 ಕೈ ಇದೆ ಅಂತ ಕಾರ್ತವೀರ್ಯಾರ್ಜುನನ್ನ ಸೋಲಿಸ್ಬೇಕು ಅಂತ ಹೋಗ್ತಾನಂತೆ. ಆದ್ರೆ ಕಾರ್ತವೀರ್ಯಾರ್ಜುನ ದತ್ತಾತ್ರೇಯನ ಶಿಷ್ಯ. ದತ್ತಾತ್ರೇಯನ ಶಿಷ್ಯ ಆದ್ರಿಂದಾಗಿ ಆ ದತ್ತಾತ್ರೇಯನ ಅನುಗ್ರಹದಿಂದ ಕಾರ್ತವೀರ್ಯಾರ್ಜುನನಿಗೆ ಸಹಸ್ರಬಾಹುಗಳಂತೆ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ಅಂತ 1000 ಕೈಗಳು ಆ ಕಾರ್ತವೀರ್ಯಾರ್ಜುನನಿಗೆ ದತ್ತಾತ್ರೇಯನ ವರದಿಂದ ಬಂದಿತ್ತು. ಅಷ್ಟೇ ಅಲ್ಲ, ಇಡೀ ಯೋಗ ಸಿದ್ಧಿ ಅವನಿಗೆ ಆ ವರಬಲದಿಂದ ಇತ್ತಂತ. ಅವನಿಗೆ ಅತ್ಯಂತ ಪ್ರೀತಿಯ ಶಿಷ್ಯ ಅಂತೆ ದತ್ತಾತ್ರೇಯರಿಗೆ. ಹಾಗಾಗಿ ಅಂತಹ ಕಾರ್ತವೀರ್ಯಾರ್ಜುನನನ್ನ ನಾನು ಸೋಲಿಸ್ತೇನೆ ಅಂತ ಹೋಗಿ ತಾನು 20 ಕೈಯಾಗಿ ತಾನು ಹೋದ್ರೆ ಅವನು ಒಂದೇ ಸರ್ತಿ 1000 ಕೈ ಮಾಡಿಕೊಂಡು ಈ ರಾವಣನನ್ನ ಒಂದೇ ಏಟಿಗೆ ಸೋಲಿಸಿಬಿಡ್ತಾನಂತೆ. ಅವನಿಗೆ ಗೊತ್ತಿಲ್ಲ ಇಲ್ಲಿ ಅದೇ ಯಾಕೆ ಸೋಲಿಸಿದ, ಬ್ರಹ್ಮದೇವರ ವರ ಇತ್ತಲ್ಲ ಅಂತಂದ್ರೆ ಕಾರ್ತವೀರ್ಯಾರ್ಜುನನಿಗಿದ್ದಿದ್ದು ವಿಷ್ಣುವಿನ ವರ. ವಿಷ್ಣುವಿಗಿಂತ ಬ್ರಹ್ಮದೇವರ ಆಮೇಲೆ ಬರುವುದಲ್ಲ. ಹಾಗಾದ್ರೆ ಈ ವರಬಲದಲ್ಲಿ ರಾವಣನಿಗಿಂತ ಮೇಲ್ಗೈಯಾದ ಕಾರ್ತವೀರ್ಯಾರ್ಜುನ. ಹಾಗಾಗಿ ಕಾರ್ತವೀರ್ಯಾರ್ಜುನನ ಹತ್ರ ಸೋತು ಬಿಟ್ಟ. ಸೋತು ಯಾರ್ಯಾರು ಸೋಲ್ತಾರಲ್ಲ ಆಮೇಲೆ ಅವ್ರ ಹತ್ರ ಹೋಗುದಿಲ್ಲ, ಅವ್ರ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಅವ್ರ ಸುದ್ದಿಗೆ ಹೋಗೋದಿಲ್ಲ, ಅವ್ರನ್ನ ಸೈಡ್ ಬಿಟ್ಟು ಬಿಡೋದಂತೆ ರಾವಣ. ಇಷ್ಟಾಯ್ತು, ಇನ್ನು ಎಲ್ಲೂ ಹೋಗೋದು ಬೇಡ ಅಂತ ಬುದ್ಧಿ ಬರ್ಲಿಲ್ಲಂತೆ. ಅವನು ಏನ್ ಮಾಡಿದ, ಆ ಕಾರ್ತವೀರ್ಯಾರ್ಜುನ ಅವನನ್ನ ಬಂದಿ ಮಾಡಿ ತನ್ನ ರಾಜಭವನದಲ್ಲಿ ಇಟ್ಟುಬಿಟ್ಟ ಅಂತ. ಅವನನ್ನ ಕಟ್ಟಿ ಅವನನ್ನ ನೇತಾಡಿಸ್ಬಿಟ್ಟು ಅಲ್ಲೇ ಇಟ್ಕೊಂಡ ಅಂತ ರಾವಣನನ್ನ. ಇವನು ಒದರಾಡ್ತಾ ಇದ್ದಾನೆ, ಯಾರು ಬಿಡಿಸ್ಕೊಂಡು ಹೋಗೋರಿಲ್ಲ ಅವನನ್ನ. ಏನ್ ಮಾಡ್ಬೇಕು? ಅಷ್ಟೊತ್ತಿಗೆ ಪುಲಸ್ತ್ಯ ವಾಚ ಪುನರರ್ಜುನೇನ ಮುಕ್ತ ಸಲೀಲಾ ಮೃಗವದ್ದಶಾಸ್ಯ ತಥಾಪ್ಯ ನಿರ್ವಿಣ್ಣ ಮತಿರ್ಬಾಧೆ ಲೋಕಾನ್ಯಥಾ ಕ್ಷುದ್ರ ಮೃಗಾನ್ ಮೃಗಾರಿಹಿ. ಪುಲಸ್ತ್ಯರು ಬರ್ತಾರಂತೆ, ರಾವಣನ ಅಜ್ಜ ವಿಶ್ರವಸ್ತನ ತಂದೆ ಪುಲಸ್ತ್ಯರು ಬಂದು, ಇಲ್ಲಪ್ಪ ಬಿಟ್ಬಿಡ ಅವನನ್ನ ಅಂತ ಹೇಳಿ ಕಾರ್ತವೀರ್ಯಾರ್ಜುನನಿಗೆ ಹೇಳಿದ್ರೆ ಆಯ್ತು ಅಂತ ಹೇಳಿ ಒಂದು ಪ್ರಾಣಿಯನ್ನ ಬಿಟ್ರೆ, ಈ ಮೀನು ಹಿಡಿಯೋರು ಇರ್ತಾರೆ, ಕೆಲವೊಮ್ಮೆ ಮೀನು ಹಿಡಿತಾರೆ, ಆಮೇಲೆ ಅದನ್ನ ನೋಡಿ ಮತ್ತೆ ವಾಪಸ್ ಚೆಲ್ಲಿ ಬಿಡ್ತಾರಲ್ಲ ನದಿಗೆ, ಆ ರೀತಿ ಏನೋ ಕರುಣೆ ಬಂದವರು ಬಿಟ್ಟ ಹಾಗೆ ಸರಿ ಹೋಗತ್ಲಾಗೆ ಅಂತ ಹೇಳಿ ಇವನನ್ನು ಬಿಟ್ಟು ಕಳಿಸ್ತಾನಂತೆ ರಾವಣನನ್ನ. ಇಷ್ಟಾದ್ರೂ ಇವನ ಸೊಕ್ಕ ಅಡಗಲಿಲ್ಲ. ಇವನು ಇನ್ನಷ್ಟು ದಾಳಿಯನ್ನು ಮಾಡ್ತಾನಂತೆ. ಏನ್ ಮಾಡ್ತಾನೆ ಮುಂದೆ, ಸಾಂಧ್ಯಂ ಚತುಸ್ಸಿಂಧುಷು ಕರ್ಮ ಕುರುವನ್ ನಿಕ್ಷಿಪ್ಯ ಕಕ್ಷೆ ವಿಜಿಗೀಷು ಮೇನಂ. ಅಲ್ಲಿ ಒಬ್ಬ ವಾಲಿ ಅಂತ ದೊಡ್ಡ ವಾನರ, ವಾಲಿಯಲ್ಲಿ ವಿಷ್ಣುವಿನ ಅಂಶ ಇತ್ತಂತ. ಆ ವಾಲಿ ಏನ್ ಮಾಡ್ತಿದ್ದ, ಅತ್ಯಂತ ಪರಾಕ್ರಮಿ ಅವನು. ಅವನು ಸಂಧ್ಯಾವಂದನೆ ಅಂತಂದ್ರೆ ಅದು 4 ದಿಕ್ಕುಗಳಲ್ಲಿ ಸಂಧ್ಯಾವಂದನೆ ಅಂತೆ. ಸಾಂಧ್ಯಂ ಚತುಸ್ಸಿಂಧುಷು ಕರ್ಮ ಕುರುವನ್, 4 ಸಮುದ್ರಕ್ಕೆ ಹೋಗಿ ತಿರುಗಿ ಸಂಧ್ಯಾವಂದನೆಯನ್ನು ಮಾಡ್ತಿದ್ದ ಅವನು ಅಂತ. ಅಂದ್ರೆ ಪೂರ್ವ ಸಮುದ್ರದಿಂದ ಪ್ರಾರಂಭ ಮಾಡಿದ್ರೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರಕ್ಕೆ ಹೋಗಿ ಮತ್ತೆ ಪೂರ್ವಕ್ಕೆ ಬಂದು ಅಲ್ಲಿಗೆ ಮುಗಿತಿತ್ತಂತ ಸಂಧ್ಯಾವಂದನೆ. ಅಂದ್ರೆ ಅಷ್ಟು ವೇಗವಾಗಿ ಹೋಗ್ತಿದ್ದ ಅವನು ಅಂತ. ಅಂತಹ ರಾವಣ ಒಂದ್ಸರ್ತಿ ಸಂಧ್ಯಾವಂದನೆ ಮಾಡ್ಲಿಕ್ಕೆ ಹೋದಾಗ ಇವನನ್ನು ಬಿಡುವುದಿಲ್ಲ ನಾನು ಅಂತ ಹೇಳಿ ಅವನನ್ನ ದಾಳಿ ಮಾಡ್ತಾನೆ ರಾವಣ. ಅವನು ನಿಕ್ಷಿಪ್ಯ ಕಕ್ಷೆ ವಿಜಿಗೀಷು ಮೇನಂ ವಾಲಿ ಹರೇರ್ ಭಾವ ಬಲಾತ್ ಪಪಾತ ವಿಹಂಗ ಭರ್ತೇವ ಭುಜಂಗ ಮಾಶು. ಅವನನ್ನ ಕಂಕಳಲ್ಲಿ ರಾವಣನನ್ನ ಹಿಡ್ಕೊಂಡು ಸಂಧ್ಯಾವಂದನೆ ಮಾಡ್ಲಿಕ್ಕತ್ತೀನೀಗ, ಈ ಸಂಧ್ಯಾವಂದನೆ ನಿಲ್ಲಬಾರ್ದು ಅಂತ ಹೇಳಿ ಪೂರ್ವ ಸಮುದ್ರ ಎಲ್ಲ ಉತ್ತರ ಪಶ್ಚಿಮ ಎಲ್ಲ ಕಡೆ ತಿರುಗಿ ವಾಪಸ್ ಪೂರ್ವಕ್ಕೆ ಬಂದು ಅವನನ್ನು ಕೆಳಗಿಳಿಸ್ತಾನಂತೆ. ಅಂದ್ರೆ ಅವನನ್ನ ಕಂಕಳಲ್ಲಿ ಇಟ್ಕೊಂಡು ಓಡಾಡಿದ್ ನೋಡಿದ್ರು ಇಷ್ಟು ಏನು ಹಿಂಗ್ ಹೋಗಿ ಬಂದ ಇವನು ಅಂತ ಹೇಳಿ ಹೆದರ್ಬಿಟ್ಟಂತೆ. ಇನ್ನು ಹೇಳ್ತಾರೆ
ಅವನನ್ನು ಕರ್ಕೊಂಡು ಹೋಗಿ ಅವನ ಮಗ ಅಂಗದ, ಅವನು ಇನ್ನೂ ಸಣ್ಣ ಹುಡುಗ ಅಂತೆ, ಆ ತೊಟ್ಲಲ್ಲಿ ಹಾಕಿದ್ದಾಗ ಆ ತೊಟ್ಲಿಗೆ ಮೇಲ್ಗಡೆ ಹಿಂಗೆ ಹೋಗಿ ರಾವಣನನ್ನ ಕಟ್ಟಿಬಿಟ್ಟಿದ್ದ ಅಂತ. ಇದು ಯಾವ್ದು 10 ತಲೆ ಪ್ರಾಣಿ ಕಟ್ಟಿದಾನಪ್ಪ ಅಂತ ಹೇಳಿ ಅದರಿಂದ ಆಟ ಆಡ್ತಿತ್ತಂತದ್ದು. ಅದಾದ್ಮೇಲೆ ರಾವಣ ಮತ್ತೆ ಬೇಡ್ಕೊಂಡಾಗ ವಾಲಿ ಅವನನ್ನು ಬಿಟ್ಟು ವಾಲಿ ಮತ್ತು ರಾವಣ, ಈ ನನಗಿಂತ ಪರಾಕ್ರಮಿ ಅಂತ ಗೊತ್ತಾದ್ಮೇಲೆ ಇನ್ನೇನಾರು ಮಾಡ್ಬೇಕಲ್ಲ, ನಾವಿಬ್ರು ಫ್ರೆಂಡ್ಸ್ ಅಪ್ಪ, ಇನ್ನು ನಾವ್ ಯಾವತ್ತೂ ಯುದ್ಧ ಮಾಡೋದು ಬೇಡ, ನನ್ನ ವಸ್ತು ಎಲ್ಲ ನಿಂದು, ನಿನ್ನ ವಸ್ತು ಎಲ್ಲ ನಂದು ಅಂತ ಹೇಳಿ ಇಬ್ರು ರಾಜಿ ಮಾಡ್ಕೊಂಡು ಆ ವಾಲಿಯನ್ನ ಇನ್ನು ಸೋರಿಸ್ಲಿಕ್ಕೆ ಹೋಗ್ಬಾರ್ದು, ಇವನೊಟ್ಟಿಗೆ ನಾವು ಫ್ರೆಂಡ್ಶಿಪ್ ಅನ್ನು ಗಟ್ಟಿ ಮಾಡ್ಕೊಳ್ಬೇಕು ಅಂತ ಹೇಳಿ ವಾಲಿ ರಾವಣ ಇಬ್ರು ಕೂಡ ಆಪ್ತ ಮಿತ್ರರಾದ್ರು. ಇಷ್ಟಾಗ್ತದೆ. ಇಷ್ಟಾದ್ರೂ ಬುದ್ಧಿ ಬರದೆ ಬಲಿಂ ಜಿಗೀಷುಂ ಕಿಲ ರಾವಣಂ ತಂ ಚಿಕ್ಷೇಪ ದೂರೇ ಯುತ ಯೋಜನಂತೆ ಪಾದಾಂಗುಲಿ ಮಾತ್ರತ ಏವ ದೇವೋ ದೌವಾರಿಕಸ್ತಸ್ಯ ಹರಿರ್ದಯಾಲು. ಇನ್ನು ಪಾತಾಳಕ್ಕೆ ಹೋಗ್ಬೇಕು. ಪಾತಾಳ ಲೋಕ ರಸಾತಲವರೆಗೆ ಅಲ್ಲಿದ್ದ ನಿವಾತ ಕವಚ ಅವರನ್ನೆಲ್ಲ ಮೈತ್ರಿ ಮಾಡ್ಕೊಂಡು ಬಂದಿದ್ದ. ಒಂದ್ಸತಿ ಪಾತಾಳಕ್ಕೆ ಹೋಗಿ ನೋಡೋಣ ಯಾರ್ಯಾರಿದ್ದಾರೆ ಅಂತಂದ್ರೆ ಅಲ್ಲಿ ಬಲಿಚಕ್ರವರ್ತಿ ಇದ್ದಾನೆ. ವಾಮನ ರೂಪಿ ಪರಮಾತ್ಮ ಆ ಬಲಿಚಕ್ರವರ್ತಿಯನ್ನ 3ನೇ ಪಾದವನ್ನ ತಲೆ ಮೇಲಿಟ್ಟು ಪಾತಾಳಕ್ಕೆ ಕಳಿಸಿದ್ನಲ್ಲ, ಅಲ್ಲಿ ಬಲಿಚಕ್ರವರ್ತಿಯ ಭವನವನ್ನ ನೋಡ್ತಾನಂತ ಪಾತಾಳದಲ್ಲಿ. ಈ ಬಲಿಯನ್ನ ನಾನು ಗೆಲ್ತೀನಿ ಅಂತ ಹೋದ್ರೆ ಅಲ್ಲಿ ದ್ವಾರಪಾಲಕನಾಗಿ ವಾಮನ ರೂಪಿ ಪರಮಾತ್ಮ ಇದ್ದಂತೆ. ಇಲ್ಲಿ ಯಾರು ಬರ್ಲಿಕ್ಕಿಲ್ಲ ಹೋಗು ಅಂತ ಹೇಳಿದ್ರು ಕೇಳುದಿಲ್ಲ ಅಂತ ರಾವಣ. ಅವಾಗ ಆ ವಾಮನ ಪರಮಾತ್ಮ ತನ್ನ ಅಂಗುಷ್ಟದ ತುದಿಯಿಂದ ಅವನನ್ನ ನೂಕ್ತಾನ. ಯಾವುದೋ ಒಂದು ಇರುವೆ ಬರ್ತಿರ್ತದೆ, ಅದನ್ನ ನೂಕಿದ್ರೆ ಹೆಂಗೆ ಅಲ್ಲಿವರೆಗೆ ಹೋಗಿ ಬೀಳ್ತದಲ್ಲ, ಆ ರೀತಿ ಆ ವಾಮನನ ಪಾದಾಂಗುಷ್ಟಕ್ಕೆ ತಾಕಿ ಈ ರಾವಣ ಎಷ್ಟೋ ಯೋಜನ ದೂರ ಹೋಗಿ ಬೀಳ್ತಾನಂತೆ. ಅಲ್ಲಿಯೂ ಬುದ್ಧಿ ಕಲಿತ, ಏನು ಇನ್ನು ಈ ಪಾತಾಳ ಲೋಕಕ್ಕೆ ಇನ್ನೊಮ್ಮೆ ಹೋಗಬಾರ್ದು ನಾನು, ಈ ಮೈತ್ರಿ ಎಲ್ಲ ಬೇಡ, ಅದೆಲ್ಲೂ ಕೆಳಗಿರುವುದಲ್ಲ, ಅದ್ರ ಪಾಡಿಗೆ ಇತ್ಕೊಳ್ತದ, ನಾವು ಹೋಗುದೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಕಲ್ತ. ಇಷ್ಟಾಗ್ತದೆ. ಸವಾಸುದೇವ ಕಪಿಲಾಭಿಧಾನ. ಕಪಿಲ ಮಹರ್ಷಿ ಹಿಂದೆ ಸಗರನ ಮಕ್ಕಳ 60,000 ಜನ ಮಕ್ಕಳನ್ನ ಸುಟ್ನಲ್ಲ, ಆ ಕಪಿಲ ಮಹರ್ಷಿ ತಪಸ್ಸಲ್ಲಿರ್ಬೇಕಾದ್ರೆ ಹೋದ ಅಂತ. ಅಲ್ಲಿ ಹೋದ್ರು ಆ ಕಪಿಲ ಮಹರ್ಷಿ ಅವನನ್ನ ಮುಷ್ಟಿ ಪ್ರಹಾರ ನಿರಪಾತ ಎತ್ತಂ, ಒಂದು ಮುಷ್ಟಿಯ ಏಟನ್ನ ಕೊಟ್ಟು ರಾವಣ ಮತ್ತೆ ಏಳದೇ ಇರೋ ಹಾಗೆ ಮಾಡಿಬಿಟ್ಟಂತೆ. ಮುಖ್ಯ ಪ್ರಾಣನ ಬಳಿಯೂ ಕೂಡ ಹೋಗಿದ್ದಂತೆ. ಮುಖ್ಯ ಪ್ರಾಣ ದೇವರು ಆ ರಾವಣನಿಗೆ ಏಟ್ ಹಾಕಿ ಇನ್ನು ಯಾವತ್ತೂ ಅವನ ಹತ್ರ ಬರದೇ ಇರೋ ಹಾಗೆ ಮಾಡಿದ್ರು. ಹೀಗಾಗಿ ಈ ರಾವಣ ಬರೀ ತಾನು ಗೆದ್ದಿದ್ದಷ್ಟೇ ಅಲ್ಲ, ಸೋತಿದ್ದು ಇತಿಹಾಸಗಳಿವೆ. ಹಾಗಾಗಿ ಇಷ್ಟು ಜನರತ್ರ ಸೋತಿದ್ದ. ನರಾವಣಂ ಹಂತುಮಲಂ ಜಗತ್ಯಾಂ ವಿಷ್ಣುಂ ವಿನಾ ಕಶ್ಚನ ನಿಶ್ಚಯೋಯಂ ವಿನಾ ಸಹಸ್ರಾಂಶುಮಲಂಘನೀಯಂ ಮಹಾಂಧಕಾರಂ ಧುನುಯಾತ್ಕ ಏವ. ಒಂದು ಮಾತ್ರ ದಟ್ಟ ಅಂಧಕಾರ ಕತ್ತಲೆ ಇದೆ ಅಂತಂದ್ರೆ ನಾವು ಬರೀ ಒಂದು ಲೈಟ್ ಹಾಕಿದ್ರೆ ಅಷ್ಟು ಜಾಗ ಅಷ್ಟೇ ಬೆಳಕಾಗ್ತದೆ. ಇಡೀ ಬೆಳಕಾಗ್ಬೇಕು ಅಂತಂದ್ರೆ ಅದಕ್ಕೆ ಸೂರ್ಯನೇ ಬರಬೇಕು. ಹಾಗಾಗಿ ಈ ರಾವಣನನ್ನ ಯಾರೋ 1, 2, 3 ಜನ ಗೆದ್ರೆ ಸಾಕಾಗುದಿಲ್ಲ. ಇವನು ಅವರನ್ನ ಗೆದ್ರು ಅವರೊಟ್ಟಿಗೆ ಮೈತ್ರಿ ಮಾಡ್ಕೊಂಡು ಅಥವಾ ಅವರ ಸುದ್ದಿಗೆ ಹೋಗದೆ ಅವ್ರನ್ನ ಹಂಗೆ ಬಿಟ್ಬಿಡ್ತಾನೆ. ಆದ್ರಿಂದ ಇವನನ್ನೇ ಸೋಲಿಸ್ಬೇಕು ಅಂತಂದ್ರೆ ಅದಕ್ಕೆ ಸೂರ್ಯನಂತಿರುವ ವಿಷ್ಣುವೇ ಬರಬೇಕು ಅಂತ ಹೇಳಿ ಎಲ್ಲ ದೇವತೆಗಳು ಆಲೋಚನೆ ಮಾಡ್ತಾ ಇದ್ದಾರಂತೆ. ಅಷ್ಟೊತ್ತಿಗೆ ಈ ರಾವಣನ ದೌರ್ಜನ್ಯ ಇನ್ನಷ್ಟು ಜಾಸ್ತಿ ಆಗ್ತದಂತೆ. ವವೌ ನವಾತೋತಿತರಾಂ ಪುರೋಸ್ಯ ಬಭೌ ನ ಭಾನು ಕಟುಕಂ ಕದಾಚಿತ್ ನವನ್ಹಿರನ್ನಾಯ ದದಾಹ ಅಂತ ತದ್ಭ್ರೂ ವಿಜೃಂಭಾನ್ ನಿಯತಂ ಸಮಸ್ತಂ. ರಾವಣ ಹೋಗ್ತಾ ಇದ್ದಾನೆ ಅಂತಂದ್ರೆ ಗಾಳಿ ಜೋರಾಗಿ ಬರಬಾರದಂತೆ. ಗಾಳಿಯೂ ಹೆದರ್ತಿತ್ತಂತೆ. ಪ್ರವಾಹವಾಯು ಅಂತ ಅಂದ್ರೆ ವಾಯುದೇವ ಅಲ್ಲ, ಪ್ರವಾಹವಾಯು ಅಂತ ಆಮೇಲೆ ಬರುವಂತಹ ವಾಯು, ಆ ಭೂತವಾಯು ಅಂತ ಕರೀತಾರೆ. ಆ ಭೂತವಾಯು ಹೆದರ್ತಿದ್ದಂತೆ ರಾವಣ ಅನ್ಕಂಡ್ರೆ. ರಾವಣ ಹೋಗ್ಬೇಕಾದ್ರೆ ಅವನಿಗೆ ಹೆಂಗ್ ಕಂಫರ್ಟೇಬಲ್ ಗಾಳಿ ಬೇಕೋ ಅದೇ ರೀತಿ ಗಾಳಿ ಬೀಸ್ಬೇಕಂತೆ. ಬಭೌನ ಭಾನು ಕಟುಕಂ ಕದಾಚಿತ್. ಮಧ್ಯಾಹ್ನ ಹೊತ್ತು ಇದು ಉರಿಯುವಂತಹ ಸಮಯ ಅಂತ ಸೂರ್ಯ ಬಹಳಷ್ಟು ಉರಿಲಿಕ್ಕಿಲ್ಲ ಅಂತೆ. ಸುಮ್ಮನೆ ಹಿಂಗ ನೋಡ್ತಿದ್ದಂತ ಸೂರ್ಯನನ್ನ, ಸ್ವಲ್ಪ ಲೈಟ್ ಡಿಮ್ ಮಾಡ್ಕೊಳ್ಬೇಕಾಗ್ತಿತ್ತಂತ ಸೂರ್ಯ. ಅಂದ್ರೆ ಎಲ್ಲ ದೇವತೆಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದ. ನವನ್ಹಿ ರನ್ನಾಯ ದದಾಹ ಅಂತ. ಎಂದೂ ಕೂಡ ವನ್ಹಿ ಅಗ್ನಿ ತಾನು ಅಂದುಕೊಳ್ಳದೆ ಇದ್ದಾಗ ಎಲ್ಲಿಯೂ ಯಾರನ್ನೂ ಸುಡುವಂಗಿಲ್ಲ ಅಂತ. ತಾನು ಅಂದ್ಕೊಂಡ ಅಂತಂದ್ರೆ ಅಲ್ಲಿ ಬರ್ಬೇಕು ವನ್ನಿ. ಈ ಗಾಳಿಯಲ್ಲೇ ಬೆಂಕಿ ಬರಲಿ ಅಂತ ರಾವಣ ಅಂದ್ಕೊಂಡ್ ಕೂಡಲೇ ಅಲ್ಲಿ ಬಂದಾಗ್ಬೇಕಷ್ಟೇ. ಅದು ರಾವಣನ ಆರ್ಡರ್. ಯಾಕೆಂದ್ರೆ ಇಡೀ ಜಗತ್ತನ್ನ ಗೆದ್ದು ಬಿಟ್ಟಿದ್ದ. ಕೇವಲ ತದ್ಭ್ರೂ ವಿಜೃಂಭಾನ್ ನಿಯತಂ ಸಮಸ್ತಂ. ಕೇವಲ ತನ್ನ ಹುಬ್ಬಿನ ಕುಣಿತದಿಂದ ಎಲ್ಲ ದೇವತೆಗಳನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದ ರಾವಣ. ಸಯಕ್ಷ ರಕ್ಷೋ ಮನುಜಾಹಿ ದೈತ್ಯೈಃ ಗಂಧರ್ವ ನಾರೀ ಸಹ ದಾನವೀಭಿಃ ವಿಭೀಷಣೇನೈವ ನಿವಾರಿತೋಪಿ ಜಹಾರಹ ಸತ್ಕುಲಜಾಂಗನಾಶ್ಚ. ಇಷ್ಟಾಯ್ತು, ಎಲ್ಲ ಲೋಕಗಳನ್ನ ಗೆದ್ದಾಗಿದೆ ರಾವಣ. ಇನ್ನು ಅವನ ದುಷ್ಕೃತ್ಯಗಳು ಇದೇ ರೀತಿ ಮುಂದುವರಿತದಂತೆ. ಎಲ್ಲ ಲೋಕಗಳನ್ನ ಗೆದ್ದ ಮೇಲೆ ಕೆಲವು ದುರಾಸೆಗಳು ಪ್ರಾರಂಭ ಆಗ್ತದೆ. ಅವನು ಏನು ಮಾಡ್ಲಿಕ್ಕೆ ತೊಡಗಿದ. ಸಯಕ್ಷ ರಕ್ಷೋ ಮನುಜಾಹಿ ದೈತ್ಯೈಹಿ. ಅವನು ಯಕ್ಷರು, ರಾಕ್ಷಸರು, ಅಪ್ಸರೆಯರು, ಮನುಷ್ಯರು
ಇವರೆಲ್ಲೆಲ್ಲ ಯಾರು ಗಂಧರ್ವ ನಾರಿ, ಗಂಧರ್ವರಲ್ಲಿರುವಂತಹ ಎಲ್ಲ ಸ್ತ್ರೀಯರನ್ನ ಬಲಾತ್ಕಾರವಾಗಿ ತಂದು, ವಿಭೀಷಣ ಬೇಡಪ್ಪ ಅಣ್ಣ, ಇದು ದೊಡ್ಡ ದುಷ್ಕೃತ್ಯ, ನೀನು ಈಗಾಗಲೇ ಬೇಕಾದಷ್ಟು ಮಾಡಿಬಿಟ್ಟಿದಿ, ಸಾಕು ಇಲ್ಲಿಗೆ ನಿಲ್ಲಿಸು ಅಂತ ಹೇಳಿದ್ರು ಸ್ತ್ರೀಯರನ್ನ ತಂದು ಜಹಾರಹ ಸತ್ ಕುಲಜಾಂಗನಾಶ್ಚ, ಒಳ್ಳೆ ಕುಲದಲ್ಲಿ ಹುಟ್ಟಿರ್ತಾರೆ ಅಂತಹ ಸ್ತ್ರೀಯರನ್ನು ತಂದು ತಾನು ಬಲಾತ್ಕಾರ ಮಾಡಿ ಅವರನ್ನ ಗುಬ್ಬೆ ಹೊಡೆಯುವಂಗೆ ಮಾಡ್ತಿದ್ದಂತೆ. ಅವಾಗ ಹತಾತ ಹಾವಲ್ಲಭ ಹಾವಿಧಾತ ದೇಹಾಂತರಂ ದೇಹ್ಯ ಚಿರಾನ್ನ ಇತ್ತಂ ಸಂಕ್ರಂದಿತಂ ತತ್ ಪುರಿ ಸುಂದರೀಣ ನರಾಶನಾನಾಂಚ ಕೃಪಾಂಚಕಾರ. ಪಾಪ ಹೆಣ್ಣುಮಕ್ಕಳು, ಅದರಲ್ಲಿ ದೇವತೆಗಳಿಂದ ಹಿಡಿದು ಮನುಷ್ಯರವರೆಗೂ ಎಲ್ಲ ಹೆಣ್ಣುಮಕ್ಕಳು ಇರ್ತಿದ್ರಂತೆ. ಅವನಿಗೆ ದಿನಾ ಹೆಣ್ಣು ಮಕ್ಕಳನ್ನ ಎಳ್ಕೊಂಡು ಬಂದು ಅವರನ್ನ ಬಲಾತ್ಕಾರ ಮಾಡ್ತಿದ್ದ. ಅವರು ಹಾತಾತ ಹಾವಲ್ಲಭ ಹಾವಿಧಾತ, ಅಪ್ಪ ಅಮ್ಮ ಅಂತ ಜೋರಾಗಿ ಚೀರ್ತಾ ಇದ್ರು, ಹಾವಲ್ಲಭ ದೇವರೇ ಪತಿಯೇ ಅಂತ ಕಿರುಚುತ್ತಿದ್ರು ಕೂಡ ಅವ್ರ ಮೇಲೆ ಸ್ವಲ್ಪವೂ ಕರುಣೆ ತೋರಿಸ್ತಿರ್ಲಿಲ್ಲ. ಇದನ್ನ ಅವರ ಅಂತಹ ಪರಿಸ್ಥಿತಿಯನ್ನ ನೋಡ್ತಿದ್ರೆ ನರಾಶನಾನಾಂಚ ಕೃಪಾಂಚಕಾರ. ನರಾಶನಾನ ಅಂದ್ರೆ ಈ ಮನುಷ್ಯರನ್ನೇ ತಿನ್ನುವಂತಹ ರಾಕ್ಷಸರು, ಅವರಿಗೂ ಕೂಡ ಆ ಸ್ತ್ರೀಯರನ್ನ ನೋಡಿದ್ರೆ ಅವ್ರ ಮೇಲೆ ಕರುಣೆ ಬರ್ತಿತ್ತಂತೆ. ಈ ರಾವಣನಿಗೆ ಸ್ವಲ್ಪವೂ ಕರುಣೆ ಇಲ್ಲದಂತೆ ಅವರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದ ರಾವಣ. ಅಂದ್ರೆ ಅಷ್ಟು ಕ್ರೂರಿಯಾಗಿದ್ದ. ಕೆಲವೊಮ್ಮೆ ಈಗಿನ ಕೆಲವು ಕವಿಗಳು ರಾಮಾಯಣವನ್ನ ಬರಿಬೇಕಾದ್ರೆ ರಾವಣನನ್ನ ಒಳ್ಳೆಯವನು ಅಂತ ಚಿತ್ರಿಸಿದ್ದಿದೆ. ಅದು ಯಾಕೆ ಆ ರೀತಿ ಬುದ್ಧಿ ಬರ್ತದೆ? ಇಂಥ ಈ ಒಬ್ಬ ರೇಪಿಸ್ಟ್ ಅವನನ್ನ ಒಳ್ಳೆಯವನು ಅಂತ ಚಿತ್ರಣ ಮಾಡಬೇಕು ಅಂತಂದ್ರೆ ಎಷ್ಟು ಮನಸ್ಸು ಕೆಳಗಿಳಿದಿರಬೇಕು. ಹಾಗಾಗಿ ಇದೆಲ್ಲ ನಡೆದಿರುವ ವಿಚಾರವನ್ನ ತಿಳಿದೆ ಅವನನ್ನ ವಿಲನ್ ರೀತಿಯಲ್ಲೇ ಚಿತ್ರಣ ಮಾಡಿದ್ದಾರೆ. ಇದನ್ನು ಅವನು ಯಾವತ್ತೂ ಒಳ್ಳೆಯವನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅವನಲ್ಲಿ ಯಾವ ಒಳ್ಳೆ ಭಾವನೆ ಇರ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾದ್ರೆ ಅಂಥ ರಾವಣ ತನ್ನ ದುರ್ಬುದ್ಧಿಯಿಂದ ಇಂಥ ಕೆಟ್ಟ ಕೆಲಸಗಳನ್ನ ಮಾಡತೊಡಗಿದ. ಸಂಕ್ರಂದತೋರಹೇತಿ ಶಿಶುಂ ಸ್ವಪಿತ್ರೋ ರಾಷ್ಟ್ಲಿಷ್ಟವತ್ಯಾಂ ತರುಣಂ ತರುಣ್ಯಾಂ ಗಾಂ ಅಗ್ನಿಹೋತ್ರೀಂ ಯವಸೋಪಹೂತಾಂ ಕೋನ್ಯೋಂದು ಶಂಸೋ ದಶವಕ್ತ್ರ ತುಲ್ಯ. ಅವನು ಮಾಡದೇ ಇರುವ ಪಾಪ ಇಲ್ಲಂತೆ. ಮಕ್ಕಳು ತಾಯಿಯ ತೊಡೆ ಮೇಲಿದ್ದು ಅಳ್ತಾ ಇದ್ರೆ ಆ ಮಕ್ಕಳನ್ನ ಎತ್ಕೊಂಡು ಹೋಗ್ತಿದ್ದಂತೆ ಶಿಶು ಹತ್ಯೆ ಮಾಡ್ಲಿಕ್ಕೆ ಅಂತ ಹೇಳಿ. ಆಶ್ಲಿಷ್ಟವತ್ಯಾಂ ತರುಣಂ ತರುಣ್ಯ, ತರುಣ ತರುಣಿಯರು ತಮ್ಮ ಸ್ನೇಹ ಪ್ರೀತಿಯ ಸಲ್ಲಾಪ ಮಾಡ್ತಾ ಇದ್ರೆ ಅದರಲ್ಲಿ ತರುಣಿಯನ್ನ ಎತ್ಕೊಂಡು, ಅವಳು ಚೆನ್ನಾಗಿದ್ದಾಳೆ ಅಂತ ಹೇಳಿ ಅವಳನ್ನ ಎತ್ಕೊಂಡು ತನ್ನ ಬಲಾತ್ಕಾರ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ದಂತೆ. ಗಾಂ ಅಗ್ನಿಹೋತ್ರೀಂ ಯವಸೋಪಹೂತಾಂ, ಹಸು, ಆ ಹಾಲು ಕೊಡುವಂತಹ ಹಸು ನಮ್ಮ ಮನೇಲಿ ಇರ್ಲಿ ಅಂತ ಇಟ್ಕೊಂಡಿದ್ರೆ ಆ ಹಸುವನ್ನ ಕಡಿದು ತಿನ್ಬೇಕು ಅಂತ ಹೇಳಿ ತಾನು ಕರ್ಕೊಂಡು ಹೋಗ್ತಿದ್ದ. ಈ ರೀತಿ ಬಾಲಹತ್ಯೆ, ಸ್ತ್ರೀ ಹತ್ಯೆ, ಗೋಹತ್ಯೆ, ಎಲ್ಲ ನರಹತ್ಯೆ ಎಲ್ಲವನ್ನು ಕೂಡ ಮಾಡತೊಡಗಿದ. ಅಂಥ ರಾವಣ ಸಚಿತ್ರಕೂಟೆ ವಸತೋ ಮುನೀಂದ್ರಾನ್ ಆತಂಕಿನೋ ರಾವಣ ಕಿಂಕರೇಭ್ಯ ಸಂಭ್ರಾಂತ ಚಿತ್ತಾನ ದ್ರವತೋ ವಿಲೋಕ್ಯ ದಯಾಂ ದಯಾಲುರ ವಿಪುಲಾಂ ಚಕಾರ. ಈ ರಾವಣ ಏನು ಮಾಡಿದ, ತನ್ನ ತಂಗಿ ಯಾರು ಶೂರ್ಪಣಖೆ, ಅವಳಿಗೆ ಒಬ್ಬನನ್ನ ಮದುವೆ ಮಾಡಿಸಿ ಕೊಟ್ಟಂತೆ. ಅವನ ಹೆಸರು ವಿದ್ಯುಜ್ಜಿಹ್ವ ಅಂತ. ಆ ವಿದ್ಯುಜ್ಜಿಹ್ವ ಶೂರ್ಪಣಖೆಯ ಗಂಡ. ಒಂದು ಸರ್ತಿ ರಾವಣ ಯಾವುದೋ ಯುದ್ಧಕ್ಕೆ ಹೋಗಿದ್ದ, ವಿದ್ಯುಜ್ಜಿಹ್ವನನ್ನು ಕರ್ಕೊಂಡು ಹೋಗಿದ್ದ. ರಾವಣ ಯುದ್ಧ ಮಾಡಬೇಕಾದ್ರೆ ಅಬ್ಸರ್ವೇಷನ್ ಇಲ್ಲ, ಪಟ್ಟು ಯುದ್ಧ ಮಾಡ್ತಿದ್ದ. ಯುದ್ಧ ಮಾಡಿ ನೋಡಿದ್ರೆ ಇವ್ ವಿದ್ಯುಜ್ಜಿಹ್ವನನ್ನೇ, ತನ್ನ ಭಾವನನ್ನೇ ಸಾಯಿಸ್ಬಿಟ್ಟಿದ್ದ. ಪಾಪ ಇವಳು ಬಾಯ್ ಬಡ್ಕೊಳ್ತಾ ಇದ್ದಾಳೆ ಶೂರ್ಪಣಖೆ. ಏನಣ್ಣ ನೀನು, ಅಷ್ಟು ಗೊತ್ತಾಗೋದಿಲ್ಲ, ನನ್ನ ಗಂಡನ್ ಸಾಯಿಸ್ಬಿಟ್ಟಿಯಲ್ಲ ನೀನು ಅಂತ ಹೇಳಿ. ಅಷ್ಟಾದಾಗ ರಾವಣ ಏನು ಮಾಡಿದ, ಸರಿ ಸರಿ ನೀನ್ ಬೇಜಾರು ಮಾಡ್ಕೊಳ್ಬೇಡ, ನೀನು ಹೋಗು, ನೀನು ಭಾರತ ದೇಶದ ದಂಡಕಾರಣ್ಯಕ್ಕೆ ಹೋಗು, ಅಲ್ಲೇ ಇರು, ಅಲ್ಲಿ ನಿನಗೆ ಯಾವ ಪುರುಷರು ಇಷ್ಟ ಆಗ್ತಾರೋ ಅವ್ರನ್ನ ಮದುವೆ ಆಗಿ ನೀನು ಅಲ್ಲೇ ಜೀವನ ಮಾಡು ಅಂತ ಹೇಳಿ ಆ ರಾವಣನ ತಮ್ಮಂದ್ರು, ಅಂದ್ರೆ ಇನ್ನೊಬ್ಬ ಸವತಿಯಲ್ಲಿ ಹುಟ್ಟಿದ ಮಕ್ಕಳು, ಆ ಖರ, ದೂಷಣ, ತ್ರಿಶಿರ ಅಂತ ಅವರನ್ನು ಕೊಟ್ಟು ಅನೇಕ ಸೈನ್ಯವನ್ನ ಕೊಟ್ಟು ಅಲ್ಲಿಗೆ ಕಳಿಸ್ತಾನಂತ. ಅಂದ್ರೆ ಲಂಕೆಯಲ್ಲಿದ್ದಂತಹ ರಾವಣ ಈ ಭಾರತಕ್ಕೆ ಬಂದು ಈ ಭಾರತವನ್ನ ತನ್ನ ವಶದಲ್ಲಿ ಪಡಿಸ್ಕೊಳ್ಬೇಕು ಅಂತ ಹೇಳಿ ಮೊದಲು ಶೂರ್ಪಣಖೆಯನ್ನ ಈ ದಂಡಕಾರಣ್ಯಕ್ಕೆ ಕಳಿಸ್ತಾನ. ಹಾಗಾದ್ರೆ ಈ ಶೂರ್ಪಣಖೆ ಬಂದು ಈ ದಂಡಕಾರಣ್ಯದಲ್ಲಿ ಆ ಸಾವಿರಾರು ಜನ ಸೈನಿಕರನ್ನ ತಗೊಂಡು ಆ ಖರ, ದೂಷಣ, ತ್ರಿಶಿರ ಈ 3 ಜನ ಪ್ರಧಾನರು, ಅವರ ಕೆಳಗಡೆ ಒಂದಿಷ್ಟು ಸೈನಿಕರನ್ನ ತಗೊಂಡು ಈ ಭಾರತ ದೇಶದಲ್ಲಿರುವ ದಂಡಕಾರಣ್ಯವನ್ನ ಹೊಕ್ಕಿ ಡೈರೆಕ್ಟ್ ಸಿಟಿ ಒಳಗೆ ಹೋದ್ರೆ ಸಮಸ್ಯೆ ಆಗ್ತದೆ. ಅಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಂತ ಸೈನಿಕರೆಲ್ಲ ಇರ್ತಾರೆ. ಅದಕ್ಕೆ ಕಾಡಿಗೆ ಹೋದ್ರೆ ಅಲ್ಲಿರೋದು ಯಾರು, ಋಷಿಗಳು, ಮುನಿಗಳು. ಅಲ್ಲಿಂದ ನಾವು ನಮ್ಮ ಶೋಭಾಯಾತ್ರೆಯನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ ಈ ದಶಾಸ್ಯ ರಾವಣ ತನ್ನ ಸೈನ್ಯವನ್ನ, ಈ ತಂಗಿಗೆ ಸ್ವಲ್ಪ ಸಾಂತ್ವನನೂ ಆಗ್ತದೆ, ಇಲ್ಲಿದ್ರೆ ಗಂಡನ ನೆನಪಲ್ಲಿ ಬೇಜಾರು ಪಾಡ್ಕೊಳ್ತಾಳೆ, ಅಲ್ಲಿ ಹೋಗಿ ಯಾರು ಗಂಡ ಬೇಕೋ ಅವ್ರನ್ನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳಿ ಅವಳನ್ನ ಅಲ್ಲಿಗೆ ಕಳಿಸಿದ. ಇಷ್ಟಾದಾಗ
ದಶಮುಖ ದಶಮುಖವದ ನಾಟ್ಯ ಪೂರ್ವರಂಗಂ ಖರಮುಖ ಮೂರ್ಖ ಕುಲ ಪ್ರಮಾಪಣಾಖ್ಯಂ ಭುವನರಸಕರಂ ವಿಧಾತು ಮಾಯಾ ಧೃತಮಥ ದಂಡಕ ಮಂಡಲಂ ಸರಾಮಃ. ಇಷ್ಟಾಗ್ತದೆ. ಈ ದಶಮುಖನ ವಧೆ ಆಗ್ಬೇಕು. ಇದು ಒಂದು ದೇವರಿಗೆ ಯಾವ ದೊಡ್ಡ ವಿಷಯ ಅಲ್ಲ, ಎಲ್ಲವೂ ಒಂದು ನಾಟಕ ಅಂತೆ. ಆ ನಾಟಕಕ್ಕೆ ಪೂರ್ವರಂಗ ಅಂತ ಇರ್ತದೆ. ಪ್ರಧಾನ ಕಥೆ ಪ್ರಾರಂಭ ಆಗೋದಕ್ಕಿಂತ ಮೊದಲು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪೂರ್ವ ಸಿದ್ಧತೆ ಅಂತ ಮಾಡ್ಕೊಳ್ತೀವಲ್ಲ, ಆ ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕು. ಅದೇ ರೀತಿ ಈ ದಶಮುಖನನ್ನ ಸಾಯಿಸಬೇಕು ಅನ್ನೋದು ಪ್ರಧಾನ ಕೆಲಸ. ಅದಕ್ಕೆ ಮಾಡುವಂತಹ ಪೂರ್ವ ಸಿದ್ಧತೆ ಅಂತಂದ್ರೆ ಆ ದಂಡಕಾರಣ್ಯದಲ್ಲಿರುವ ಖರ, ದೂಷಣ, ತ್ರಿಶಿರ ಮೊದಲಾದ ರಾಕ್ಷಸರ ಸಂಹಾರ. ಈ ಪೂರ್ವರಂಗಂ, ಈ ಪೂರ್ವರಂಗ ರೂಪವಾದಂತಹ ಈ ಖರ, ದೂಷಣ, ತ್ರಿಶಿರ ಮೊದಲಾದ ರಾಕ್ಷಸರ ಸಂಹಾರ ರೂಪವಾದಂತಹ ಕೆಲಸವನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಅತ್ರಿ ಋಷಿಗಳ ಆಶ್ರಮದಿಂದ ರಾಮಚಂದ್ರ ದಂಡಕಾರಣ್ಯವನ್ನ ಪ್ರವೇಶ ಮಾಡಿದ. ನಿನ್ನೆ ಅತ್ರಿ ಋಷಿಗಳ ಆಶ್ರಮದಿಂದ ಹೊರಟಿದ್ದ ರಾಮಚಂದ್ರ ಅಂತ ಗೊತ್ತಿತ್ತು. ಅವನು ಮುಂದೆ ಬರುವಂತಹ ದಂಡಕಾರಣ್ಯವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಯಾಕೆ? ಈ ಖರದೂಷಣ, ತ್ರಿಶಿರ ಎಲ್ಲ ರಾಕ್ಷಸರ ಸಂಹಾರ. ಇದು ಮುಂದೆ ನಡೆಯುವಂತಹ ರಾವಣನ ಸಂಹಾರಕ್ಕೆ ನಾಂದಿ. ಆ ನಾಂದಿಯನ್ನ ಆಡ್ಬೇಕು ಅಂತ ಹೇಳಿ ಆ ರಾಮಚಂದ್ರ ತಾನು ಆ ದಂಡಕಾರಣ್ಯವನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಪ್ರವೇಶ ಮಾಡ್ತಾ ಇದ್ದ ಹಾಗೆ ಪ್ರವಿಶ್ಯತು ಮಹಾರಣ್ಯಂ ದಂಡಕಾರಣ್ಯಮಾತ್ತವಾನ್ ರಾಮೋ ದದರ್ಶ ದುರ್ಧರ್ಷ ಸ್ಥಾಪದಾಶ್ರಮ ಮಂಡಲಂ. ಅವನು ಆ ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೆ ರಾಮಚಂದ್ರ ಅನೇಕ ಆಶ್ರಮಗಳನ್ನ ಒಟ್ಟಿಗೆ ಇರೋದನ್ನ ಕಂಡಂತೆ. ಬಹಳ ಸಂತೋಷ ಆಯ್ತು. ಯಾಕೆಂತಂದ್ರೆ ಒಂದಾಶ್ರಮ ಸಿಗ್ತದೆ, ಅದು ಬಿಟ್ಟು ಎಷ್ಟೋ ದೂರ ಹೋದ್ಮೇಲೆ ಇನ್ನೊಂದು ಆಶ್ರಮ ಅಲ್ಲ, ಅಲ್ಲಿ ಹಾಗಿರ್ಲಿಲ್ಲಂತೆ. ಒಟ್ಟೊಟ್ಟಿಗೆ ಅನೇಕ ಆಶ್ರಮಗಳು ಒಟ್ಟಿಗೆ ಇದ್ವಂತೆ. ಅದನ್ನ ನೋಡಿ ಬಲಿ ಹೋಮಾರ್ಚಿತಂ ಪುಣ್ಯಂ ಬ್ರಹ್ಮಘೋಷ ನಿನಾದಿತಂ ಪುಷ್ಪೈಶ್ಚಾನ್ಯೈ ಪರಿಕ್ಷಿಪ್ತಂ ಪದ್ಮಿನ್ಯಾಚಸ ಪದ್ಮಯ. ಆ ಆಶ್ರಮವನ್ನ ಪ್ರವೇಶ ಮಾಡ್ತಾನಂತೆ. ಒಳ್ಳೆ ವಾತಾವರಣ ಅಂತೆ. ಹೇಳ್ತಾರೆ ಅಲ್ಲಿ ಬಲಿ, ವೈಶ್ವದೇವ, ಹೋಮ ಇದೆಲ್ಲ ಪೂಜೆಗಳು ನಡೀತಾ ಇತ್ತಂತೆ. ಅಲ್ಲಲ್ಲಿ ಹೊಗೆ ಬರ್ತಾ ಇತ್ತು, ಹೋಮದ ಹೊಗೆ. ಅಷ್ಟೇ ಅಲ್ಲ, ಬ್ರಹ್ಮಘೋಷ ನಿನಾದಿತಂ, ವೇದ ಘೋಷಗಳು ನಿರಂತರ ಕಿವಿಗೆ ಕೇಳಿಸ್ತಾ ಇತ್ತಂತೆ. ಅಷ್ಟೇ ಅಲ್ಲ, ಅದರೊಟ್ಟಿಗೆ ಅಲ್ಲಿ ಸರೋವರಗಳು, ಸಣ್ಣ ಸಣ್ಣ ಪುಷ್ಕರಣಿಗಳು, ಅದರಲ್ಲಿ ಬೆಳೆದಂತಹ ಕಮಲಗಳು, ಆ ಕಮಲಗಳ ಸುವಾಸನೆ ಅಂತ ಅನ್ನೋದು ಮೂಗಿಗೆ ಬಡಿತಾ ಇತ್ತಂತೆ. ನಡ್ಕೊಂಡು ಹೋದ್ರೆ ಆ ಕಾಲು ಕೆಳಗೆಲ್ಲ ಅವಾಗಷ್ಟೇ ಬಿಟ್ಟಂತಹ ಹೂಗಳು ಬಿದ್ದು ಇನ್ನೂ ಮೃದುವಾಗಿ ಕಾಲಿಡಬಹುದು ಅನ್ನೋ ರೀತಿಯಲ್ಲಿ ಎಲ್ಲವೂ ಸುಖಮಯವಾಗಿತ್ತು. ಕಣ್ಣಿಂದ ನೋಡಿದರೆ ಆಶ್ರಮ ಕಾಣಿಸ್ತಾ ಇತ್ತು. ವಾತಾವರಣ ಹೊಗೆ ಧೂಮಗಳಿಂದ ಪೂರ್ಣಗೊಂಡಿತ್ತು. ಕಿವಿಗೆ ಕೇಳಲಿಕ್ಕೆ ಒಳ್ಳೆ ವೇದಘೋಷ ಕೇಳ್ತಾ ಇತ್ತು. ಮೂಗು ಆ ಕಮಲದ ಹೂವಿನ ಸುವಾಸನೆಯನ್ನ ಸ್ವೀಕಾರ ಮಾಡ್ತಾ ಇತ್ತು. ಅಂಥ ಈ ಆಶ್ರಮವನ್ನ ತಾನು ಪ್ರವೇಶ ಮಾಡಿದ ಕೂಡಲೇ ಅಲ್ಲಿದ್ದ ಋಷಿಗಳೆಲ್ಲ ರಾಮಚಂದ್ರ ಬಂದ. ಏಕೆಂದ್ರೆ ಋಷಿಗಳಿಗೆ ಗೊತ್ತು ಇವನು ಸಾಧಾರಣ ಮನುಷ್ಯ ಅಲ್ಲ, ದೇವತಾ ಸ್ವರೂಪಿ ಅಂತ ಹೇಳಿ ಆ ಋಷಿಗಳೆಲ್ಲ ಆ ರಾಮಚಂದ್ರನನ್ನ ಸ್ವಾಗತ ಮಾಡ್ತಾರಂತೆ. ಎಲ್ಲ ಋಷಿಗಳಿಗೂ ಕೂಡ ಮಂಗಲಾನಿ ಪ್ರಯುಂಜಾನ ಮುದಂ ಪರಮಯಾಯುತಾಹ ಮೂಲಂ ಪುಷ್ಪಂ ಫಲಂ ಸರ್ವಂ ಆಶ್ರಮಂಚ ಮಹಾತ್ಮನಃ. ಬಂದ ಕೂಡಲೇ ರಾಮಚಂದ್ರ ನಮಸ್ಕಾರ ಮಾಡೋದಂತೆ. ಅವರು ಸಂಕೋಚ ಮಾಡ್ಕೊಂಡು ಇಲ್ಲ ನೀನು ನಮಸ್ಕಾರ ಮಾಡಬಾರದು, ನೀನು ದೇವರು ಅಂತ ಹೇಳಿ ಅವನಿಗೆ ಬೇಕಾದ ಎಲ್ಲ ಉಪಚಾರಗಳನ್ನ ಋಷಿಗಳು ಸಮರ್ಪಣೆ ಮಾಡಿದರಂತೆ. ಈ ರೀತಿ ಆ ಋಷಿಗಳಿಂದ ಎಲ್ಲ ಉಪಚಾರ ಪೂಜೆಗಳನ್ನ ಸ್ವೀಕಾರ ಮಾಡಿ ಅವತ್ತಿನ ದಿನ ರಾತ್ರಿ ಅಲ್ಲಿ ಕಳೆದ. ಮರುದಿನ ಬೆಳಕಾಗ್ತದೆ. ಕೃತಾತಿಥ್ಯೋತರ ಅಮಸ್ತು ಸೂರ್ಯಸ್ಯೋದಯನಂ ಪ್ರತಿ ಆಮಂತ್ರ್ಯ ಸಮುನೀನ್ ಸರ್ವಾನ್ ವನಮೇವಾನ್ವಗಾಹತ. ಇಷ್ಟಾಗಿ ಬೆಳಿಗ್ಗೆ ಆಗ್ತದೆ. ಋಷಿಗಳಿಗೆಲ್ಲ ನಮಸ್ಕಾರ ಮಾಡಿ ಅವರಿಂದ ಅನುಜ್ಞೆ ಪಡೆದು ಸೀತಾ ಲಕ್ಷ್ಮಣ ಸಮೇತನಾಗಿ ರಾಮಚಂದ್ರ ತಾನು ಮುಂದೆ ಆ ಘೋರವಾದಂತಹ ದಟ್ಟ ಅರಣ್ಯವನ್ನ ತಾನು ಪ್ರವೇಶ ಮಾಡ್ತಾ ಇದ್ದಾನೆ. ದಂಡಕಾರಣ್ಯ ಅಂತಂದ್ರೆ ಅದು ಅತ್ಯಂತ ದಟ್ಟವಾದ ಅರಣ್ಯ. ಬಹುಶಃ ಈಗ ಅಲ್ಲಿ ಯಾವುದು ಅರಣ್ಯ ಪ್ರದೇಶ ಅಂತಿಲ್ಲ. ಅವಾಗ ಒಂದು ಸೂರ್ಯನ ಬಿಸಿಲು ಕೂಡ ಬೀಳದೇ ಇರುವಂತೆ, ಏನು ಅಮೆಝಾನ್ ಫಾರೆಸ್ಟ್ ಅಂತ ಹೇಳ್ತೀವಲ್ಲ, ಅಷ್ಟು ದಟ್ಟವಾದ ಅರಣ್ಯ ಅಂತ. ಕೈಕೇಯಿ ಬೇಕು ಅಂತ ಅಲ್ಲಿಗೆ ಹೋಗ್ಬೇಕು, ದಂಡಕಾರಣ್ಯಂ ಪ್ರವಿಶತು ಅಂತ ಹೇಳಿ ವರ ಕೇಳಿದ್ದವಳು. ಯಾಕೆ? ಅಲ್ಲಿಗೆ ಹೋದವರು ವಾಪಸ್ ಬರುವುದಿಲ್ಲ ಅಂತ ಹೇಳಿ. ಹಾಗಾಗಿ ಅಂತಹ ದಂಡಕಾರಣ್ಯವನ್ನ ರಾಮಚಂದ್ರ ತಾನು ಪ್ರವೇಶ ಮಾಡ್ತಾ ಇದ್ದಾನೆ. ಪ್ರವೇಶ ಮಾಡ್ತಾ ಇದ್ದಾಗ್ಲೇನೆ ಮುಂದೇನೆ ಒಬ್ಬ ದೊಡ್ಡ ರಾಕ್ಷಸ ನಿಂತ್ಕೊಂಡಿದ್ದಾನಂತೆ. ಯಾರು ಆ ರಾಕ್ಷಸ ಅಂತಂದ್ರೆ ಬೀಭತ್ಸಂ ವಿಷಮಂ ದೀರ್ಘಂ ವಿಕೃತಂ ಘೋರ ದರ್ಶನಂ. ಅವನು ನೋಡ್ಲಿಕ್ಕೆ ಅತ್ಯಂತ ಘೋರವಾಗಿದ್ದಂತೆ. ದೀರ್ಘಂ, ಅತ್ಯಂತ ಉದ್ದವಾಗಿದ್ದವನು. ಬೀಭತ್ಸಂ, ನೋಡ್ಲಿಕ್ಕೆ ಅಸಹ್ಯ ಆಗ್ತಿತ್ತಂತೆ. ಅಂದ್ರೆ ಈ ರಾಕ್ಷಸರು ಅಂತಂದ್ರೆ ನಮ್ಮ ಮುಖ ನೋಡ್ದಂಗೆ ಇರುವುದಿಲ್ಲಂತೆ. ಮುಖ ಎಲ್ಲೆಲ್ಲೋ ಸೀಳಿರ್ತದೆ, ಒಳಗಿನ ಮಾಂಸ ಎಲ್ಲ ಹೊರಗೆ ಬಂದಿರ್ತದೆ, ನೋಡ್ಲಿಕ್ಕೆ ಅಸಹ್ಯವಾಗಿರುವಂತಹ ಸ್ವರೂಪ ಅಂತೆ. ಅಷ್ಟೇ ಅಲ್ಲ, ಅವನು ಏನು ತೊಟ್ಟಿದ್ದ ಅಂತ ಹೇಳ್ತಾರೆ, ವಸಾನಂ ಚರ್ಮ ವೈಯಾಘ್ರಂ ವಸಾರ್ದ್ರಂ ರುಧಿರೋಕ್ಷಿತಂ. ಅವನು ಬಟ್ಟೆ, ಯಾವ್ದು ಬಟ್ಟೆ ಅಂತಂದ್ರೆ ಚರ್ಮದ ಬಟ್ಟೆ ಅಂತ. ಯಾವ್ದ್ರದ್ದು ಅಂತಂದ್ರೆ ಈ ಹುಲಿಯ ಚರ್ಮವನ್ನ ತಾನು ಕಟ್ಕೊಂಡಿದ್ದಂತೆ. ಆ ಕಟ್ಕೊಂಡಿರುವ ಹುಲಿಯ ಚರ್ಮ ಅದು ಬಹಳ ಫ್ರೆಶ್ ಇತ್ತಂತೆ. ಯಾಕೆ ಅಂತಂದ್ರೆ ರುಧಿರೋಕ್ಷಿತಂ, ಅದರಿಂದ ಕೆಳಗೆ ರಕ್ತ ಹಿಂಗೆ ಸುರಿತಾ ಇತ್ತಂತೆ. ಅಂಥ ಬಟ್ಟೆಯನ್ನ, ಆ ಚರ್ಮವನ್ನ
ತಾನು ಸುತ್ತಕೊಂಡಿದ್ದಾನೆ. ತ್ರಾಸನಂ ಸರ್ವಭೂತಾನಾಂ ವ್ಯಾಧಿತಸ್ಯಾಮಿ ವಾಂತಕಂ. ಎಲ್ಲರನ್ನೂ ಹೆದರಿಸ್ತಾ ಇದ್ದಾನಂತೆ. ನೋಡಿದವರು ಯಮನೇ ಬಂದ್ಬಿಟ್ಟಿದ್ದಾನೇನೋ ಅಂತ ಅನ್ಕೊಳ್ಳುವಂತೆ ಎಲ್ಲರಿಗೂ ಕೂಡ ಭಯಪಡಿಸ್ತಾ ಇದ್ದಾನೆ. ಅಂಥ ರಾಕ್ಷಸ ಕೈಯಲ್ಲಿ ಶೂಲವನ್ನು ಹಿಡ್ಕೊಂಡಿದ್ದಾನಂತೆ. ಈ ತ್ರಿಶೂಲ ಅಂತಂದ್ರೆ 3 ಶೂಲ ಇರ್ತದೆ ಅದಕ್ಕೆ. ಇದು ತ್ರಿಶೂಲ ಅಲ್ಲಂತೆ, ಅದಕ್ಕೆ ಬೇಕಾದಷ್ಟು ಚುಚ್ಚೋದು ಬೇಕಾದಷ್ಟು ಇತ್ತಂತ ಅದರಲ್ಲಿ ಒಂದೊಂದನ್ನು ಹಾಕಿದಾನಂತೆ. ತ್ರೀಂ ಸಿಂಹಾನ್ ಚತುರೋ ವ್ಯಾಘ್ರಾನ್ ದ್ವೌ ವೃಕೌ ಪೃಷತಾನ್ ದಶ. 3 ಸಿಂಹಗಳ ತಲೆಯನ್ನ ಅಲ್ಲಲ್ಲಿ ಚುಚ್ಚಿದಾನಂತೆ. ಚತುರೋ ವ್ಯಾಘ್ರಾನ್ 4 ಹುಲಿಗಳನ್ನ ಚುಚ್ಚಿದಾನಂತೆ. ದ್ವೌ ವೃಕೌ 2 ತೋಳಗಳನ್ನ, ಆಮೇಲೆ ದಶ ಪೃಷತಾನ್ 10 ಜಿಂಕೆಗಳ ತಲೆಯನ್ನ ಸಿಗಿಸಿದಾನಂತಲ್ಲಿ. ಸವಿಷಾಣಾಂ ವಸಾದಿಗ್ಧಂ ಗಜಸ್ಯ ಚ ಶಿರೋಮಹತ್. ಇಷ್ಟಾದ್ಮೇಲೆ ಆ ಶೂಲದ ಮೇಲೆ ಆ ಕಿರೀಟ ಪ್ರಾಯದಂತೆ ಒಂದು ಆನೆಯ ತಲೆ ಅಂತೆ, ಪೂರ್ತಿ ಆನೆಯ ತಲೆ ಇದೆ, ಅದಕ್ಕೆ 2 ದಂತವೂ ಕೂಡ ಬಂದಿದೆ ಅಂತೆ. ಅದನ್ನ ಶೋಭಾಯಮಾನವಾಗಿ ಆ ಕಿರೀಟದ ಮೇಲೆ ಇಟ್ಕೊಂಡು ದೊಡ್ಡ ಶರೀರದಿಂದ ಆ ಶೂಲವನ್ನು ಹಿಡ್ಕೊಂಡು ತಾನು ನಿಂತ್ಕೊಂಡಿದ್ದಾನಂತೆ. ನಿಂತ್ಕೊಂಡು ಆ ರಾಮ ಲಕ್ಷ್ಮಣ ಸೀತೆ ಅವ್ರ ಮುಂದೆ ಬಂದು ನಿಂತಿದ್ದಾನಂತೆ. ನಿಂತು ಆ ಸೀತೆಯನ್ನ ತಗೊಳ್ತಾನಂತೆ ಕೈಲಿ. ಅಂಕೇನಾದಾಯ ವೈದೇಹಿಂ ಅಪಕ್ರಮ್ಯ ತದಾ ಬ್ರವೀತ್. ಅವಳನ್ನ ಕೈಯಲ್ಲಿ ತಗೊಂಡು ಆ ಇಬ್ಬರನ್ನು ಸರಿಸ್ತಾನಂತೆ, ರಾಮಲಕ್ಷ್ಮಣನ್ನ. ಆ ಕಡೆ ಹೋಗ್ರಿ ನೀವು ಅಂತ ಸರಿಸಿ ಹೇಳ್ತಾನಂತೆ. ಕಥಂ ತಾಪಸಯೋರ್ ವಾಂಚ ವಾಸ ಪ್ರಮದ ಯಾಸಃ ಅಧರ್ಮಚಾರಿಣೌ ಪಾಪೌ ಕೌ ಯುವಾಂ ಮುನಿದೂಷಕೌ. ನೀವು ನೋಡ್ಲಿಕ್ಕೆ ತಪಸ್ವಿಗಳಂತೆ ವೇಷ ತೊಟ್ಟು ಬಂದಿದ್ದೀರಿ, ನಾಚಿಕೆ ಆಗುದಿಲ್ಲ ನಿಮಗೆ? ನೀವು ಇಂತಹ ಸ್ತ್ರೀಯೊಟ್ಟಿಗೆ ವಾಸ ಮಾಡ್ತಾ ಇದ್ದೀರಿ, ನೀವು ಮುನಿ ದೂಷಕವು, ಅತ್ಯಂತ ಪಾಪಚಾರಿಗಳು ನೀವು. ಮುನಿಗಳಂತೆ ವೇಷ ತೊಟ್ಟು ಬಂದು ಮುನಿಗಳಂತೆ ಮಾಡ್ಲಿಕ್ಕೆ ನೋಡ್ತೀರೇನು, ನಾಟಕ ಮಾಡ್ತಿದ್ದೀರೇನು? ಅಹಂ ವನಮಿದಂ ದುರ್ಗಂ ವಿರಾಧೋ ನಾಮ ರಾಕ್ಷಸಃ. ನಾನು ಈ ದೊಡ್ಡ ದಟ್ಟ ಅರಣ್ಯದಲ್ಲಿರುವಂತಹ ವಿರಾಧ ಎಂಬುವಂತಹ ರಾಕ್ಷಸ. ನಾನು ಚರಾಮಿ ಸಾಯುಧೋ ನಿತ್ಯಂ ಋಷಿಮಾಂಸಾಮಿ ಭಕ್ಷಯನ್. ನಾನು ಈ ಆಯುಧಗಳನ್ನೆಲ್ಲ ಹಿಡ್ಕೊಂಡು ಎಲ್ಲ ಕಡೆ ಓಡಾಡ್ತೇನೆ. ನನಗೆ ಆಹಾರ ಯಾವ್ದು ಗೊತ್ತಾ? ಮುನಿಮಾಂಸಾನಿ ಭಕ್ಷಯನ್. ಋಷಿಗಳು ಯಾರು ತಪಸ್ ಮಾಡ್ತಿರ್ತಾರಲ್ಲ ಅವ್ರನ್ನ ಕಡಿದು ಅವ್ರನ್ನೇ ತಿಂದ್ಬಿಡ್ತೇನೆ ನಾನು, ಅಂಥ ವಿರಾಧ ಎಂಬುವಂತಹ ರಾಕ್ಷಸ ಅಂತ ಹೇಳಿ ನೀವು ಈ ಸೀತೆಯನ್ನ ನನ್ ಕೊಡ್ರಿ, ನಾನು ಮದುವೆಯಾಗಿ ಇವಳನ್ನ ನೋಡ್ಕೊಳ್ತೀನಿ, ನೀವಿಬ್ರು ಹೋಗ್ರಿ ಇಲ್ಲಿಂದ. ಅದರಲ್ಲಿಯೂ ಅವನು ಹೇಳ್ತಾನೆ, ಕ್ಷೀಣ ಆಯುಷವು, ನಿಮ್ಮ ಆಯುಷ್ಯ ಎಲ್ಲ ಕ್ಷೀಣ ಆಗ್ಬಿಟ್ಟಿದೆ. ಯಾಕೆಂತಂದ್ರೆ ಕ್ಷೀಣ ಜೀವಿತವು, ಇನ್ನು ಸ್ವಲ್ಪ ಹೊತ್ತಲ್ಲೇ ನನ್ನ ಕೈಯಿಂದ ಸಾಯೋರು ಇದ್ದೀರಿ ನೀವು, ಕ್ಷೀಣ ಜೀವಿತರು ನೀವು, ಸುಮ್ಮನೆ ಹೋಗ್ಬಿಡ್ರಿ ಇಲ್ಲಿಂದ ಅಂತ ಹೇಳಿ ಆ ವಿರಾಧ ಹೇಳ್ತಾನಂತೆ. ವಿರಾಧ ಹೇಳಿ ಮತ್ತೆ ಅವನು ಮಾತಾಡಿಸ್ತಾನಂತೆ. ಅಂದ್ರೆ ಈ ರಾಕ್ಷಸ ಹೆಂಗೆ ಅಂತಂದ್ರೆ, ಸ್ವಲ್ಪ ಮಜಾ ತಗೊಳ್ಳೋಣ ನಾವು ಅಂತ. ಎಲ್ಲಿಂದ ಬಂದ್ರಿ ನೀವು, ಯಾಕೆ ಬಂದ್ರಿ ಇಲ್ಲಿಗೆ? ಪೃಚ್ಛತೋ ಮಮ ಹಿಬ್ರೂತಂ ಕೌ ಯುವಾಂ ಕ್ವ ಗಮಿಷ್ಯತಃ. ಎಲ್ಲಿಂದ ಬಂದ್ರಿ, ಎಲ್ಲಿಗೆ ಹೊಂಟ್ರಿ, ಯಾರು ನೀವು ಅಂತ ಕೇಳ್ತಾ ಇದ್ದಾನಂತೆ. ಅವಾಗ ರಾಮಚಂದ್ರ ಹೇಳ್ತಾನಂತೆ, ಇಕ್ಷ್ವಾಕು ಕುಲಮಾತ್ಮನಃ. ನಾವು ಇಕ್ಷ್ವಾಕು ಕುಲ, ಸೂರ್ಯವಂಶದವರು ನಾವು. ಕ್ಷತ್ರಿಯವು ವೃತ್ತ ಸಂಪನ್ನವು, ಕ್ಷತ್ರಿಯರು ಎಲ್ಲ ಸಂಪ್ರದಾಯವನ್ನ ಸರಿಯಾಗಿ ಆಚರಣೆ ಮಾಡುವವರು. ವಿದ್ಧಿನವು ವನಗೋಚರವು, ಈಗ ಸದ್ಯಕ್ಕೆ ಸ್ವಲ್ಪ ದಿನಗಳ ಮಟ್ಟಿಗೆ ಕಾಡಿಗೆ ಅಂತ ಬಂದಿದ್ದೇವೆ ನಾವು. ಹಾಗಾಗಿ ತ್ವಾಂತು ವೇದಿತು ಮಿಚ್ಛಾವಹ ಕಸ್ತ್ವಂ ಚರಸಿ ದಂಡಕಾನ್. ರಾಮ ಕೇಳ್ತಾನಂತೆ, ನಾವು ಹೇಳಿದ್ವಲ್ಲ, ನೀನ್ ಯಾರು ಅಂತ ಹೇಳು, ಈ ದಂಡಕಾರಣ್ಯಕ್ಕೆ ನೀ ಯಾಕೆ ಬಂದಿದ್ದೀ ಅಂತ ಹೇಳು ಅಂತ ಕೇಳ್ತಾನಂತೆ. ಪುತ್ರ ಕಿಲ ಜವಸ್ಯಾಹಂ ಮಾತಾ ಮಮ ಶತಹೃದ. ಪಾಪ ಅವನು ಹೇಳ್ತಾನೆ ತಾನು ಯಾರು ಅಂತ ಹೇಳಿ. ನಾನು ಜವ ಎಂಬುವಂತಹ ವ್ಯಕ್ತಿಯ ಮಗ. ಮಾತಾ ಮಮ ಶತಹೃದ, ನನ್ನ ತಾಯಿ ಹೆಸರು ಶತಹೃದ ಅಂತ ಹೇಳಿ. ವಿರಾಧ ಇತಿ ಮಾಮಾಹು ಪೃಥಿವ್ಯಾಂ ಸರ್ವರಾಕ್ಷಸಾಹ. ನೀವು ಯಾವ ರಾಕ್ಷಸರ ಹತ್ರ ಹೋಗಿ ಕೇಳಿದ್ರು ಕೇಳ್ರಿ ಬೇಕಾರೆ, ದಂಡಕಾರಣ್ಯದಲ್ಲಿರುವ ಘೋರ ರಾಕ್ಷಸ ಯಾರು ಅಂತಂದ್ರೆ ವಿರಾಧ ಅವನು ಅಂತ ಹೇಳ್ತಾರೆ. ಅಷ್ಟು ಪರಿಚಿತ ನಾನು. ತಪಸಾ ಚಾಭಿ ಸಂಪ್ರಾಪ್ತ ಬ್ರಹ್ಮಣೋ ಹಿ ಪ್ರಸಾದಜ ಶಸ್ತ್ರೇಣಾವಧ್ಯತಾ ಲೋಕೆ ಅಚ್ಛೇದ್ಯ ಭೇದ್ಯತ್ವಮೇವಚ. ನಾನು ಬ್ರಹ್ಮದೇವರನ್ನ ತಪಸ್ ಮಾಡಿದ್ ನಾನು. ಅಂತ ಸಾಧಾರಣ ರಾಕ್ಷಸ ಅಂತ ತಿಳ್ಕೊಬೇಡ್ರಿ. ಬ್ರಹ್ಮದೇವರನ್ನ ತಪಸ್ಸು ಮಾಡಿ ಆ ಬ್ರಹ್ಮದೇವರಿಂದ ಅವಧ್ಯತ್ವ ವರ ಪಡೆದವನು ನಾನು. ಏನು, ಯಾವ ಶಸ್ತ್ರದಿಂದಲೂ ನನ್ನನ್ನ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ, ನನ್ನನ್ನು ಸಾಯಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ. ಅಂಥ ರಾಕ್ಷಸ ನಾನು ಅಂತ ಹೇಳಿ ತನ್ನ ಪರಿಚಯವನ್ನ ಮಾಡಿಸ್ಕೊಳ್ತಾನಂತೆ. ಇಷ್ಟಾದ್ಮೇಲೆ ತಾನೇ ಯುದ್ಧಕ್ಕೆ ಅಂತ ಓಡಿ ಬರ್ತಾನಂತೆ. ಆ ರಾಮ ಲಕ್ಷ್ಮಣರ ಇಬ್ಬರ ಮೇಲೂ ಕೂಡ ತಾನು ದಾಳಿ ಮಾಡ್ತಾನೆ. ರಾಮ ಲಕ್ಷ್ಮಣರು ಅವನಿಗೆ ಬಾಣ ಪ್ರಯೋಗ ಮಾಡ್ತಾರಂತೆ. ಇಷ್ಟಾಗಿ ಆ ರಾಕ್ಷಸ ತನ್ನ ಕೈಯಲ್ಲಿದ್ದ ಶೂಲವನ್ನ, ಆ ಎಂಥ ಶೂಲ ಅಂತಂದ್ರೆ ಇಷ್ಟರವರೆಗೆ ಆ ಶೂಲವನ್ನ ಬಿಸಾಕಿದ ಮೇಲೆ ಬದುಕಿ ಉಳಿದವರು ಅಂತಿಲ್ಲ, ಆ ಶೂಲವನ್ನ ಯಾರಿಗೂ ಮುಟ್ಲಿಕ್ಕೆ ಆಗ್ತಿರ್ಲಿಲ್ಲಂತೆ. ಅದು ಇವನ ಕೈಯಲ್ಲೇ ಇರ್ತದೆ, ಇವನೇ ಅದರಿಂದ ಬೇರೆಯದನ್ನೆಲ್ಲ ಸಂಹಾರ ಮಾಡ್ತಿದ್ದಂತೆ. ಆ ಶೂಲವನ್ನ ಬೇರೆ ಯಾರೂ ಮುಟ್ಲಿಕ್ಕೆ, ಅದನ್ನ ಅಲಗಾಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂತ ಆ ಶೂಲವನ್ನ ಈ ರಾಮ ಲಕ್ಷ್ಮಣರ ಮೇಲೆ ತಾನು ಪ್ರಹಾರ ಮಾಡ್ತಾನೆ. ದೂರದಿಂದ ನಿಂತು ಅದನ್ನು ಒಗಿತಾನಂತೆ. ಒಗದಾಗ ತಚ್ಛೂಲಂ ವಜ್ರ ಸಂಕಾಶಂ ಗಗನೆ ಜ್ವಲನೋಪಮಂ ದ್ವಾಭ್ಯಾಂ ಶರಾಭ್ಯಾಂ ಚಿಚ್ಛೇದ ರಾಮ ಶಸ್ತ್ರಭೃತಾಂಬರಃ. ರಾಮಚಂದ್ರ ಒಟ್ಟಿಗೆ 2 ಬಾಣಗಳನ್ನು ಬಿಡ್ತಾನಂತೆ. ಇನ್ನೂ ಅದು ಏರಲ್ಲಿದೆ, ಆ ಶೂಲ ಹಿಂಗೆ ಬರ್ತಾ ಇದೆ. ಈ ಕಡೆಯಿಂದ ರಾಮಚಂದ್ರ 2 ಬಾಣಗಳನ್ನು ಬಿಡ್ತಾನೆ. ಆ ಶೂಲ ಮಧ್ಯದಿಂದ ಸೀಳಿ 2 ಪೀಸ್ ಆಗಿ ತಪ್ಪಂತ ಕೆಳಗೆ ಬಿದ್ದು ಬಿಡ್ತದಂತೆ. ಇಷ್ಟಾದ ಕೂಡಲೇ ಇವನಿಗೆ ಹೆದರಿಕೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ.
ಇಷ್ಟರವರೆಗೆ ನನ್ನ ಶೂಲವನ್ನ ಮುಟ್ಟಿದವರೇ ಯಾರೂ ಇಲ್ಲ, ಯಾವ್ದು ಸಣ್ಣ ಬಾಣ ಹಿಡ್ಕೊಂಡು ಇವನು ಹೊಡೆದ್ಬಿಟ್ನಲ್ಲ ಅಂತ ಹೇಳಿ ತಾನೇನು ಮಾಡಿದ, ಅವರಿಬ್ಬರನ್ನೂ ಕೂಡ ಎತ್ಕೊಂಡು ರಾಮ ಮತ್ತು ಲಕ್ಷ್ಮಣರನ್ನ ತನ್ನ ಭುಜಗಳ ಮೇಲೆ ಎತ್ಕೊಂಡು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ಓಡ್ಲಿಕ್ಕೆ ಪ್ರಾರಂಭ ಮಾಡಿದ ಯಾಕೆ, ಅಲ್ಲಿ ನಾವು ಸ್ವಲ್ಪ ನಮ್ಮ ಕಂಫರ್ಟೇಬಲ್ ಝೋನಿಗೆ ಹೋಗೋಣ, ಇವ್ರು ಇಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ಇವರು ನಾನು ಕರ್ಕೊಂಡು ಹೋಗ್ತೀನಿ ಇವ್ರನ್ನ ಅಂತ ಹೇಳಿ ಅವ್ರನ್ನ ಎತ್ಕೊಂಡು ಓಡ್ಲಿಕ್ಕೆ ಪ್ರಾರಂಭ ಮಾಡಿದಂತೆ. ಓಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ತಸ್ಯ ರೌದ್ರಸ್ಯ ಸೌಮಿತ್ರಿ ಸವ್ಯಂ ಬಾಹುಂ ಭಂಜ ರಾಮಸ್ತು ದಕ್ಷಿಣಂ ಬಾಹುಂ ತರಸಾ ತಸ್ಯ ರಾಕ್ಷಸ. ಇಷ್ಟಾಗಿ ಅವ್ನು ಹಿಡ್ಕೊಂಡು ಓಡ್ತಾ ಇದ್ದಾರೆ. ರಾಮ ಲಕ್ಷ್ಮಣರಿಬ್ರು ಅಲ್ಲೇ ಮಾತಾಡ್ಕೊಳ್ತಾರಂತೆ, ಇರ್ಲಿ ಇವನು ಓಡ್ತಾ ಇದ್ದಾನೆ, ನಾವು ಹೆಂಗು ಮುಂದೆ ಹೋಗ್ಬೇಕಲ್ಲ, ಸ್ವಲ್ಪ ಡ್ರಾಪ್ ಮಾಡಿ ಬಿಡ್ತಾನೆ ನಮ್ಮನ್ನ ಅಂತ ಅನ್ನೋ ರೀತಿಯಲ್ಲಿ ಅವರಿಬ್ರು ಮಾತಾಡ್ಕೊಂಡು ಆ ರಾಕ್ಷಸನ ಎಡಗಡೆ ಕೈಯನ್ನ, ಎಡಗಡೆ ಭುಜದ ಮೇಲೆ ಲಕ್ಷ್ಮಣ ಕೂತಿದ್ದ, ಬಲಗಡೆ ಭುಜದ ಮೇಲೆ ರಾಮ ಕೂತಿದ್ನಲ್ಲ, ಇವರಿಬ್ಬರು ಕೂಡ ಎಡಗಡೆ ಕೈಯನ್ನ ಲಕ್ಷ್ಮಣ ತುಂಡು ಮಾಡಿಬಿಟ್ಟ, ಬಲಗಡೆ ಕೈಯನ್ನ ಖಡ್ಗದಿಂದ ರಾಮಚಂದ್ರ ತುಂಡು ಮಾಡಿಬಿಟ್ಟ. ಈ ರೀತಿ ಆ ವಿರಾಧನ ಎರಡೂ ಕೈಗಳು ಹೋದ್ವು. ಆದ್ರೆ ಬ್ರಹ್ಮದೇವರ ವರ ಇದೆ ಅವನಿಗೆ, ಶಸ್ತ್ರದಿಂದ ಸಾಯುವುದಿಲ್ಲ ಅಂತ. ಕೈ ಕಡ್ದಿದೆ, ಕೆಳಗ್ ಬಿದ್ದಿದ್ದಾನಂತವನು ಅಷ್ಟೇ. ಕೆಳಗೆ ಬಿದ್ದ ಮೇಲೆ ಕೈ ತುಂಡಾಗಿದೆ ಇಲ್ಲ ಹೆಂಗು ಅಂತ ಹೇಳಿ ರಾಮಚಂದ್ರ ಸ್ವಲ್ಪ ಮುಷ್ಟಿಗಳಿಂದ ಹೊಡೆದು ಕಾಲಿಂದ ಅವನ ಮುಖವನ್ನು ತೊಳೆದು ಪೂರ್ತಿ ಅವನ ಮೈಯನ್ನ ರಕ್ತ ಸಿಕ್ತವನ್ನಾಗಿ ಮಾಡಿಬಿಡ್ತಾನಂತೆ. ಇಷ್ಟಾದಾಗ ರಾಮ ಹೇಳ್ತಾನಂತೆ, ಲಕ್ಷ್ಮಣ ಇವನು ಹಂಗೆ ಸಾಯೋನಲ್ಲಪ್ಪ, ದೇವ್ರ ವರ ಬೇರೆ ಇದೆ ಇವನಿಗೆ, ಇವನನ್ನ ಏನ್ ಮಾಡೋಣ ಅಂತಂದ್ರೆ ನಾವು ಹೂತ ಹಾಕಿ ಬಿಡೋಣ, ಇವನ್ನ ಮುಗಿಸ್ಬಿಡೋಣ. ಯಾಕೆಂತಂದ್ರೆ ಹಂಗೆ ಎಷ್ಟು ಹೊಡೆದ್ರು ಸಾಯುವುದಿಲ್ಲ ಅವನು, ಎಷ್ಟು ಹೊಡೆದ್ರು ರಕ್ತ ಬರ್ತಾನೆ ಇರ್ತದೆ, ಹಾಗಾಗಿ ಇವನನ್ನ ಸಾಯಿಸ್ಬಿಡೋಣ ಅಂತ ಹೇಳಿದಾಗ ಆ ರಾಕ್ಷಸ ವಿರಾಧ ಕೇಳ್ತಾನಂತೆ, ಅಲ್ಲಪ್ಪ ಇಷ್ಟೆಲ್ಲ ಹೊಡೆದಾಡಿರಲ್ಲ ನನ್ನ ಮುಂದೆ, ಯಾರು ನೀನು ಅಂತ ಕೇಳಿದಾಗ ಅವನು ಹೇಳ್ತಾನಂತೆ ರಾಮ ಅಂತ. ಇಷ್ಟೊತ್ತು ಹೆಸರು ಹೇಳಿರ್ಲಿಲ್ಲ, ರಾಮಚಂದ್ರ ಅಂತ ಹೇಳಿದಾಗ ಆ ವಿರಾಧನಿಗೆ ತನ್ನ ಹಳೆಯದೆಲ್ಲ ನೆನಪಾಗ್ತದಂತೆ. ಅವನು ತುಂಬುರುರ್ ನಾಮ ಗಂಧರ್ವ ಶಪ್ತೋ ವೈಶ್ರವಣೇನ ಹಿ ಅನುಪಸ್ಥೀಯಮಾನೋ ಮಾಂ ಸಕ್ರುದ್ಧೋ ವ್ಯಾಜಹಾರ. ಅವನು, ನಾನು ತುಂಬುರು ಅಂತ ಒಬ್ಬ ಗಂಧರ್ವ, ನಾನು ವೈಶ್ರವಣ ಅಂದ್ರೆ ಕುಬೇರನ ಸೇವಕ. ನಾನು ಒಂದ್ಸರ್ತಿ ಕುಬೇರ ನನಗೆ ಶಾಪ ಕೊಟ್ಬಿಟ್ಟಿದ್ದ, ನಾನು ಹೋಗುದು ಲೇಟ್ ಆಗ್ಬಿಟ್ಟಿತ್ತು, ನಾನು ಇನ್ನೊಬ್ಬ ಅಪ್ಸರೆ ರಂಭೆಯೊಟ್ಟಿಗೆ ನಾನು ಕಾಲ ಕಳೀತಾ ಇದ್ದೆ, ಕುಬೇರನ ಸೇವೆಗೆ ಹೋಗ್ಬೇಕಿತ್ತು, ಅವತ್ತು ಆಬ್ಸೆಂಟ್ ಆಗ್ಬಿಟ್ಟೆ, ನಾನು ಹಿಂದಿನ ದಿನನೇ ಹೇಳಿರ್ಲಿಲ್ಲ ನಾಳೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹೋಗುದು ಲೇಟ್ ಆಗ್ಬಿಡ್ತು. ಕುಬೇರನಿಗೆ ಅವತ್ತೇ ನಾನು ಬೇಕಿತ್ತು, ನಾನು ಬೇಕಾದ ಟೈಮಿಗೆ ಸಿಗ್ಲಿಲ್ಲ, ಕುಬೇರ ಶಾಪ ಕೊಟ್ಬಿಟ್ಟ ರಾಕ್ಷಸ ಆಗು ಅಂತ ಹೇಳಿ. ಆಮೇಲೆ ಹೋಗ್ಲಿ ಬಿಡು, ನೀ ಎಷ್ಟು ದಿವಸ ಸೇವೆ ಮಾಡಿದೆಲ್ಲ, ಮುಂದೆ ನಾರಾಯಣ ರಾಮಚಂದ್ರನಾಗಿ ಬರ್ತಾನೆ, ಅವನಿಂದ ನಿನ್ನ ಉದ್ಧಾರ ಆಗ್ತದೆ ಅಂತ ಹೇಳಿದ್ದ. ನೀ ಮೊದಲೇ ಹೇಳಿ ರಾಮಚಂದ್ರ ನಿನ್ನೆ ಹುಡುಕ್ತಾ ನನ್ನ ದಂಡಕಾರಣ್ಯದಲ್ಲಿ ಕಾಲ ಕಳೀತಾ ಇದ್ದೆ, ಹೊಟ್ಟೆ ತಿನ್ಬೇಕಲ್ಲ, ಎಲ್ಲ ಋಷಿಗಳನ್ನ ತಿನ್ಕೊಂಡು ನಾನು ಜೀವನ ಮಾಡ್ತಿದ್ದೆ, ನೀ ಬಂದಾಗ್ಲೇ ರಾಮ ಅಂತ ಹೇಳ್ಬಿಟ್ಟಿದ್ರೆ ಅಲ್ಲೇ ನನಗೆ ಮೋಕ್ಷ ಕೊಡ್ಬೋದಿತ್ತು, ಇಷ್ಟೆಲ್ಲ ಯುದ್ಧ ಮಾಡೋವಾಗಾಯ್ತಲ್ಲ, ದಯವಿಟ್ಟು ನನ್ನನ್ನ ಆ ಒಂದು ದೊಡ್ಡ ಹೊಂಡವನ್ನ ತೆಗೆದು ಅಲ್ಲಿ ಹೂತು ಹಾಕಿ ನನಗೆ ಮೋಕ್ಷವನ್ನ ಕೊಡು ಅಂತ ಕೇಳಿದಾಗ ಅವನು ಸರಿ ಆಯ್ತು ಇನ್ನೇನ್ ಮಾಡೋದು ಅಂತ ಹೇಳಿ ಆ ಲಕ್ಷ್ಮಣನಿಗೆ ದೊಡ್ಡ ಹೊಂಡವನ್ನ ತೆಗೆದು ಅದರಲ್ಲಿ ಹೂತು ತಾನು ಹೋಗ್ತಾನೆ. ಅವಾಗ ಆ ವಿರಾಧ ಹೇಳ್ತಾನಂತೆ, ನೀನು ಇಲ್ಲಿಂದ ಏನ್ ಮಾಡ್ಬೇಕು ಅಂತಂದ್ರೆ, ಅವನು ಕೇಳ್ತಾನೆ ರಾಮಚಂದ್ರ, ನಾವೀಗ ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ್ವಿ, ನಾವು ಇಲ್ಲೇ ಸ್ವಲ್ಪ ದಿವಸಗಳ ಕಾಲ ಉಳಿಬೇಕಾಗಿದೆ, ನಮಗೆ ಉಳಿಲಿಕ್ಕೆ ಎಲ್ಲಿ ನಾವು ಆಶ್ರಮವನ್ನ ಕಟ್ಕೊಳ್ಬಹುದು ಅಂತ ವಿರಾಧನೆ ಕೇಳಿದ್ದಕ್ಕೆ, ಇಲ್ಲ ನೀನು ಇಲ್ಲೇ ಮುಂದೆ ಹೋದ್ರೆ ಶರಭಂಗ ಋಷಿಗಳು ಅಂತಿದ್ದಾರೆ, ಆ ಶರಭಂಗ ಋಷಿಗಳ ಆಶ್ರಮಕ್ಕೆ ಹೋಗಿ ಅವರನ್ನ ಕೇಳಿದ್ರಿ ಅಂತಂದ್ರೆ ಅವ್ರು ಹೇಳ್ತಾರೆ ನಿಮಗೆ ಅಂತ ಹೇಳಿ ಅವನನ್ನ ಹೂತ್ ಹಾಕ್ತಾರಂತೆ. ಹೂತ್ ಹಾಕಿ ಅವನಿಗೆ ವಾಪಸ್ ಅವನು ತುಂಬುರು ಎಂಬುವಂತಹ ಗಂಧರ್ವಾದ. ಅಲ್ಲಿಂದ ರಾಮಚಂದ್ರ, ಲಕ್ಷ್ಮಣ, ಸೀತೆ ಮೂರೂ ಜನ ಕೂಡ ಶರಭಂಗರ ಆಶ್ರಮಕ್ಕೆ ಹೋಗ್ತಾರೆ. ಆ ಶರಭಂಗರು ಈ ರಾಮಚಂದ್ರ ಬರ್ತಾನೆ ಅಂತ ಕಾಯ್ತಾ ಇದ್ರಂತೆ. ಆ ಶರಭಂಗರ ಆಶ್ರಮದಲ್ಲಿ ಏನಾಯ್ತು, ಅವರು ಎಲ್ಲಿ ಉಳಿಲಿಕ್ಕೆ ಹೇಳಿದ್ರು ಅಂತ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಶ್ರೀಕೃಷ್ಣಾರ್ಪಣಮಸ್ತು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.